सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनान्मा कृथाः श्री सत्यात्मगुरोत्पदङ्घ्रियुगलं हित्वा मेरपि रतिजानि भूलतां वल्लवीनां निवहमजरदस्मान् पात्वसौ रुक्मिणीशः वैरोचनीं विगतमानमथाण्डभङ्गं कृत्वा सुधानिधिललामजटाजलौघं योजीजनच्छिव विरिञ्च मदादरार्चः पादः सदा मुदमसौ प्रददातु विष्णोः व्यासतापसपादाब्जं दोषावस्था विवर्जितं दासालिसेव्यं मत्स्वान्तकासारे वर्ततां सदा गम्भीरचिज्जलोपेतं दुष्कृतक्षालनक्षमम् आनन्दतीर्थमनिशं भजेऽहं बुद्धिशुद्धो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् चित्रालङ्काररम्या मृदुपदविलसन्नर्मगर्भीरभाव सत्सर्गाश्चर्यबन्धा नवरसभरिता सत्यसंस्थानयुक्ता काव्यश्रीराविराशीत सदमलहृदयात् श्रीपतेर्यत्र वासः सेव्या श्रीवादिराजामृतमयजलधिः युक्तिरत्नाकरो नः श्रीवादिराजयोगीन्द्ररचितं रसवत्तरं गम्भीरमर्थतः काव्यं व्याकुर्वेऽहं यथामति वादिराजोक्तिचातुर्यमस्यं ज्ञातुमञ्जसा तथापि वक्षे तच्चिक्षामनुसृत्यैव लेशतः स्वस्त्यस्तु हरिः ओं हरिः ओं हरिः ओं. ರುಕ್ಮಿಣೀಶ ವಿಜಯದ ಮೊದಲನೇ ಶ್ಲೋಕದಲ್ಲಿ ಸುಂದರವಾದ ಉಪಮಾನವನ್ನು ದೃಷ್ಟಾಂತವನ್ನು ನೀಡಿ ಕೃಷ್ಣ ಪರಮಾತ್ಮನ ಅತ್ಯದ್ಭುತವಾದ ಮಹಿಮೆಯನ್ನು ವಾದಿರಾಜ ತೀರ್ಥರು ವರ್ಣನೆ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಇಲ್ಲಿ ಕೃಷ್ಣನಿಗೆ ಅಮೃತ ಅಂತ ಉಪಮಾನ ಕೊಟ್ಟದ್ದು ಯಾಕೆ ಅಂತ ನಾವು ತಿಳಿದಾಯಿತು. ಜೊತೆಗೆ ಎಷ್ಟೋ ಉಪಮಾನಗಳು ಈ ಶ್ಲೋಕದಲ್ಲಿ ಇವೆ. ಭಗವಂತ ಒಂದು ದುಗ್ಧಾಂಬುಧಿ ಇದ್ದಂತೆ, ದೇವರು ಕೃಷ್ಣ ಕ್ಷೀರ ಸಮುದ್ರ ಇದ್ದಂತೆ. ನಮಗೆ ಅಮೃತ ಸಿಗಬೇಕಾದ್ರೆ ಕ್ಷೀರಸಾಗರ ಮಥನ ಆಗಬೇಕು. ಕ್ಷೀರಸಾಗರ ಮಥನ ಮಾಡದೆ ಅಮೃತ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಕ್ಷೀರಸಾಗರವನ್ನು ಹೇಗೆ ಮಥನ ಮಾಡೋದಾಯ್ತಲ್ಲ, ದೇವತೆಗಳು ಮಾಡಿದ್ರು, ಹಾಗೆ ಕೃಷ್ಣನ ಮಥನವೂ ಆಗಬೇಕು. ಅದನ್ನೇ ಬೆಳಗ್ಗೆ ಹೇಳಿದ್ದು, ಆಲೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಅಂತ ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಕ್ಷೀರಸಾಗರ ಮಥನ ಹೇಗೋ ಹಾಗೆ ಕೃಷ್ಣನ ಮಥನವೂ ಆಗಬೇಕಲ್ಲ ಉಪಮಾನ ಅಂತಾದರೆ. ಹಾಗಾದರೆ ಕೃಷ್ಣನ ಮಥನ ಹೇಗೆ, ಕ್ಷೀರಸಾಗರ ಮಥನ ಹೇಗಾಯಿತು? ಕ್ಷೀರಸಾಗರ ಮಥನ ಮಾಡಬೇಕಾದರೆ ಕಡಗೋಲು ಮಂದರ ಪರ್ವತ. ಹಾಗೆ ಕೃಷ್ಣನನ್ನ ಮಥನ ಮಾಡಬೇಕಾದರೆ ಒಂದು ಕಡಗೋಲು ಬೇಕಲ್ಲ. ಮಂಥನ ಮಾಡಲಿಕ್ಕೆ ಒಂದೇನಾದರೂ ಸಾಧನ ಬೇಕಲ್ಲ. ಅದು ಯಾವುದು ಸಾಧನ ಅಂತ ಅಂದರೆ ಶ್ರೀ ವೇದಾಂತ ಮಹಾಚಲಂ. ಮಹಾಚಲ ಮಂದರ ಪರ್ವತ ಅದು ಕ್ಷೀರಸಾಗರ ಮಥನ ಮಾಡೋದಕ್ಕಾಗಿ ಬೇಕು. ಕೃಷ್ಣನನ್ನ ಮಥನ ಮಾಡೋದಕ್ಕಾಗಿ ವೇದಾಂತಗಳು ಬೇಕು ಅಂತ ವಾದಿರಾಜರು ಹೇಳ್ತಾರೆ. ಹಾಗಾದರೆ ವೇದಾಂತಕ್ಕೆ ಅಚಲದ ಉಪಮಾನವನ್ನು ಕೊಡ್ತಾ ಇದ್ದಾರೆ. ಮಹಾಚಲದ ಉಪಮಾನ ಮಹಾಚಲದ ಉಪಮಾನವನ್ನು ಅದಕ್ಕೆ ಕೊಡ್ತಾ ಇದ್ದಾರೆ. ಆ ವೇದಾಂತ ಎಂಥದ್ದು ಅಂತಂದರೆ ಶ್ರೀ ಎಂತವನ್ನು ಕೊಡ್ತಾರೆ ವ್ಯಾಖ್ಯಾನಕಾರರು ನಾರಾಯಣಾಚಾರ್ಯರು, ಅರ್ಥಾತ್ ವಾದಿರಾಜರ ಸಾಕ್ಷಾತ್ ಶಿಷ್ಯರು, ನೇರ ಶಿಷ್ಯರು. ಒಂದೆರಡು ಮಾತನ್ನು ತಿಳಿಬೇಕು, ನಾನು ಈಗಲೇ ಹೇಳ್ತೇನೆ. ಆ ಕ್ಷೀರಸಾಗರ ಕೃಷ್ಣನನ್ನು ಮಥನ ಮಾಡಬೇಕಾದ್ರೆ ಶ್ರೀ ವೇದಾಂತಗಳು ಬೇಕು. ಏನು ಶ್ರೀ ಅಂದರೆ ಏನು, ವೇದಾಂತ ಅಂದರೆ ಏನು? ವೇದಾಂತ ಅಂತಂದರೆ ಉಪನಿಷತ್ತುಗಳು ಅಂತ ಅರ್ಥ. ವೇದಗಳ ನಿರ್ಣಯವನ್ನು ಹೇಳುವ ಭಾಗಗಳು ವೇದಾಂತಗಳು. ಅವುಗಳು ವೇದಾಂತಗಳನ್ನು ಮತ್ತೆ ಈಗ ಅಚಲ ಅಂತ ಹೇಳ್ತಾ ಇದ್ದಾರೆ. ಅಚಲ ಸ್ಥಾನದಲ್ಲಿ, ಪರ್ವತದ ಸ್ಥಾನದಲ್ಲಿ ಕಡಿಯೋದಕ್ಕಾಗಿ ಇಟ್ಟಿದ್ದಾರೆ. ಶ್ರೀ ಅಂದರೆ ಪೂಜ್ಯವಾದದ್ದು ಅಂತ ಅರ್ಥ. ವೇದಾಂತಗಳನ್ನು ಪ್ರತಿಯೊಬ್ಬರೂ ಆರಾಧನೆ ಮಾಡಲೇಬೇಕು. ಆ ವೇದಾಂತಗಳ ಉಪನಿಷತ್ತುಗಳ ಪೂಜೆಯನ್ನು ಮಾಡಲೇಬೇಕು. ಏನವುಗಳ ಪೂಜೆ ಮಾಡೋದು ಅಂದರೆ ಏನು? ವೇದಾಂತಗಳ ಪೂಜೆ ಮಾಡೋದು ಅಂದರೆ ನಾವು ನವರಾತ್ರಿ ದಿವಸ ಸರಸ್ವತಿ ಆವಾಹನೆ ಮಾಡಿದಾಗ ಪುಸ್ತಕಗಳನ್ನಿಟ್ಟು ಪೂಜೆ ಮಾಡ್ತೀವಲ್ಲ, ಆ ಪೂಜೆ ಅಲ್ಲ. ಅದು ವೇದಾಂತಗಳ ಪೂಜೆ ಅಲ್ಲ. ವೇದಾಂತಗಳ ಪೂಜೆ ಅಂತ ಅಂದರೆ ವೇದಾಂತಗಳನ್ನು ಅಧ್ಯಯನ ಮಾಡೋದು, ಅಲ್ಲಿರುವ ವಿಷಯಗಳನ್ನು ಕೇಳೋದು.
ತಂದೆ ತಾಯಿಗಳ ಪೂಜೆ ಮಾಡೋದು ಅಂತಂದ್ರೆ ಏನು? ಅವರನ್ನು ಕೂಡಿಸಿ ಮಂಗಳಾರತಿ ಮಾಡ್ತಾನೆ ಇರ್ತೇವೆ ಯಾವಾಗಲೂ. ಆದರೆ ಅದಲ್ಲ, ತಂದೆ ತಾಯಿಗಳನ್ನ ಪೂಜೆ ಮಾಡೋದು ಅಂತ ಅಂದರೆ ಅವರ ಮಾತನ್ನ ಕೇಳೋದು ಅಂತ ಅರ್ಥ. ಆದರೆ ಅದು ನಿಜವಾದ ಪೂಜೆ. ಈ ಉಳಿದ ಪೂಜೆ ಅದು ಬೇಕಾಗಿಲ್ಲ. ನಿಜವಾಗಿ ವಾಸ್ತವಿಕವಾಗಿ ನಾವು ಅವರಿಗೆ ಪಾದ ಪೂಜೆ ಮಾಡೋದು ಅಥವಾ ಬೇರೆ ಬೇರೆ ಏನೇನು ಮಾಡಬೇಕಾಗಿದೆಯಲ್ಲ, ಅದೆಲ್ಲ ವಾಸ್ತವಿಕವಾದ ಪೂಜೆ ಅಲ್ಲ. ನಿಜವಾದ ಪೂಜೆ ತಂದೆ ತಾಯಿಗಳದ್ದು ಅಂತ ಅಂದರೆ ಅವರ ಮಾತುಗಳನ್ನು ಕೇಳೋದು. ಹಾಗೆ ವೇದಾಂತಗಳ ಪೂಜೆ ಅಂದರೆ ಏನು ಅಂದರೆ ಆ ವೇದಾಂತಗಳನ್ನು ಯಾವ ಶ್ರವಣ ಮಾಡ್ತಾ ಇರೋದು, ಉಪನಿಷತ್ತುಗಳ ಶ್ರವಣ. ಉಪನಿಷತ್ತಿನಲ್ಲಿ ಯಾವ ತತ್ವಗಳು ಬಂದಿವೆ ಆ ತತ್ವಗಳನ್ನು ಪುರಾಣದ ಮೂಲಕ ಶ್ರವಣ, ಪಾಠ ಪ್ರವಚನಗಳ ಮೂಲಕ ಅವುಗಳನ್ನು ಶ್ರವಣ ಮಾಡಿದರೆ ಆವಾಗ ಆ ವೇದಾಂತಗಳು ನಮ್ಮಿಂದ ಪೂಜ್ಯ, ಅವುಗಳ ಪೂಜೆಯಾದಂತೆ ಆಗ್ತದೆ. ಅಂಥ ಸ್ಥಾನದಲ್ಲಿ ಇದ್ದದ್ದು ವೇದಾಂತಗಳು. ಪೂಜ್ಯವಾದ ಸ್ಥಾನದಲ್ಲಿ ಆ ವೇದಾಂತಗಳಿವೆ. ಪರ್ವತಗಳು ಹಾಗೇನೆ. ಪರ್ವತಗಳ ಪೂಜೆಯನ್ನು ನಾವು ಮಾಡಬೇಕು. ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಮಾಡಿಸಿದ ಅಂತ ಅನ್ನೋದನ್ನು ನಾವು ಕೇಳ್ತೇವೆ. ದಶಮಸ್ಕಂಧದಲ್ಲಿ ಪರ್ವತದ ಪೂಜೆಯನ್ನು ಕೃಷ್ಣ ಮಾಡಿಸಿದ. ಧನುರ್ಯಾಗವನ್ನು ಬಿಡಿಸಿ ಇಂದ್ರನ ಯಾಗವನ್ನು. ಯಾಕೆ ಅಂದರೆ ಪರಮಾತ್ಮನ ಸನ್ನಿಧಾನ ಇರ್ತದಂತೆ ಆ ಪರ್ವತಗಳಲ್ಲಿ. ನದಯ ಪರ್ವತಾ ಪುಣ್ಯಾ ಅಂತ ಹೇಳ್ತಾರೆ. ಆ ಪರ್ವತಗಳೆಲ್ಲ ಅತಿ ಪುಣ್ಯವಾದ ಪ್ರದೇಶಗಳು. ಅಲ್ಲಿ ಸ್ವಯಂ ದುರ್ಗಾದೇವಿ ಇರ್ತಾಳೆ, ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿರ್ತಾನೆ. ಹೀಗಾಗಿ ಪೂಜ್ಯವಾದದ್ದು. ಹೀಗೆ ಆ ಪರ್ವತಗಳು ಹೇಗೆ ಪೂಜ್ಯವೋ ಹಾಗೆಯೇ ವೇದಾಂತಗಳು ಪೂಜ್ಯವಾಗಿವೆ. ನೋಡಿ, ಅದಕ್ಕೆ ಉಪಮಾನವನ್ನು ಕೊಟ್ಟರು. ವೇದಾಂತಗಳು ಹೇಗೆ ಅಚಲದಂತೆ, ಸಾಮಾನ್ಯ ಅಚಲ ಅಲ್ಲ, ಮಹಾಚಲ. ಅಂಥ ಮಹಾಚಲ ಮಂತರ ಪರ್ವತದಂತೆ ಆ ವೇದಾಂತಗಳಿವೆ. ಪರ್ವತಗಳು ಹೇಗೆ ಪೂಜ್ಯ ಹಾಗೆ ವೇದಾಂತಗಳು ಪೂಜ್ಯವಾಗಿವೆ ಅನ್ನೋದಕ್ಕಾಗಿ ಅದರ ಉಪಮಾನವನ್ನು ವಾದಿರಾಜರು ಕೊಟ್ಟಿದ್ದಾರೆ. ಅದೊಂದೇ ಕಾರಣಕ್ಕಾಗಿ ಅಲ್ಲ, ಅಚಲ ಆ ಶಬ್ದವೇ, ಆ ಪದಪ್ರಯೋಗ. ಕಾಶ್ಮೀರದ ಒಬ್ಬ ಕವಿ ಇದ್ದಾನೆ, ಕ್ಷೇಮೇಂದ್ರ ಅಂತ. ಅವನು ಅದ್ಭುತವಾದ ಕಾವ್ಯಗಳನ್ನು ಬರೆದಿದ್ದಾನೆ. ಅವನು ಬರೆದ ಎಲ್ಲ ಗ್ರಂಥಗಳು ಹಾಗೇನೇ ಇದೆ. ಎಲ್ಲ ಗ್ರಂಥಗಳು ಹಾಗೇನೇ ಇದೆ. ರಾಮಾಯಣ ದರ್ಶನ ಅಂತ ಇದೆ, ಭಾರತ ದರ್ಶನ ಅಂತ ಇದೆ. ಭಾರತ ದರ್ಶನ ಅಲ್ಲ, ಮತ್ತೊಂದೇನು, ಭಾರತ ಮಂಜರಿ, ರಾಮಾಯಣ ಮಂಜರಿ ಅಂತ ಸಮಗ್ರ ರಾಮಾಯಣದ ಸಂಗ್ರಹ. ಭಾರತ ಮಂಜರಿ ಅಂತ ಇದೆ, ಸಮಗ್ರ ಭಾರತದ ಸಂಗ್ರಹ. ತುಂಬ ಸುಂದರವಾದ ಸಂಗ್ರಹ ಇದೆ. ಅವೆರಡೂ ನಾನು ಓದಿದ್ದೇನೆ. ನೀವು ಅದನ್ನು ಯಾರಾದರೂ ಬರ್ಕೊಳ್ತಾ ಇದ್ದರೆ, ಅರ್ಥಾತ್ ಯಾವ ಪುಸ್ತಕಗಳನ್ನು ಓದಬೇಕು ಅಂತ ನೀವು ಬರ್ಕೊಳ್ತಾ ಇದ್ದೀರಿ, ಈ ಎರಡೂ ಪುಸ್ತಕಗಳನ್ನು ಅವಶ್ಯವಾಗಿ ಓದಬಹುದು. ರಾಮಾಯಣ ಮಂಜರಿ, ಭಾರತ ಮಂಜರಿ ಅಂತ. ಈಗ ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ. ಅದರಲ್ಲಿ ಔಚಿತ್ಯ ವಿಚಾರ ಚರ್ಚಾ ಅಂತ ಒಂದು ಅವನು ಬರೆದ ಗ್ರಂಥ. ಮತ್ತೊಂದಿದೆ, ಇನ್ನೂ ಸುಂದರವಾದ ಗ್ರಂಥ ಇದೆ, ಸಣ್ಣದು ಪುಟ್ಟದಾದದಿದೆ, ಚಾರುಚರ್ಯ ಅಂತ. ಆ ಹೆಸರುಗಳು ಹೇಗಿರ್ತಿದ್ರು ನೋಡಿ, ಚಾರುಚರ್ಯ. ನಮ್ಮ ಚರ್ಯಗಳು ಅರ್ಥಾತ್ ನಾವು ಮಾಡೋ ಕೆಲಸಗಳು, ಚಾರು ಒಳ್ಳೆಯದು ಹೇಗಾಗ್ತದೆ, ಅದಕ್ಕಾಗಿ ಅನೇಕ ಸುಭಾಷಿತಗಳನ್ನು ಅವನದರಲ್ಲಿ ಸಂಗ್ರಹ ಮಾಡಿದ್ದಾರೆ. ಪುಟ್ಟದಾದ ಕೃತಿ ಚಾರುಚರ್ಯ ಅಂತ. ಇಂಥ ಅನೇಕ ಗ್ರಂಥಗಳನ್ನು ಆ ಕ್ಷೇಮೇಂದ್ರ ಅಂತ ಅನ್ನೋ ಕವಿ ಬರೆದಿದ್ದಾನೆ. ಅವನೇ ಔಚಿತ್ಯ ವಿಚಾರ ಚರ್ಚಾ ಅಂತ ಒಂದು ಪುಟ್ಟದಾದ ಗ್ರಂಥ, ಅದು ಸಣ್ಣದಿದೆ. ಅಲ್ಲಿ ಅನೇಕ ಔಚಿತ್ಯಗಳ ಚರ್ಚೆಯನ್ನು ಮಾಡಿದ್ದಾನೆ. ಅಂದರೆ ಪದೌಚಿತ್ಯ, ವಾಕ್ಯೌಚಿತ್ಯ, ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಪದವನ್ನು ಇಡಬೇಕು, ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ವಾಕ್ಯಗಳ ಪ್ರಯೋಗವನ್ನು ಮಾಡಬೇಕು, ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಯಾವುದು ಉಪಮಾನವನ್ನು ಕೊಡಬೇಕು, ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ರಸ ಇರಬೇಕು ಮಾಡಿದರೆ ಅಲ್ಲ, ಆ ಪ್ರಸಂಗಕ್ಕೆ ತಕ್ಕಂತೆ ಆ ರಸದ ಆವಿರ್ಭಾವವು ಅಲ್ಲಿ ಆಗಬೇಕು. ಅಂದಾಗ ಅದು ರಸೌಚಿತ್ಯ ಅಂತ ಆಗ್ತದೆ. ಇಲ್ಲದೆ ಹೋದರೆ ರಸದ ಔಚಿತ್ಯ ಇಲ್ಲ, ಅನುಚಿತವಾದ ರಸದ ಪ್ರದರ್ಶನ ಅಂತ ಆಗ್ತದೆ. ಹೀಗಾಗಿ ಅವುಗಳನ್ನೆಲ್ಲ ಚರ್ಚೆ ಮಾಡಿದ್ದಾನೆ ಆ ಕವಿ. ಅನ್ನೋದಕ್ಕಾಗಿ ನಮ್ಮ ಗುರುಗಳ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ಪೂಜೆ ನಡೆದಿರ್ತದೆ, ಪೂಜೆಯಾದ ಮೇಲೆ ಹಾಡು ಹಾಡ್ತೀರಿ ನೀವು, ಇಲ್ಲ ಅಂತ ಅಲ್ಲ. ಆದರೆ ಕೆಲವರು ದೇವರ ಊಟ ಅಂತ ಆ ಸಂದರ್ಭಕ್ಕಾಗಿ ಭಿಕ್ಷೆಯನ್ನು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಭಿಕ್ಷೆ ಮಾಡಿಸಿದಾಗ ನೀವಲ್ಲಿ ಕುಳಿತುಕೊಂಡು ಪಾಪ ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು ಅಂತ ಹಾಡು ಹಾಡಿಬಿಟ್ರೆ, ಪಾಪ ಅವ್ರು ಯಾವುದೋ ಉದ್ದೇಶದಿಂದ ವಿವಾಹವಾಗಬೇಕು, ದೇವರ ಊಟ, ಏನೋ ಸಮಾರಂಭ ಒಳ್ಳೆಯದಾಗಬೇಕು ಅಂತ ಅವ್ರು ಬಯಸಿ ದೇವರ ಪೂಜೆ ಭಿಕ್ಷೆಯನ್ನು ಮಾಡಿಸಿರ್ತಾರೆ. ಯದ್ಯಪಿ ನಾವು ವಿರಕ್ತರು, ಸ್ವಾಮಿಗಳು ವಿರಕ್ತರು, ಅವ್ರಿಗೆ ಯಾವ ಹಾಡಾದರೆ ಏನು. ಆದರೆ ಯಜಮಾನ ಅವನು ಭಿಕ್ಷೆ ಮಾಡಿಸಿರ್ತಾನೆ ಅನ್ನೋದಕ್ಕಾಗಿ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ಹಾಡಾಡ್ರಿ ಅಂತ ಹೇಳ್ತಾ ಇರ್ತಾರೆ. ಅದು ಔಚಿತ್ಯ. ಅದು
ಉಚಿತವ ಅಂತ ಎಷ್ಟು ಹಾಡುಗಳಿವೆ, ದೇವರ ಹಾಡಾಡ್ರಿ ಅಂತ ಹೇಳ್ತಾ ಇರ್ತಾರೆ, ಅದು ಔಚಿತ್ಯ. ಅದು ಉಚಿತವ ಅಂತ ಎಷ್ಟು ಹಾಡುಗಳಿವೆ ದೇವರ ಮಹಿಮೆಯನ್ನು ವರ್ಣನೆ ಮಾಡುವಂಥದ್ದು. ಅದರ ಚರ್ಚೆಯನ್ನು ಆ ಕವಿ ಮಾಡ್ತಾನೆ. ಆ ಕವಿ ಮಾಡಿ ಯಾವ ಯಾವ ಕವಿಗಳು ಕಾವ್ಯವನ್ನು ಬರೆದಾಗ ಎಲ್ಲೆಲ್ಲಿ ಈ ಔಚಿತ್ಯವನ್ನು ತಪ್ಪಿದ್ದಾರೆ ಅಂತ ಅನ್ನೋದನ್ನು ತೋರಿಸಿಕೊಡ್ತಾನೆ. ಇಲ್ಲಿ ಇಂಥ ಪದ ಪ್ರಯೋಗ ಇದೆ, ಇದು ಉಚಿತ ಅಲ್ಲ. ಅನುಚಿತವಾದ ಪದ ಪ್ರಯೋಗ ಈ ಸಂದರ್ಭದಲ್ಲಿ, ಅನುಚಿತವಾದ ವಾಕ್ಯ ಪ್ರಯೋಗ ಈ ಸಂದರ್ಭದಲ್ಲಿ, ಅನುಚಿತವಾದ ತಿಳಿಸಿದ್ದಾರೆ. ಹಾಗೆ ಇಲ್ಲಿ ಪದೌಚಿತ್ಯವನ್ನು ಆಲೋಚನೆ ಮಾಡೋದಾದ್ರೆ, ಈಗ ಪರ್ವತಕ್ಕೆ ಅನೇಕ ಹೆಸರುಗಳಿವೆಯಲ್ಲ, ಒಂದೇ ಹೆಸರಿದೆಯಾ? ಪರ್ವತಕ್ಕೆ ಅನೇಕ ಹೆಸರುಗಳಿವೆ. ಆದರೆ ಇಲ್ಲಿ ಮಾತ್ರ ವಾದಿರಾಜರು ಪ್ರಯೋಗ ಮಾಡ್ತಾರೆ, ಮಹಾಚಲಂ ಅಂತ ಪ್ರಯೋಗ ಮಾಡ್ತಾರೆ. ಶ್ರೀ ವೇದಾಂತ ಮಹಾಚಲಂ ಅಂತ ಆ ಪರ್ವತಕ್ಕೆ ಆ ಪದವನ್ನು ಪ್ರಯೋಗ ಮಾಡ್ತಾರೆ. ಎಷ್ಟು ಉಚಿತವಾದ ಪ್ರಯೋಗ ಇದು, ಈ ಪದದ ಪ್ರಯೋಗ ಇಲ್ಲಿ ಅಂತಂದರೆ ಅದಕ್ಕೆ ವ್ಯಾಖ್ಯಾನಕಾರರು ಕೂಡ ಅದಕ್ಕೆ ಸರಿಯಾದ ಅರ್ಥವನ್ನು ಜೋಡಿಸಿ ಬರೀತಾರೆ. ಯಾಕೆ ಅಚಲ ಅಂತ ಪದ ಪ್ರಯೋಗವನ್ನು ಮಾಡಿದರು? ಅಚಲ ಅಂದರೆ ಏನು? ಚಲಿಸಲಾಗದೇ ಇದ್ದದ್ದು. ನಡೀತದ ಪರ್ವತ? ನಡೆದರೆ ನಮ್ಗತಿ ಏನು? ಇಲ್ಲೇ ಬೆಟ್ಟ ಇದೆ, ಪರ್ವತ ನಡೆದು ಬಂದು ಬಿಟ್ಟರೆ ನಾವು ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅದು ಅಚಲ, ಅದಕ್ಕೆ ಚಲನೆ ಇಲ್ಲ, ಅದು ನಡೆಯೋದಿಲ್ಲ. ಹಾಗಾದರೆ ವೇದಾಂತ ಏನಿದೆ ಅಲ್ಲ, ಅದನ್ನು ಯಾರೂ ಅಲುಗಾಡಿಸ್ಲಿಕ್ಕಾಗೋದಿಲ್ಲ, ಅದು ಅಚಲ. ಹೇಗೆ ಪರ್ವತ ಅಚಲವೋ, ಪರ್ವತ ಹೇಗೆ ಸ್ಥಿರ ಇರ್ತದೋ, ಹಾಗೆ ವೇದಾಂತವೂ ಕೂಡ ಸ್ಥಿರವೇ, ಉಪನಿಷತ್ತುಗಳು ಕೂಡ ಸ್ಥಿರವೇ. ಅವು ಚಂಚಲ ಅಲ್ಲ. ಒಂದು ಬಾರಿ ಒಂದು ಮಾತನಾಡಿ ಮತ್ತೊಂದು ಬಾರಿ ಮತ್ತೊಂದು ಮಾತನಾಡ್ತೀವ, ಎರಡು ನಾಲಿಗೆ ಅಂತ ನಾವು ಕರಿತೀವಲ್ಲ. ಇಲ್ರಿ ಅವರು ಎರಡು ನಾಲಿಗೆ ಅಂತ ಅಂದರೆ ಎದುರಿಗಿದ್ದಾಗ ಒಂದು ಮಾತು, ಆಮೇಲೆ ಮತ್ತೊಂದು ಮಾತು, ಹೀಗಿರ್ತವೆ. ವೇದಾಂತಗಳು ಹಾಗಲ್ಲ. ವಿಷ್ಣು ಸರ್ವೋತ್ತಮ ಅಂತ ಹೇಳಿದರೆ ಅದನ್ನೇ ಕೊನೆ ತನಕ ಹಠ ಹಿಡಿದು ಕೊಡುತ್ತದೆ ಹೊರತು ಮಾಡ್ತೇನೆ. ಕಾಳಿದಾಸ ರಘುವಂಶವನ್ನು ಬರೆದಿದ್ದಾನೆ. ವಾಸ್ತವಿಕವಾಗಿ ಒಬ್ಬರು ಚರ್ಚೆ ಮಾಡಿದ್ದಾರೆ. ರಘುವಂಶವನ್ನು ಕಾಳಿದಾಸ ರಚನೆ ಮಾಡಿದ್ದಾರೆ. ಯಾರ ಕಥೆ ರಘುವಂಶ? ರಾಮನ ಕಥೆ. ರಾಮನ ಕಥೆಯನ್ನು ಹೇಳೋದಕ್ಕಾಗಿ ಪೂರ್ವಿಕರಾದ ಎಲ್ಲ ರಾಜರ ಕಥೆಯನ್ನು ಕಾಳಿದಾಸ ವರ್ಣನೆ ಮಾಡ್ತಾನೆ. ಅವರೆಲ್ಲರೂ ವೈಷ್ಣವರೇ. ಸ್ವಯಂ ರಾಮ ಅವನು ವಿಷ್ಣು. ರಾಮಾಯಣದಲ್ಲಿ ಎಲ್ಲಿಯೂ ರಾಮ ನನ್ನ ಶಿವ ಇತ್ಯಾದಿಯಾಗಿ ಹೇಳಿಲ್ಲ. ವಿಷ್ಣುವೇ ರಾಮನಾಗಿ ಅವತಾರ ತಾಳಿದ್ದಾನೆ, ವಿಷ್ಣುವೇ ರಾಮ ಅನ್ನೋದನ್ನು ರಾಮಾಯಣದಲ್ಲಿ ಹೇಳಿದ್ದಾರೆ. ಆ ರಾಮಾಯಣವೇ ರಘುವಂಶಕ್ಕೆ ಆಧಾರ, ಮಹಾಭಾರತ ಭಾಗವತ ಆಧಾರ. ಹಾಗಾದರೆ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ವಿಷ್ಣುವೇ ರಾಮ ಅಂತ ಹೇಳಿದಾಗ ಅಂಥ ರಘುವಂಶವನ್ನು ಬರೀಬೇಕಾದರೆ ಮಂಗಲಾಚರಣೆಯಲ್ಲಿ ಪಾರ್ವತಿ ರುದ್ರದೇವರ ಪ್ರಸಂಗ ಏನಿದೆ? ಹಾಗಾದರೆ ಆ ಮಂಗಲ ಶ್ಲೋಕವೇ ಅನುಚಿತ ಅಂತ ಚರ್ಚೆ ಮಾಡ್ತಾರೆ. ನೀವು ವಿಷ್ಣುವಿನ ಕಥೆಯನ್ನು ಹೇಳ್ತಾ, ದೇವರ ಕಥೆಯನ್ನು ಹೇಳ್ತಾ, ಪಾರ್ವತಿ ಮತ್ತು ರುದ್ರದೇವರು ಬಹಳ ದೊಡ್ಡವರು, ಸರ್ವಥಾ ವಿಚಾರ ಇಲ್ಲ, ಆ ವಿಷಯದಲ್ಲಿ ಸರ್ವಥಾ ಸಂದೇಹ ಇಲ್ಲ. ಆದರೆ ವಿಷ್ಣುವಿನ ಕಥೆಯನ್ನು ನೀನು ಹೇಳ್ತಾ, ಅವರು ಹೇಳ್ತಾ, ಅಲ್ಲಿ ಮಂಗಲಾಚರಣದಲ್ಲಿ ರುದ್ರದೇವರಿಗೆ ಮತ್ತು ಪಾರ್ವತಿಗೆ ಏನು ಪ್ರಸಂಗ ಇತ್ತು? ವಾಗರ್ಥ ವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತರೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಅದನ್ನು ಕೆಲವರು ವೈಷ್ಣವರು ಇಲ್ಲ ನಮ್ಮ ದೇವರು ಬರಬೇಕು ಅನ್ನೋ ಹಾಗೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಪಾರ್ವತಿ ಪರಮೇಶ್ವರವು ಹೀಗೆ ಬಿಡಿಸ್ಕೊಂಡು ಕೆಲವರು ಸಂತೋಷ ಪಡೋರಿದ್ದಾರೆ. ಅವನು ಬರೆದದ್ದು ವಾಸ್ತವಿಕವಾಗಿ ಪಾರ್ವತಿ ಮತ್ತು ರುದ್ರದೇವರನ್ನು ವರ್ಣನೆ ಮಾಡೋದಕ್ಕಾಗಿ. ಇಲ್ಲ ನಮ್ಮ ದೇವರು ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ ನಾವು ಸಂತೃಪ್ತರಾಗೋಣ ಅಂತ ಹೇಳಿ ಅಂದರೆ ಇಬ್ಬರು ಬಂದ್ಬಿಟ್ರಲ್ಲಿ, ರುದ್ರದೇವರು ಮತ್ತು ಪಾರ್ವತಿಯನ್ನು ಪಾಲನೆ ಮಾಡುವವರು ಯಾರು? ಪಾರ್ವತಿಯ ಪತಿ ಯಾರು? ರುದ್ರದೇವರು. ಪಾರ್ವತೀಪ ಒಂದು ಭಾಗವಾಯಿತು. ರಮೇಶ್ವರವು ರಮಾ ಮತ್ತು ರಮಾದೇವಿಗೆ ಈಶ್ವರನಾದವನು ಪರಮಾತ್ಮ. ಹೀಗೆ ರುದ್ರದೇವರನ್ನು ನಾರಾಯಣನನ್ನು ಸ್ತೋತ್ರ ಮಾಡಿದ ಹಾಗಾಯಿತು ಅಂತ ಕೆಲವರು ಸಂತೋಷ ಪಡೋರಿದ್ದಾರೆ. ಅದರ ಮೇಲೂ ಆಕ್ಷೇಪ ಮಾಡೋರಿದ್ದಾರೆ. ಏನೇ ಇದ್ರೂ ನಿಮ್ಮ ನಾರಾಯಣ, ನಿಮ್ಮ ರಮೇಶ್ವರ, ಆಮೇಲೆ ಮೊದಲಿಗೆ ಪಾರ್ವತೀಪ ಅಂತ ಹೇಳಿ ಹೀಗೆಲ್ಲ ಚರ್ಚೆ ಮಾಡೋರಿದ್ದಾರೆ. ಇಲ್ಲಿ ಏನೇ ಇರಲಿ, ವಿಷ್ಣುವಿನ ಅವತಾರನಾದ ರಾಮನ ಕಥೆಯನ್ನು ನೀನು ಹೇಳಬೇಕಾದ್ರೆ ಉಮಾ ಉಚಿತ ಅದು, ಹೀಗಾಗಿ ಬೇಕಾಗಿರಲಿಲ್ಲ ಅಂತ ಅವರು ಹೇಳ್ತಾರೆ. ಹೋಗಲಿ, ಅವನ ಆ ಶೈವ ದೀಕ್ಷೆ ಏನಿದೆ ಅಲ್ಲ, ಅದು ಹಾಗೇನೇ ಇದೆಯಾ? ಇಲ್ಲ, ಆ ಶೈವ ದೀಕ್ಷೆಯೂ ಹಾಗೆ ಇಲ್ಲ.
ಯಾವ ಸರ್ಗ ಅಂತ ನೆನಪಿಲ್ಲ, ಶ್ಲೋಕ ನನಗೆ ನೆನಪಿಲ್ಲ. ಆದರೆ ರಾಮಚಂದ್ರ ದೇವರ ವಿವಾಹವಾಗ್ತದೆ. ವಿವಾಹವಾದ ಮೇಲೆ ಅಯೋಧ್ಯ ನಗರಕ್ಕೆ ಹೊರಡ್ತಾರೆ ಎಲ್ಲರೂ. ಹೊರಡಬೇಕಾದ್ರೆ ಪರಶುರಾಮ ದೇವರು ಭೇಟಿಯಾಗ್ತಾರೆ. ಏನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ ಕಾಳಿದಾಸ, ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ಆ ಪರಮಾತ್ಮ ರಾಮ ಸೀತಾ ಹೊರಟಿದ್ದಾರೆ, ಪರಶುರಾಮ ದೇವರು ಎದುರಾದ. ದಶರಥನಿಗೆ ಗಾಬರಿ, ಇಡೀ ಕೈಕಾಲು ನಡೆಯುತ್ತಾ ಇವೆ, ಏನು ಮಾಡಬೇಕಪ್ಪ? ಯಾಕೆಂದರೆ ಪರಶುರಾಮ ಅಂತಂದರೆ ಕ್ಷತ್ರಿಯ ಸಂಹಾರಕ ಅಂತ ಪ್ರಸಿದ್ಧ. ನನ್ನ ಮಕ್ಕಳು ಈಗ ವಿವಾಹ ಮಾಡಿಕೊಂಡು ಹೊರಟಿದ್ದಾರೆ, ಎದುರಾದ್ನಲ್ಲಪ್ಪ, ಏನು ಮಾಡಬೇಕು ಅಂತ ಇಡೀ ದೇಹ ನಡುಕ. ಪರಶುರಾಮ ದೇವರು ಬರ್ತಾರೆ, ಜೋರಾಗಿ ರಾಮಚಂದ್ರ ದೇವರಿಗೆ ಹೇಳ್ತಾರೆ. ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತುಂಬ ಅದ್ಭುತವಾದ ನಿರ್ಣಯವನ್ನು ಕೊಟ್ಟಿದ್ದಾರೆ. ಜೋರಾಗಿ ಹೇಳ್ತಾನೆ, ಏನೋ ರಾಮ, ನೀನೇನೋ ಶಿವಧನುಸ್ಸನ್ನು ಮುರಿದಿಯಂತೆ, ಹೌದಾ ಅಂತ ಕೇಳ್ತಾನೆ. ಹೌದು. ಏನು ಶಿವಧನಸ್ಸನ್ನು ಮುರಿದರೆ ನೀನು ಸಮರ್ಥ ಅಂತ ಗೊತ್ತಾಗ್ತದ? ಇದು ನನ್ನ ಕೈಯಲ್ಲಿದೆ, ಇದು ವೈಷ್ಣವ ಧನುಸ್ಸು. ಇದನ್ನು ನೀನು ಹೆದೆಯೇರಿಸಿದರೆ, ಇದನ್ನು ನೀನು ಎತ್ತಿದರೆ ಅವಾಗ ನೀನು ದೊಡ್ಡವನು, ನೀನು ಸಮರ್ಥ ಅಂತ ನಾನು ಒಪ್ತೇನೆ. ಅಲ್ಲಿ ತನಕ ಒಪ್ಪೋದಿಲ್ಲ ಅಂತ ಅಂತಾರೆ. ಯಾಕೆ ಅಂದಾಗ ಶೈವ ಧನುಸ್ಸು ಮತ್ತು ವೈಷ್ಣವ ಧನುಸ್ಸು ಅವುಗಳಲ್ಲಿಯೇ ಸಾಮರ್ಥ್ಯ ಏನು ಅಂತ ಕಾಳಿದಾಸ ತಿಳಿಸ್ತಾನೆ. ಕಾಳಿದಾಸ ಹೇಳ್ತಾನೆ, ಅವೆರಡರ ಸಾಮರ್ಥ್ಯ ಎಷ್ಟು ಅಂತ ಹೇಳ್ತಾನೆ. ಹೇಳಬೇಕಾದ್ರೆ ಅನುವಾದ ಮಾಡ್ತಾನೆ. ಇದ್ದಕ್ಕೆ ರುದ್ರದೇವರಿಗೂ ವಿಷ್ಣುವಿಗೂ ಯುದ್ಧವಾಯಿತು. ಅವೆರಡೂ ಧನುಸ್ಸನ್ನು ವಿಶ್ವಕರ್ಮ ನಿರ್ಮಾಣ ಮಾಡಿ ಕೊಟ್ಟ. ಶೈವ ಧನುಸ್ಸು ಮತ್ತು ವಿಷ್ಣು ಧನುಸ್ಸು ಎರಡನ್ನು ಪಿನಾಕ ಮತ್ತು ಶಾಂಗ ವಿಶ್ವಕರ್ಮ ನಿರ್ಮಾಣ ಮಾಡಿ ಕೊಟ್ಟ. ಇಬ್ಬರಿಗೂ ಕೊಟ್ಟ ಮೇಲೆ ರುದ್ರದೇವರ ಕೈಯಲ್ಲಿ ಧನುಸ್ಸು ಬಂತು. ದೇವರಿದ್ದಾನೆ, ಯುದ್ಧಕ್ಕೆ ಬರ್ತೀಯಾ ಅಂತ ಕೇಳಿದ್ದಂತೆ ರುದ್ರ. ಇದು ರುದ್ರದೇವರ ಚಿನ್ನ ಧರ್ಮ. ಇದು ಧನುಸ್ಸು ಕೈಯಲ್ಲಿ ಬಂದ ಕೂಡಲೇ ಯುದ್ಧಕ್ಕೆ ಬರ್ತೀಯಾ, ಹೊಸದಾಗಿ ಧನುಷ್ಯ ಬಂದಿದೆ ನನ್ನ ಹತ್ರ ಅಂತ ಅಂದಾಗ ಆವಾಗ ನಾರಾಯಣ ಏನು ಮಾಡಿದ? ತನ್ನ ಕೈಯಲ್ಲಿರುವ ಧನುಷ್ಟಂಕಾರ, ನಿಮಗೆಲ್ಲ ಗೊತ್ತಿರಬಹುದು ಆ ಪದಾರ್ಥ, ಧನುಷ್ಟಂಕಾರ. ಅದಕ್ಕೆ ಹಗ್ಗ ಇರ್ತದೆ, ಹಗ್ಗ ಎಳೆದರೆ ಧ್ವನಿ ಆಗ್ತದೆ, ಅದನ್ನು ಧನುಷ್ಟಂಕಾರ ಅಂತ ಕರೀತಾರೆ. ಆ ಧನುಷ್ಟಂಕಾರವನ್ನು ನಾರಾಯಣ ಮಾಡಿ ಚಲನವಲನೆಯೇ ಇಲ್ಲ. ಅಂಥ ಪರಿಸ್ಥಿತಿ ರುದ್ರದೇವರದಾಗಿಬಿಟ್ಟು ಆ ಧನುಸ್ಸು ನಿಸ್ಸಾರವಾಗಿ ಹೋಯಿತು. ಆವಾಗ ಪರಮಾತ್ಮ ಧನುಷ್ಟಂಕಾರ ಮಾಡಿದಾಗ ರುದ್ರದೇವರ ಧನುಸ್ಸು ನಿಸ್ಸಾರವಾಯಿತು. ಅಂಥ ನಿಸ್ಸಾರವಾದ ಧನುಷನ್ನು ನೀನು ಎತ್ತಿದ್ದಿ ಅಂತ ಹೇಳ್ತಾರೆ. ಅದಕ್ಕೆ ಉಪಮಾನವನ್ನು ಕೊಡ್ತಾನೆ. ಎಷ್ಟು ಚೆನ್ನಾಗಿದೆ ಉಪಮಾನ ಅಂದರೆ, ನದಿ ತೀರದಲ್ಲಿ ಒಂದು ವೃಕ್ಷ ಇದೆ, ದೊಡ್ಡ ವೃಕ್ಷ ಇದೆ. ಸಣ್ಣ ಗಾಳಿ ಬಂದರೆ ಸಾಕು ವೃಕ್ಷ ಬಿದ್ದು ಬಿಡ್ತದೆ. ಯಾಕೆಂದರೆ ನೀರು ಬಡಿದು 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 ಸಡಿಲಾಗಿ ಬಿಟ್ಟಿರ್ತದೆ. ಹೀಗಾಗಿ ಸಣ್ಣ ಗಾಳಿ ಬಂದರೆ ಸಾಕು, ದೊಡ್ಡ ಗಿಡ, ಭಾರಿ ದೊಡ್ಡ ಮರ, ಅಂಥ ದೊಡ್ಡ ಮರವೂ ಕೂಡ ಸಣ್ಣ ಗಾಳಿಗೆ ಬಿದ್ದು ಬಿಡುತ್ತದೆ. ಆ ಸಣ್ಣ ಗಾಳಿಗೆ ಬಿತ್ತು ಅಂತ ಹೇಳಿ ಆ ಸಣ್ಣ ಗಾಳಿಯನ್ನೇ ಬಿರುಗಾಳಿ ಅಂತ ನಾವು ಯಾರಾದರೂ ಹೇಳ್ತೀವ? ಇಲ್ಲ. ಅದು ಯಾಕೆ ಬಿದ್ದಿದೆ? ಗಾಳಿಯ ಸಾಮರ್ಥ್ಯ ಅಲ್ಲ, ಅದು ನೀರು ಬಡಿದು ಬಡಿದು ಸಡಿಲವಾಗಿದೆ, ನಿಸ್ಸಾರವಾಗಿದೆ ಆ ಗಿಡ ಅನ್ನೋದಕ್ಕಾಗಿ ಸಣ್ಣ ಗಾಳಿಗೆ ಬಿದ್ದು ಹೋಗ್ಬಿಟ್ಟಿದೆ. ಹಾಗೆ ರುದ್ರದೇವರ ಧನಸ್ಸಾಗಿಬಿಟ್ಟಿದೆ. ನದಿಯ ತೀರದಲ್ಲಿರುವ ವೃಕ್ಷದಂತೆ ವೃಕ್ಷ ನಿಸ್ಸಾರವಾಗುವಂತೆ ನಿಸ್ಸಾರವಾದ ಧನುಸ್ಸು. ಅದನ್ನು ನೀನು ಎತ್ತಿದೆ, ನಿಸ್ಸಾರವಾದ ಧನುಸ್ಸನ್ನು. ನೀನು ಸಮರ್ಥ ಅಂತ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇದು ವೈಷ್ಣವ ಧನುಸ್ಸು. ಆ ಶಿವಧನುಸ್ಸನ್ನು ನಿಸ್ಸಾರ ಮಾಡಿದ ಧನುಸ್ಸು. ಇದನ್ನು ನೀನು ಎತ್ತಿದರೆ ಆವಾಗ ನೀನು ಸಮರ್ಥ, ನೀನು ವಿಷ್ಣು ಅಂತ ನಾನು ತಿಳಿತೇನೆ ಅಂತ ಆ ಧನುಸ್ಸನ್ನು ಕೊಡ್ತಾನಂತೆ. ಆ ಧನುಸ್ಸನ್ನು ದೇವರು ಎತ್ತಿ ಬಿಡ್ತಾರೆ. ರಾಮ ವಿಷ್ಣು ಅಂತ ಎಲ್ಲರಿಗೆ ಸಿದ್ಧವಾಗ್ತದೆ. ಇಷ್ಟು ಕಥೆಯನ್ನು ಹೇಳ್ತಾನೆ. ಆದರೆ ಸ್ವಯಂ ಶೈವ ಶಿವ ಸರ್ವೋತ್ತಮ ಅಂತ ಹೇಳಬೇಕು. ಆದರೆ ಆ ಪ್ರಸಂಗ ಬಂದಾಗ ಅದನ್ನು ಅವನು ಹೇಳೋದಿಲ್ಲ. ವಿಷ್ಣುವಿನ ಧನುಸ್ಸು ತುಂಬ ಶ್ರೇಷ್ಠ, ವಿಷ್ಣು ತುಂಬ ಶ್ರೇಷ್ಠ ಅಂತ ಹೇಳ್ತಾನೆ. ಅದು ಯಾಕೆ ಹಾಗೆ ಬುದ್ಧಿ ಭೇದ ಆಗ್ತದೆ ಅಂತ ಅನ್ನೋದು ಮಾತ್ರ ಗೊತ್ತಿಲ್ಲ. ಆದರೆ ಮೊದಲಿಗೆ ರುದ್ರದೇವರನ್ನು ವರ್ಣನೆ ಮಾಡಿದ ಆ ಕವಿ ಇಂಥ ಪ್ರಸಂಗದಲ್ಲಿ ನಾರಾಯಣನ ವರ್ಣನೆಯನ್ನು ಬಹಳ ಅದ್ಭುತವಾಗಿ ಮಾಡಿಬಿಡ್ತಾರೆ. ರುದ್ರದೇವರಿಗಿಂತಲೂ ದೊಡ್ಡವರು ವಿಷ್ಣು ಅಂತ ಅನ್ನೋದನ್ನು ಅಲ್ಲಿ ಮಾಡಿಬಿಡ್ತಾನೆ. ಹೀಗೆ ಅವರ ನಾಲಿಗೆ ಎರಡು, ಯಾವಾಗ ಹೇಗೆ ಬೇಕು ಹಾಗೆ ಅವರು ತಿರುಗಿಬಿಡ್ತಾರೆ. ಸಿದ್ಧಾಂತದ ದೀಕ್ಷೆ ಅವರಿಗಿಲ್ಲ. ಯದ್ಯಪಿ ವಿಷ್ಣು ಸರ್ವೋತ್ತಮ ಅಂತ ಇರಲೇಬೇಕು, ಆದರೆ ಅವರಿಗೂ ಕೂಡ ತಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಆ ವಿಷ್ಣು ಸರ್ವೋತ್ತಮ ಅನ್ನೋ ಪ್ರಮಾಣಗಳೇನಿವೆ ಅಲ್ಲ, ಆ ಪ್ರಮಾಣಗಳ ಪ್ರಭಾವ ಅವರಿಗೆ ಅಷ್ಟಾಗಿರ್ತದೆ. ಹೀಗಾಗಿ ಆ ಪ್ರಭಾವದಿಂದಾಗಿ ಬರೆದು ಬಿಡ್ತಾರೆ. ಒಬ್ಬ ಶೈವ ಕವಿ ಒಂದು ಮಾತು ಹೇಳ್ತಾನೆ, ತುಂಬ ಸುಂದರವಾದ ಒಂದು ಮಾತು ಹೇಳ್ತಾನೆ. ಶೈವಾವಯಂ, ನಾವು ಶೈವರು,
ಪಂಚಾಕ್ಷರಿ ಜಪಪರಾಹ, ಪ್ರತಿನಿತ್ಯ ಪಂಚಾಕ್ಷರಿ ಜಪವನ್ನು ನಾವು ಮಾಡ್ತೇವೆ. ಶಿವಮಂತ್ರವನ್ನು ನಾವು ಜಪ ಮಾಡ್ತೇವೆ. ಓಂ ನಮಃ ಶಿವಾಯ ಜಪವನ್ನು ಮಾಡ್ತಾರೆ. ಶ್ರೀಮದಾಚಾರ್ಯರು ಹೇಳಿದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ, ಇಲ್ಲ ಅಂತಲ್ಲ. ಕೂಡ ಚೇತೋ ಮದೀಯಂ, ನಾಲಿಗೆಯಿಂದ ಶಿವಮಂತ್ರವನ್ನು ಜಪ ಮಾಡ್ತಾ ಇರ್ತೇವೆ. ಆದರೆ ಚೇತೋ ಮದೀಯಂ, ನಮ್ಮ ಮನಸ್ಸು ಮಾತ್ರ ಅತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ನಾಲಿಗೆಯಲ್ಲಿ ಮಾತ್ರ ಶಿವ ಪಂಚಾಕ್ಷರಿ ಜಪ, ಆದರೆ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು ಅಂದರೆ ರುದ್ರದೇವರು ಬರ್ತಾನೆ ಇಲ್ಲ ಮನಸ್ಸಿನಲ್ಲಿ. ಆ ರುದ್ರದೇವರಲ್ಲ ಮನಸ್ಸನ್ನು ಪ್ರೇರಣೆ ಮಾಡುವವರು. ಆದ್ದರಿಂದ ಆ ಮನಸ್ಸಿನಲ್ಲಿ ಮಾತ್ರ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ಆ ಗೋಪವಧುಗಳಿಗೆ ಕಿಶೋರನಾದ ಬಾಲಕೃಷ್ಣನಾದ ಆ ಕೃಷ್ಣನ ಸ್ಮರಣೆಯೇ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಅದು ಯಾಕೋ ಗೊತ್ತಿಲ್ಲ ಅಂತ ಕವಿ ಕೈ ಎತ್ತಿ ಹೇಳಿಬಿಡ್ತಾನೆ. ಇಂಥ ಕವಿಗಳು ಸಾಕಷ್ಟು ಜನ ಇದ್ದಾರೆ. ಇಂಥ ಶ್ಲೋಕಗಳು ಸಾವಿರಾರು ಶ್ಲೋಕಗಳಿವೆ. ಅಂಥ ಸರ್ವೋತ್ತಮ ಪರಮಾತ್ಮ. ನಾನು ಇಷ್ಟೆಲ್ಲ ಹೇಳೋ ಉದ್ದೇಶ ಯಾಕೆ ಹೇಳ್ತಾ ಇದ್ದೇನೆ ಅಂತ ಅಂದರೆ, ಆ ಪದ ಪ್ರಯೋಗ, ಆ ಪದೌಚಿತ್ಯ ಯಾವಾಗ ಹೇಗೆ ಬೇಕು ಹಾಗೆ ಅಲ್ಲ, ಒಂದೇ ರೀತಿಯಾದ ಉಚಿತವಾದ ಪದ ಪ್ರಯೋಗಗಳನ್ನು ಮಾಡ್ತಾ ಇರಬೇಕು, ಹೇಗೋ ಹಾಗೆ ಅಲ್ಲ ಅನ್ನೋದಕ್ಕಾಗಿ ಆ ರುದ್ರದೇವರ ಮತ್ತು ಉಮಾದೇವಿಯ ಮಂಗಲವನ್ನೇನು ಮಾಡಿದ, ಸ್ಮರಣೆಯನ್ನೇನು ಮಾಡಿಕೊಂಡ, ಅದು ಅನುಚಿತ ಅಂತ ಕೆಲವರು ಹೇಳ್ತಾರೆ. ಔಚಿತ್ಯ ವಿಚಾರ ಚರ್ಚಾ ಅಲ್ಲಿ ಇದು ಬರೋದಿಲ್ಲ, ಬೇರೆಯವರು ಚರ್ಚೆ ಮಾಡಿದ್ದಾರೆ. ಆದರೆ ಆ ಔಚಿತ್ಯ ವಿಚಾರ ಚರ್ಚಾದಲ್ಲಿ ಮಾತ್ರ ಈ ರೀತಿಯಾದ ಚರ್ಚೆ ನಡೆದಿದೆ. ಅದಕ್ಕನುಗುಣವಾಗಿ ಈ ಅಚಲ ಎಂಬ ಪದ ಎಷ್ಟು ಉಚಿತ. ಇಲ್ಲಿ ಬೇಕಾದಷ್ಟು ಪದಗಳಿವೆ. ಪರ್ವತವನ್ನು ಹೇಳಬೇಕಾದ್ರೆ ಪರ್ವತ ಅಂತ ಇದೆ, ಸ್ಥಿರ ಅಂತ ಇದೆ, ಏನೇನೋ ಪದಗಳಿವೆ. ಅಚಲ ಅಂತ ಯಾಕಂದ್ರು ಅಂದರೆ ಈ ವೇದಾಂತ ಏನಿದೆಯಲ್ಲ, ವೇದಾಂತ ಸ್ಥಿರವಾಗಿ ಇದೆ, ಅಲ್ಲಿ ಚಾಂಚಲ್ಯ ಅಂತ ಅನ್ನೋದು ಸರ್ವಥಾ ಇಲ್ಲ, ಅದನ್ನು ತಿಳಿಸಬೇಕಾಗಿದೆ ಅನ್ನೋದಕ್ಕಾಗಿ ಆ ಪದವನ್ನೇ ಹಾಗೇನೇ ಪ್ರಯೋಗ ಮಾಡ್ತಾರೆ. ಮಹಾಚಲಂ, ಸಾಮಾನ್ಯ ಅಚಲ ಅಲ್ಲ ಅದು, ಮಹಾಚಲ. ಯಾರೇನು ಬಂದು ಅಳಗಾಡಿಸಿದ್ರು ಅಳಗಾಡೋದಿಲ್ಲ. ಆ ಕಥೆಯನ್ನು ನೀವು ಕೇಳ್ತೀರಿ. ದೇವತೆಗಳೆಲ್ಲ ಎತ್ತಬೇಕು ಅಂತ ಪ್ರಯತ್ನ ಮಾಡ್ತಾರೆ, ನಾವು ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ದೇವ್ರ ಮೊದಲಿಗಂತಾನೆ ಇಲ್ಲ, ನಿಮ್ಮ ಕಡೆಯಿಂದ ಆಗೋದಿಲ್ಲ, ಮಾಡ್ತಾನೆ. ಗರುಡ ಇದ್ದಾನೆ, ನಾನಿದ್ದೇನೆ, ಯಾಕೆ ವಿಚಾರ ಮಾಡ್ತೀರಿ, ಯಾಕೆ ಚಿಂತೆ ಮಾಡ್ತೀರಿ ನೀವೆಲ್ಲ? ಇಲ್ಲ ನಾವು ಮಾಡ್ತೇವೆ. ದೇವತೆಗಳೆಲ್ಲ ಎತ್ತಲಿಕ್ಕೆ ಹೋಗ್ತಾರೆ, ಎತ್ತಲಿಕ್ಕಾಗದೆ ಅದರ ಕೆಳಗಡೆಗೆ ಬಿದ್ದು ಚೂರ್ಣವಾಗಿ ಹೋಗ್ಬಿಡ್ತಾನೆ. ಆಮೇಲೆ ಮತ್ತೆ ಗರುಡ ಅದನ್ನು ಎತ್ತಿ ದೇವರ ಮೇಲೆ ಇಡ್ತಾನೆ. ದೇವರು ನೋಡ್ತಾನಂತೆ. ನೋಡಿದ ಕೂಡಲೇ ದೇವತೆಗಳ ಮಹಾಚಲದ ದೃಷ್ಟಾಂತವನ್ನು ಇಲ್ಲಿ ಕೊಡ್ತಾರೆ. ಜೊತೆಗೆ ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಅನಿತ್ಯತ್ವ ಲಕ್ಷಣ ಚಲನ ಭಾವಾತ ಒಂದು ಅಚಲ ಎಂಬ ಆ ಉಪಮಾನವನ್ನು ಕೊಟ್ಟದ್ದು ಯಾಕೆ? ಅನಿತ್ಯತ್ವ ರೂಪವಾದ ಚಲನ ಅಂತ ಅನ್ನೋದು ಯಾವುದಕ್ಕಿಲ್ಲ, ವೇದಾಂತಗಳಿಗೆ ಇಲ್ಲ. ಪರ್ವತಗಳಿಗೆ ಚಲನ ಇಲ್ಲ, ವೇದಾಂತಗಳಿಗೆ ಅನಿತ್ಯತ್ವ ಇಲ್ಲ. ಅದರ ಅರ್ಥ ಏನು? ವೇದಾಂತಗಳು ನಿತ್ಯ, ವೇದಗಳು ನಿತ್ಯ, ವೇದಗಳು ಶಾಶ್ವತ. ಈ ಅನಿತ್ಯತ್ವ ಅನ್ನೋ ಚಲನೆ ಅದರಲ್ಲಿ ಇಲ್ಲ. ಚಲನೆ ಪರ್ವತದಲ್ಲಿ ಇಲ್ಲ, ಅನಿತ್ಯತ್ವ ವೇದಾಂತದಲ್ಲಿ ಇಲ್ಲ ಅನ್ನೋದಕ್ಕಾಗಿ ಆ ಅಚಲದ ದೃಷ್ಟಾಂತವನ್ನು, ಅಚಲದ ಉಪಮಾನವನ್ನು ಇಲ್ಲಿದಕ್ಕೆ ಕೊಟ್ಟಿದ್ದಾರೆ. ಒಂದು ಆರಣ್ಯಕದ್ವಾದ್ವಾ ಅಂತ ಮತ್ತೊಂದು ಕಾರಣವನ್ನು ಕೊಡ್ತಾರೆ. ಪರ್ವತ ಎಲ್ಲಿರ್ತದೆ? ವನದಲ್ಲಿ ಇರ್ತದೆ, ಊರಲ್ಲಿ ಇರೋದಿಲ್ಲ. ಪರ್ವತ ಇದ್ದಲ್ಲಿ ಊರು ನಾವು ಕಟ್ಟಿಕೊಂಡಿರಬಹುದು, ಆದರೆ ಪರ್ವತಗಳು ಮಾತ್ರ ಅರಣ್ಯದಲ್ಲಿ ಇರ್ತದೆ. ಆರಣ್ಯಕವಾಗಿವೆ ಪರ್ವತಗಳು. ಈ ಉಪನಿಷತ್ತುಗಳು, ವೇದಾಂತಗಳು ಏನದು? ಅವು ಆರಣ್ಯಕಗಳೇ. ಆದರೆ ಅವುಗಳ ಅಧ್ಯಯನವನ್ನು ಎಲ್ಲಿ ಮಾಡಬೇಕು ಅಂದರೆ ಅರಣ್ಯದಲ್ಲಿ ಏಕಾಂತದಲ್ಲಿ ಇದ್ದುಕೊಂಡು ಅವುಗಳ ಅಧ್ಯಯನವನ್ನು ಮಾಡಬೇಕು. ಹೀಗಾಗಿ ಆ ವೇದಾಂತಗಳು ಆರಣ್ಯಕವಾಗಿವೆ. ಪರ್ವತ ಏನಾಗಿದೆ? ಪರ್ವತವೂ ಕೂಡ ಆರಣ್ಯಕವಾಗಿದೆ. ಗೊತ್ತಾಯ್ತಲ್ಲ? ಪರ್ವತಗಳೆಲ್ಲಿರ್ತದೆ? ಅರಣ್ಯದಲ್ಲಿ ಇರ್ತದೆ. ಆದ್ದರಿಂದಾಗಿ ಆರಣ್ಯಕ. ವೇದಾಂತಗಳನ್ನು ಅರಣ್ಯದಲ್ಲಿ ಅಧ್ಯಯನ ಮಾಡಬೇಕು, ಆದ್ದರಿಂದಾಗಿ ಅವು ಆರಣ್ಯಕ. ಎರಡೂ ಆರಣ್ಯಕ ಅಂತ ಆಯಿತು. ಉಪಮಾನ ಕೊಡಬೇಕಾದ್ರೆ ಸಾಮ್ಯ ಬೇಕಲ್ಲ. ಸಾದೃಶ್ಯ ಸಾಮ್ಯ ಇಲ್ಲದೆ ಇದ್ದರೆ ಉಪಮಾನವನ್ನು ಕೊಡ್ಲಿಕ್ಕಾಗ್ತದ? ಕೊಡ್ಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಈ ಸಾಮ್ಯ ಇದೆ. ಈ ಎರಡು ಸಾಮ್ಯ ಇದೆ. ಅಚಲ ಒಂದು ಸಾಮ್ಯ, ಆರಣ್ಯಕ ಒಂದು ಸಾಮ್ಯ ಅನ್ನೋದಕ್ಕಾಗಿ ಆ ಪರ್ವತದ ಉಪಮಾನವನ್ನು ಆ ವೇದಾಂತಗಳಿಗೆ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ಹೇಳ್ತಾರೆ. ಹೀಗೆ ಶ್ರೀ ವೇದಾಂತ ಮಹಾಚಲಂಭಿ ಪರಿತಃ, ಆ ಪರ್ವತದ ಸುತ್ತಲೂ ಒಂದು ಹಗ್ಗವನ್ನು ಜೋಡಿಸಿಕೊಂಡಿದ್ದಾರೆ. ಯಾವುದಾ ಹಗ್ಗ? ಅಹಿಪಂ ವಾಸುಕಿ.
ಹಾಗಾದರೆ ಈ ಪರ್ವತ ಏನಿದೆಯಲ್ಲ, ವೇದಾಂತ ಎಂಬ ಪರ್ವತವನ್ನು ಮಂಥನ ಮಾಡೋದಕ್ಕಾಗಿ ಒಂದು ಹಗ್ಗ ಬೇಕಲ್ಲ. ಯಾವುದಾ ಹಗ್ಗ? ಸೂತ್ರಗಳೆಂಬ ಹಗ್ಗ. ಸೂತ್ರಗಳೇ ವಾಸುಕಿಯ ಸ್ಥಾನದಲ್ಲಿ ಇವೆ ಅಂತ ಹೇಳ್ತಾರೆ. ವೇದಾಂತಗಳಿಗೆ ಪರ್ವತದ ಉಪಮಾನವನ್ನು ಕೊಟ್ಟರು. ಆ ವೇದಾಂತದ ಸುತ್ತಲೂ, ಪರ್ವತದ ಸುತ್ತಲೂ ಹಗ್ಗ ಇದೆ, ಮಂದಾರದ ಸುತ್ತಲೂ ಹಗ್ಗ ಇದೆ. ಅದು ಯಾವುದು? ವಾಸುಕಿಯನ್ನು ಹಗ್ಗ ಮಾಡಿಕೊಂಡಿದ್ದಾರೆ, ಮಂಥನ ಮಾಡೋದಕ್ಕಾಗಿ ಹಗ್ಗ ಮಾಡಿಕೊಂಡಿದ್ದಾರೆ. ಆ ಹಗ್ಗದ ಉಪಮಾನವನ್ನು ಕೊಡ್ತಾ ಇದ್ದಾರೆ. ಯಾವುದಕ್ಕೆ? ಸೂತ್ರಗಳಿಗೆ. ಸೂತ್ರಗಳು ಹೇಗೆ? ಹಗ್ಗದಂತೆ. ಹಗ್ಗ ಅಂದರೆ ವಾಸುಕಿಯಂತೆ ಅಂತ ಇದ್ದಾರೆ. ಆ ಮಂದರ ಪರ್ವತವನ್ನು ಕಡಿಬೇಕಾದರೆ ವಾಸುಕಿ ಸೂತ್ರ. ಸೂತ್ರ ಅಂದರೆ ಸಂಸ್ಕೃತದಲ್ಲಿ ಹಗ್ಗ, ದಾರ ಅಂತ ಅರ್ಥ. ಸೂತ್ರ ಎಂಬ ಶಬ್ದಕ್ಕೆ ಹಗ್ಗ ಅಂತ ಅರ್ಥ. ಶಬ್ದ ಸಾಮ್ಯ, ಅದು ಸೂತ್ರ, ವಾಸುಕಿಯೂ ಸೂತ್ರ. ಮಂದರವನ್ನು ಮಥನ ಮಾಡಬೇಕಾದ್ರೆ ವಾಸುಕಿ ಸೂತ್ರವಾಯಿತು. ಆ ಸೂತ್ರ ಅಂತನ್ನ ಹೆಸರೇ ಇವುಗಳಿಗೆ ಇದೆ. ವೇದವ್ಯಾಸ ದೇವರು ಬರೆದ ಸೂತ್ರಗಳೇನಿದೆಯಲ್ಲ, ಆ ಸೂತ್ರಗಳಿಗೂ ಸೂತ್ರ ಅಂತ ಅನ್ನೋದಿದೆ. ಹೀಗೆ ನಾಮ ಸಾಮ್ಯ, ಹೆಸರು ಸಾಮ್ಯ ಇದೆ ಅನ್ನೋದಕ್ಕಾಗಿ ಆ ವಾಸುಕಿಯನ್ನು ಈ ಸೂತ್ರಗಳಿಗೆ ಉಪಮಾನವನ್ನು ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾರೆ. ಸೂತ್ರಾಣ್ಯೇವ ಬ್ರಹ್ಮಸೂತ್ರಾಣ್ಯೇವ ಅಹಿಪಃ ಸರ್ಪ ಶ್ರೇಷ್ಠ ವಾಸುಕೈತ್ಯರ್ಥಃ. ಯಾಕೆ? ಸಮುದ್ರ ಮಥನ ಸಮಯೇ ಅಹಿಪಸ್ಯ ಸೂತ್ರಾತ್ಮಕತ್ವೇನ ಶಬ್ದ ಸಾಮ್ಯಾತ್ ಸೂತ್ರಾಣಂ ಅಹಿಪತ್ವೋಕ್ತಿ. ಸೂತ್ರಗಳನ್ನು ಅಹಿಪ ಅಂತ ಹೇಳಿದ್ದಾರೆ. ಜೊತೆಗೆ ಆ ವಾಸುಕಿಯನ್ನು ಹಗ್ಗ ಮಾಡಿಕೊಂಡ್ರು. ಆ ವಾಸುಕಿ ಹಗ್ಗವಾದದ್ದರಿಂದ ಏನಾಯಿತು? ಶತ್ರುಗಳಿಗೆ ಭಯಂಕರವಾಯಿತು. ದೈತ್ಯರಿಗೆ ಆ ವಾಸುಕಿಯೇ ಭಯಂಕರವಾಯಿತು. ದೇವತೆಗಳಿಗೆ ಸಂತೋಷಪ್ರದವಾಯಿತು ಆ ವಾಸುಕಿ. ಆದ್ದರಿಂದ ಈ ಶತ್ರುಗಳಿಗೆ ಭಯಂಕರ ಆ ಸೂತ್ರ, ಆ ವಾಸುಕಿಯಾಯಿತು. ಹಾಗೇನೇ ಈ ಸೂತ್ರಗಳೂ ಕೂಡ ಪ್ರತಿವಾದಿಗಳಿಗೆ ಭಯಂಕರ ಅನ್ನೋದಕ್ಕಾಗಿ ಅದರ ಉಪಮಾನವನ್ನು, ಸೂತ್ರದ ಉಪಮಾನವನ್ನು, ವಾಸುಕಿಯ ಉಪಮಾನವನ್ನು ಸೂತ್ರಗಳಿಗೆ ಕೊಟ್ಟಿದ್ದಾರೆ. ಇದೊಂದು ಉಪಮಾನ. ಇದು ಎರಡನೇ ಉಪಮಾನ. ಸಂಯೋಜ್ಯ ಸೂತ್ರಾಹಿಪಂ. ಆ ಸೂತ್ರಾಹಿಪ, ಆ ವಾಸುಕಿಗೆ ಬಲ ಬಂದದ್ದು ಎಲ್ಲಿಂದ? ಮಥನ ಆಚೆ ಈಚೆ ದೇವತೆಗಳು ದೈತ್ಯರು ಎಳೆದಾಡಬೇಕಾದ್ರೆ ಅದಕ್ಕೆ ಅಷ್ಟು ಶಕ್ತಿ ಇರಬೇಕಲ್ಲ, ಸಹನೆ ಮಾಡಿಕೊಳ್ಳುವ ಶಕ್ತಿ ಬೇಕಲ್ಲ. ಶಕ್ತಿ ಹೇಗೆ ಸಂಪಾದನೆ ಮಾಡಿಕೊಳ್ತು? ಅದಕ್ಕೆ ಹೇಳ್ತಾರೆ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ. ಅವು ಆ ಸರ್ಪಗಳಿಗೆ ಗಾಳಿ ಇದ್ರೆ ಸಾಕು, ಶುದ್ಧವಾದ ಗಾಳಿ, ಅದೇ ಅದಕ್ಕೆ ಆಹಾರ. ಅದೇ ಸತ್ವಾತ, ಶುದ್ಧವಾದ ವಾತ. ಮತ್ತೆ ವಿಷದ ಗಾಳಿ ಅಲ್ಲ. ಸರ್ಪ ತನ್ನ ವಿಷ ತನಗೆ ಹಿತವಾಗಬಹುದು, ಆದರೆ ಆ ಸರ್ಪಕ್ಕೆ ಮತ್ತೊಂದರ ವಿಷ ಅದು ಮಾರಕವೇ. ಮತ್ತೊಂದರ ವಿಷ ಅದಕ್ಕೆ ಮಾರಕ. ತನ್ನೊಳಗೆ ಇರುವ ವಿಷ ಏನಿದೆಯಲ್ಲ ಅದನ್ನು ಸಹನೆ ಮಾಡಿಕೊಳ್ಳುತ್ತದೆ, ಅದರಿಂದ ಅದಕ್ಕೆ ಏನಾಗುವುದಿಲ್ಲ. ಆದರೆ ಇನ್ನೊಂದು ವಿಷ ಅದಕ್ಕೆ ಮಾರಕ. ಹಾಗಾದರೆ ವಿಷದ ಗಾಳಿ ಅದಕ್ಕೆ ಬಂತು ಅಂದರೆ ಬದುಕೋದಿಲ್ಲ. ಹಾಗಾದರೆ ಒಳ್ಳೆ ಗಾಳಿ ಬರಬೇಕು. ಸದ್ವಾತ ಆಗಮ, ಒಳ್ಳೆ ಗಾಳಿ ಅದಕ್ಕೆ ಬರುವಂತೆ ದೇವರು ವ್ಯವಸ್ಥೆ ಮಾಡಿಬಿಟ್ಟಿದ್ದಂತೆ. ಸದ್ವಾತಾಗಮ ಪೋಷಿತಾತ್ಮ ಹೃದಯಂ. ಪರಿಪುಷ್ಟವಾಗಿದೆ ಆ ಸರ್ಪ, ಹೀಗಾಗಿ ಶಕ್ತಿಯನ್ನು ಪಡೆದಿದೆ. ಶಕ್ತವಾಗಿ ಆ ಸಮುದ್ರ ಮಥನ ಕಾರ್ಯದಲ್ಲಿ ಅದು ತೊಡಗಿಬಿಟ್ಟಿದೆ. ಹಾಗೆ ಈ ಸೂತ್ರಗಳೇನಿದೆಯಲ್ಲ, ಈ ಸೂತ್ರಗಳು ಶಕ್ತಿಯನ್ನು ಪಡೆದದ್ದು ಹೇಗೆ? ಪುಷ್ಟವಾದದ್ದು ಹೇಗೆ? ಆದರೆ ಸದ್ವಾತಾಗಮ ಪೋಷಿತಾತ್ಮ ಹೃದಯ. ಸದ್ವಾತ ಅಂದರೆ ಮುಖ್ಯ ಪ್ರಾಣ ಅಂತ ಅರ್ಥ. ವಾತ ವಾಯು, ಸದ್ವಾತ ನಿರ್ದುಷ್ಟ ದೋಷ ಇಲ್ಲದ ವಾಯು ಯಾರು? ಮುಖ್ಯ ಪ್ರಾಣದೇವರು. ಸದ್ವಾತಾಗಮ, ಮುಖ್ಯ ಪ್ರಾಣದೇವರು ರಚನೆ ಮಾಡಿದ ಆಗಮ ಅಂದರೆ ಶಾಸ್ತ್ರಗಳು. ಶ್ಲೇಷ ಹೇಗೆ ಚೆನ್ನಾಗಿದೆ ನೋಡಿ ಇಲ್ಲಿ. ಆಗಮ ಅಂದರೆ ಒಂದು ಕಡೆಗೆ ಬರೋದು ಅಂತ ಅರ್ಥ, ಮತ್ತೊಂದು ಕಡೆಗೆ ಆಗಮ ಅಂದರೆ ಶಾಸ್ತ್ರ ಅಂತ ಅರ್ಥ. ಒಳ್ಳೆಯ ಸತ್, ಒಳ್ಳೆಯ ವಾತ ಗಾಳಿ, ಅದರ ಆಗಮ ಆಗಮನ, ಅದರಿಂದ ಪೋಷಿತ ಆತ್ಮ ಹೃದಯ. ಆ ಹಾವು ಪುಷ್ಟವಾಗಿತ್ತು. ಎರಡನೇ ಅರ್ಥ ಸೂತ್ರದ ಪರವಾಗಿ ಮಾಡಬೇಕಾದ್ರೆ ಸತ್ ದೋಷವಿಲ್ಲದ, ವಾತ ವಾಯು ಅರ್ಥಾತ್ ಮುಖ್ಯ ಪ್ರಾಣ, ಅವರು ರಚನೆ ಮಾಡಿದ ಆಗಮ ಆಗಮಗಳು ಅಂದರೆ ಶಾಸ್ತ್ರ, ಆ ಸದ್ವಾತಾಗಮಗಳಿಂದ ಪೋಷಿತಾತ್ಮ ಹೃದಯಂ. ಆ ಸೂತ್ರಗಳ ಅಭಿಪ್ರಾಯ ಅತ್ಯಂತ ಸ್ಪಷ್ಟವಾಗ್ತದೆ ಅನ್ನೋದಕ್ಕಾಗಿ ಸೂತ್ರಗಳ ಅಭಿಪ್ರಾಯ ಸ್ಪಷ್ಟವಾಗಬೇಕಾದ್ರೆ ಅವಶ್ಯವಾಗಿ ಶ್ರೀಮದಾಚಾರ್ಯರ ಸತ್ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತ ಅಂತಾರೆ. ಕವಿಗಳಾದ ನಾರಾಯಣಾಚಾರ್ಯರು ಅದನ್ನು ಒಂದು ಸಾಲಿನಲ್ಲಿ ನಮಗೆ ಬರೆದು ಅದರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಪೂರ್ಣಬೋಧಕೃತ ಭಾಷ್ಯಾದಿಶಾಸ್ತ್ರೇಣ
ಅಪವ್ಯಾಖ್ಯಾನ ನಿರಾಸಪೂರ್ವಕಂ ಸೂತ್ರಾರ್ಥೇ ಪ್ರತಿಪಾದಿತೆ ಸೂತ್ರಾಭಿಪ್ರಾಯ ಪುಷ್ಟೋ ಭವತಿ ಇತ್ಯರ್ಥಃ. ಆದರೆ ಶ್ರೀಮದಾಚಾರ್ಯರು ರಚನೆ ಮಾಡಿದ ಭಾಷ್ಯ, ಆ ಭಾಷ್ಯಾದಿ ಶಾಸ್ತ್ರಗಳಿಂದ ಅವುಗಳನ್ನು ನೋಡಿದಾಗ ಅಪವ್ಯಾಖ್ಯಾನ ಏನಿದೆಯಲ್ಲ ಅದು ದೂರವಾಗಿ ಬಿಡ್ತದೆ. ಅಪವ್ಯಾಖ್ಯಾನ ದೂರವಾದಾಗ ಸೂತ್ರದ ಸರಿಯಾದ ಅರ್ಥ ಏನು ಅಂತ ನಮಗೆ ಗೊತ್ತಾಗ್ತದೆ. ಸೂತ್ರದ ಸ್ಪಷ್ಟವಾದ ಅಭಿಪ್ರಾಯ ಯಾವಾಗ ನಮಗಾಗ್ತದೆ? ಪರಿಪುಷ್ಟವಾದ ಅರ್ಥದ ಪ್ರಾಪ್ತಿ ಯಾವಾಗ ಆಗ್ತದೆ ನಮಗೆ? ಶ್ರೀಮದಾಚಾರ್ಯರು ರಚನೆ ಮಾಡಿದ ಭಾಷ್ಯಗಳ ಅಧ್ಯಯನ ಮಾಡಿದಾಗ. ಈ ರೀತಿಯಾಗಿ ಪೋಷಣೆಯನ್ನು ಪಡೆದಿದೆ. ಪಕ್ಷಗಳೇ ಅಸುರರಂತೆ. ಉಪಮಾನವನ್ನು ಹೇಗೆ ಕೊಡ್ತಾರೆ ನೋಡ್ರಿ. ಪೂರ್ವ ಪಕ್ಷಾಸುರೈಹಿ. ಸಮುದ್ರ ಮಥನೆ ಮಾಡಬೇಕಾದ್ರೆ ಒಂದು ಪಕ್ಕದಲ್ಲಿ ಅಸುರರು ಬೇಕಲ್ಲ. ಅಸುರರಿಗೆ ಸರಿಯಾಗಿ ಹೊಂದುವ ಉಪಮಾನ ಯಾವುದು? ಪೂರ್ವ ಪಕ್ಷ. ಇದು ಅವರಿಗೆ ಸರಿಯಾಗಿ ಹೊಂದುವ ಉಪಮಾನ. ಇದು ಮತ್ತೊಂದು ಉಪಮಾನ ಬಂತು, ಇದು ಮೂರನೇದ್ದಿದು. ತತ್ಪೂರ್ವ ಪಕ್ಷಾಸುರೈಹಿ. ಹಾಗಾದರೆ ಇನ್ನೊಂದು ಕಡೆಗೆ ದೇವತೆಗಳು ಬೇಕಲ್ಲ. ಯಾರವರು? ಸತ್ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ. ಸೂತ್ರದಲ್ಲಿ ಎರಡಿರ್ತದೆ, ಒಂದು ಪೂರ್ವ ಪಕ್ಷ, ಆಮೇಲೆ ಸಿದ್ಧಾಂತ ಪಕ್ಷ. ಆ ಸಿದ್ಧಾಂತ ಪಕ್ಷ ಏನಿದೆಯಲ್ಲ, ಆ ಸಿದ್ಧಾಂತ ಪಕ್ಷವೇ ದೇವತೆಗಳು. ದೇವತೆಗಳ ಉಪಮಾನವನ್ನು ಸಿದ್ಧಾಂತ ಪಕ್ಷಕ್ಕೆ ಕೊಡ್ತಾರೆ. ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತಃ. ದೇವತೆಗಳು ದಾನವರು ಸೇರಿ ಸಮುದ್ರ ಮಥನವನ್ನು ಮಾಡಿದರು. ಹಾಗೆ ಇಲ್ಲಿ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಪಕ್ಷ ಎರಡೂ ಸೇರಿ, ಹಾಗೆ ಇಲ್ಲಿ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಪಕ್ಷ ಎರಡೂ ಸೇರಿ ಸೂಕ್ತರ ದುಗ್ಧಾಂಬುಧಿಯನ್ನು, ಕೃಷ್ಣನ ಮಥನವನ್ನು ಮಾಡ್ತಾ ಇರಬೇಕಾದ್ರೆ ಕೃಷ್ಣಾಂಬುಧಿ ಯಾರ ಮಥನವಾಯಿತು? ಅಲ್ಲಿ ಸಮುದ್ರದ ಮಥನ, ಇಲ್ಲಿ ಕೃಷ್ಣನ ಮಥನ ಆದಾಗ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ. ಆವಾಗ ಸಮುದ್ರ ಅರ್ಥಾತ್ ಸಮುದ್ರಾಭಿಮಾನಿಯಾದ ವರುಣ ದೇವತೆಗಳಿಗೆ ಅಮೃತವನ್ನು ಕೊಡ್ತಾನೆ. ಕೃಷ್ಣ ಪರಮಾತ್ಮ ತನ್ನವರಿಗೆ ಮೋಕ್ಷವನ್ನು ಕೊಡ್ತಾನೆ. ಅಂಥ ಪರಮಾತ್ಮ ಸಮಾಂ ಪಾಯ ಗುಣೋದ್ಯನ್ಮಣಿ. ಅಂಥ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಲಿ ಅಂತ ತುಂಬ ಉಚಿತವಾಗಿರತಕ್ಕಂತಹ ಉಪಮಾನಗಳನ್ನು ಇಲ್ಲಿ ಕೊಡ್ತಾ ಇದೊಂದು ಅದ್ಭುತವಾಗಿರತಕ್ಕಂತಹ ಮಾತನ್ನು ವಾದಿರಾಜ ಶ್ರೀಪಾದಂಗಳವರು ನಮಗೆ ತಿಳಿಸ್ತಾರೆ. ಇದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟ ನಾರಾಯಣ ಪಂಡಿತಾಚಾರ್ಯರ ನಾರಾಯಣಾಚಾರ್ಯರ ದೃಷ್ಟಿಯಲ್ಲಿ ರುಕ್ಮಿಣೀಶ ವಿಜಯದ ಸ್ಥಾನ ಏನು? ಯಾಕೆಂದರೆ ಅವರು ಪ್ರತ್ಯಕ್ಷವಾಗಿ ನೋಡಿದವರು, ಸಾಕ್ಷಾತ್ ಶಿಷ್ಯರವರು. ಹೀಗಾಗಿ ರುಕ್ಮಿಣೀಶ ವಿಜಯದ ಬಗ್ಗೆ ಆ ಶಿಷ್ಯರು ಎಂಥ ಉದ್ಗಾರವನ್ನು ತೆಗೆದಿದ್ದಾರೆ ಅದನ್ನು ನಾವು ತಿಳಿಬೇಕಾದ್ರೆ ಅವರ ಮಂಗಳಾಚರಣ ಸುಮಾರು 8 ಶ್ಲೋಕಗಳನ್ನು ಮಂಗಳಾಚರಣ ಶ್ಲೋಕಗಳನ್ನು ಮಾಡಿದ್ದಾರೆ ನಾರಾಯಣಾಚಾರ್ಯರ ವ್ಯಾಖ್ಯಾನ ಮಾಡಬೇಕಾದ್ರೆ. ಅಲ್ಲಿ ಮಾಡ್ತಾ ಈ ಕಾವ್ಯ ಹೇಗಿದೆ ಅಂತ ಹೇಳ್ತಾ ತಿಳಿಸ್ತಾರೆ. ಚಿತ್ರಾಲಂಕಾರ ರಮ್ಯ. ಈ ಕಾವ್ಯ ಇರೋದು ಹೇಗೆ? ಚಿತ್ರವಾದ ಅಲಂಕಾರಗಳು. ಆ ಚಿತ್ರವಾದ ಅಲಂಕಾರಗಳಿಂದ ಅತ್ಯಂತ ರಮಣೀಯವಾಗಿದೆ ಈ ಕಾವ್ಯ. ಚಿತ್ರಾಲಂಕಾರ ರಮ್ಯ, ಮೃದು ಪದ ವಿಲಸನ್ನರ್ಮ ಗಂಭೀರ ಭಾವ. ಎಂಥ ಪದಗಳಿವೆ? ಮೃದುವಾದ ಪದಗಳು, ಅತಿ ಸುಂದರವಾದ ಪದಗಳು, ಹಿತವಾಗುವಂಥ ಪದಗಳು. ಮೃದು ಪದ ವಿಲಸತ, ಕೇವಲ ಮೃದುವಾದ ಪದಗಳು ಮಾತ್ರ ಅಲ್ಲ, ನರ್ಮ ಗಂಭೀರ ಭಾವ, ಗಂಭೀರವಾದ ಅರ್ಥ ತುಂಬಿದ ಕಾವ್ಯ ಇದು ರುಕ್ಮಿಣೀಶ ವಿಜಯವೆಂಬ ಕಾವ್ಯ. ಮೃದು ಪದಗಳಿಂದ ವಿಲಾಸ, ಮೃದು ಪದಗಳ ವಿಲಾಸ ಈ ಕಾವ್ಯದಲ್ಲಿದೆ. ಬಹಳ ಗಂಭೀರವಾದ ಭಾವ, ಅರ್ಥ ಈ ಕಾವ್ಯದಲ್ಲಿದೆ. ನರ್ಮ ಗಂಭೀರ ಭಾವ, ಸತ್ಸರ್ಗಾಶ್ಚರ್ಯ ಬಂಧ, ನವರಸ ಭರಿತ. 9 ರಸಗಳಿಂದ ಇದು ತುಂಬಿದೆ. ಅಥವಾ ನವರಸ, 2 ಶ್ಲೇಷ ಅಲ್ಲಿ. ಆ ಕವಿಗಳು ಕೂಡ ವಾದಿರಾಜರ ಶಿಷ್ಯರಲ್ಲ. ನವರಸ ಭರಿತವಾಗಿದೆ ಈ ಕಾವ್ಯ. ಅಲ್ಲದೇನೆ ಈ ಯಾವ ಕವಿಗಳೂ ಒಪ್ಪದೇ ಇರುವ ಮತ್ತೊಂದು ರಸ ಇದೆ, ಹೊಸದಾದ ರಸ, ನವರಸ. ಅದು ಯಾವುದು ಹೊಸದಾದ ರಸ ಅಂತಂದರೆ ಭಕ್ತಿ ಎಂಬ ರಸ. ಅದನ್ನು ಹೇಳಿಲ್ಲಲ್ಲ ಇಲ್ಲಿ. ದಶರಸ ಭರಿತ ಅಂತ ಹೇಳಬೇಕು. ಆದರೆ ಲೋಕದಲ್ಲಿ ಒಪ್ಪಿದ್ದೇ ನವರಸಗಳನ್ನು. ಭರತ ಮುಂತಾದವರು ನಾಟ್ಯಶಾಸ್ತ್ರ, ಭರತ ಬರೆದ ನಾಟ್ಯಶಾಸ್ತ್ರ ಅದೂ ಅಷ್ಟೇ ಚೆನ್ನಾಗಿದೆ. ನಾಟ್ಯಶಾಸ್ತ್ರ, ಭರತ ಬರೆದ ನಾಟ್ಯ ತುಂಬ ಅದ್ಭುತವಾಗಿದೆ. ಅಭಿನಯಗಳನ್ನು ಹೇಗೆ ಮಾಡಬೇಕು, ಯಾವ ಪ್ರಸಂಗದಲ್ಲಿ ಯಾವ ರೀತಿಯಾದ ಅಭಿನಯ, ಕಣ್ಣಿನ ಅಭಿನಯ ಹೇಗೆ, ಮುಖದ ಅಭಿನಯ ಹೇಗೆ, ಕೈಕಾಲುಗಳ ಅಭಿನಯ ಹೇಗೆ, ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ ಅಂದರೆ ಅದರಲ್ಲಿ ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಭರತ ಬರೆದ ನಾಟ್ಯಶಾಸ್ತ್ರ. ಅಲ್ಲಿ ನವರಸಗಳನ್ನೇ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ದಶರಸ ಭರಿತ ಅಂತ ಅನ್ನಲಿಲ್ಲ. ಲೋಕದಲ್ಲಿ ಪ್ರಸಿದ್ಧವಾದದ್ದು ನವರಸ.
ಅನ್ನೋದಕ್ಕಾಗಿ ಶ್ಲೇಷದಿಂದ ಹೇಳೋಣ ಅಂತ ಅವರು ಹೀಗೆ ಹೇಳಿದರು. 9 ರಸಗಳಿಂದ ತುಂಬಿದೆ, ಅಥವಾ ಇವರಾರಿಗೂ ಗೊತ್ತಿಲ್ಲದ ಒಂದು ಹೊಸದಾದ ರಸ, ನವರಸ. ನವ ಅಂದರೆ 9 ಒಂದು ಕಡೆಗೆ, ನವ ಅಂದರೆ ಹೊಸತು ಅಂತ ಮತ್ತೊಂದು ಕಡೆಗೆ. ಹೀಗಾಗಿ ಹೊಸದಾದ ರಸ ಅದ್ಯಾವುದು? ಭಕ್ತಿರಸ. ಆ ಭಕ್ತಿರಸದಿಂದ ತುಂಬಿದ ಕಾವ್ಯ ಇದು. ನವರಸ ಭರಿತ, ಸತ್ಯ ಸಂಸ್ಥಾನಯುಕ್ತ. ಇಲ್ಲಿರುವ ವಿಷಯಗಳ ಪ್ರತಿಪಾದನೆ ಹೇಗಿದೆ ಅಂತಂದರೆ ಅದು ಅತ್ಯದ್ಭುತವಾಗಿದೆ. ಸಂಸ್ಥಾನ, ಸಮ್ಯಕ್ ಸ್ಥಾನ, ಒಳ್ಳೆ ಸ್ಥಿತಿಯನ್ನು ಪಡೆದಿದೆ ಇಲ್ಲಿ. ಆ ರಸಗಳಾಗಲಿ, ಆ ಪ್ರಮೇಯಗಳಾಗಲಿ, ಆ ವಿಷಯಗಳಾಗಲಿ, ಆ ರಸಗಳಾಗಲಿ, ಆ ಪ್ರಮೇಯಗಳಾಗಲಿ, ಆ ವಿಷಯಗಳಾಗಲಿ ಸತ್ಯ ಸಂಸ್ಥಾನಯುಕ್ತ. ಅಂಥ ಕಾವ್ಯಶ್ರೀಹಿ, ಕಾವ್ಯವೆಂಬ ಸೊಬಗು, ಕಾವ್ಯಶ್ರೀ. ಅಂಥ ಕಾವ್ಯಶ್ರೀ, ಕಾವ್ಯವೆಂಬ ಸೊಬಗು ಆದಿರಾಸಿ, ತಾವಿರ್ಭೂತವಾಯಿತು ಅಂತ ಹೇಳ್ತಾರೆ. ಎಲ್ಲಿಂದ? ಏನು ವಾದಿರಾಜರ ಮನಸ್ಸನ್ನು ತಿಳಿದಿದ್ದಾರೆ ನಾರಾಯಣಾಚಾರ್ಯರು. ತುಂಬ ಅಪರೂಪ ಅಂತ ಅನ್ನಿಸ್ತದೆ, ತುಂಬ ಸಂತೋಷವಾಗ್ತದೆ. ಸದಮಲ ಹೃದಯಾತ ಶ್ರೀಪತೇರ್ಯತ್ರ ವಾಸಃ. ಎಲ್ಲಿಂದ ಬಂತು ಈ ರಸಶ್ರೀ, ಈ ಕಾವ್ಯಶ್ರೀ ಬಂದದ್ದು ಎಲ್ಲಿಂದ? ಈ ಕಾವ್ಯರು ನಿರ್ದುಷ್ಟ ಅಂತ ಅರ್ಥ. ಅಮಲ ಅಂದ್ರೆ ಮಾಲಿನ್ಯ ಇಲ್ಲದೆ ಇದ್ದದ್ದು ಅಂತ ಅರ್ಥ. ಸತ ನಿರ್ಮಲ, ನಿರ್ದುಷ್ಟ ಅಂತ ಅರ್ಥ. ಅಮಲ ಅಂದ್ರೆ ನಿರ್ದುಷ್ಟ ಅಂತ ಅರ್ಥ. ಈ 2 ಬಾರಿ ಅದೇ ಪದಗಳನ್ನು ಪ್ರಯೋಗ ಮಾಡುವ ಮೂಲಕ ಇಲ್ಲಿ ಯಾವುದೇ ರೀತಿಯಾದ ಮಾಲಿನ್ಯ ಇಲ್ಲ. ದಾರ್ಢ್ಯ, ಆದರ, ಇವುಗಳು 2ನೇ ಸಲ 3ನೇ ಸಲ ನಾವೇನು ಶಬ್ದ ಪದಗಳನ್ನು ಪ್ರಯೋಗ ಮಾಡ್ತೇವೆ ಅದಕ್ಕೆ ಆದರ. ಶ್ರೀಮದಾಚಾರ್ಯ ಹೇಳ್ತಾರೆ ದ್ವಿರುಕ್ತಿ ಆದರಾರ್ಥ ಅಂತ ಎಲ್ಲ ಕಡೆ ಹೇಳ್ತೇವೆ. ನಾವು ವ್ಯವಹಾರದಲ್ಲಿಯೂ ಅದನ್ನು ಕಾಣಬಹುದು. ನಮ್ಮ ಮನೆಗೆ ಯಾರೋ ಒಬ್ಬರು ಬರ್ತಾರೆ, ಬಂದಾಗ ಬನ್ನಿ ಅಂತ ಅರ್ಥೇವೆ. ಹಾಗಾದರೆ ಬಂದವರ ಮೇಲೆ ಬಹಳ ಆದರ ನಮಗಿಲ್ಲ ಅಂತ ಅರ್ಥ. ಮತ್ತೆ ಕೆಲವರು ಬರ್ತಾರೆ, ಬಂದಾಗ ನಮ್ಮ ಮಾತು ಬದಲಾಗಿಬಿಡ್ತದೆ, ಬನ್ನಿ ಬನ್ನಿ ಅಂತ ಅಂತೇವೆ 2 ಸಲ. ಯಾಕೆ? ಏನದು? ಇನ್ನೂ ಭಾರಿ ಬೇಕಾದವರು ಬರ್ತಾರೆ, ಬನ್ನಿ 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 ಅಂತ ಅಂತೇವೆ 3-4 ಸಲ ಅಂತೇವೆ. ಅದು ನೋಡಿ, ಅಂದರೆ ನಮಗೆ ಗೊತ್ತಿಲ್ಲದೇ ಇದ್ದಂತೆ ನಾವು ಆಡುವ ಮಾತುಗಳಿಂದ ನಮ್ಮ ಆದರ ಹೊರಗೆ ಬಂದ್ಬಿಡ್ತದೆ. ಅದು ಆದರೆ ಕೆಲವು ಸಲ ನಾಟಕ ಮಾಡಬೇಕಾದ ಪ್ರಸಂಗ ಬರ್ತದೆ, ಅದನ್ನು ನಾವು ಅನುಭವಿಸಿರ್ತೇವೆ. ಆದರ ತೋರಿಸೋಣ ಅನ್ನೋದಕ್ಕಾಗಿ ಕೆಲವು ಸಲ ಅಂದಿರ್ತೇವೆ. ಆದರೆ ಕೆಲವು ಸಲ ಅದು ಯಾವುದೂ ಇಲ್ಲದೆ ಆದರ ಮನಸ್ಸಿನಿಂದ ಬಂದ್ಬಿಟ್ಟಿರ್ತದೆ. ಶಬ್ದ ಬರ್ತಾ ಇರ್ತದೆ, ಮುಖ ದೊಡ್ಡದಾಗಿಬಿಟ್ಟಿರ್ತದೆ, ಅರಳಿರ್ತದೆ ಮುಖ, ಕಣ್ಣುಗಳು ದೊಡ್ಡದಾಗ್ತದೆ. ಆವಾಗ ನೋಡ್ಬೇಕು, ಆವಾಗ ನಮಗೆ ಬೇಕಾದವರು ಬಂದಾಗ ಎಷ್ಟು ಆನಂದವಾಗ್ತಾ ಇರ್ತದೆ. ಪದಗಳು, ವಾಕ್ಯಗಳು, ಮಾತುಗಳು ಹೇಗೆ ಬರ್ತಾ ಇರ್ತದೆ. ಅದು ನಮಗೆ ಈಗ ನೆನಪಾಗೋದಿಲ್ಲ ಅಂತ ಅಲ್ಲ, ಆದರೆ ರೆಕಾರ್ಡ್ ಮಾಡಿ ಇಟ್ಕೊಂಡು ಮತ್ತೆ ಕೇಳಿದಾಗ ಮತ್ತೆ ಮತ್ತೆ ಗೊತ್ತಾಗ್ತದೆ ವ್ಯವಹಾರಗಳು ಹೇಗಿರ್ತವೆ ಅಂತ. ದ್ವಿರುಕ್ತಿ ರಾದರಾರ್ಥ. ಕವಿಗಳು ಹೇಳ್ತಾರೆ ಸದಮಲ, ಸತ್ತಂದ್ರೂ ಅಷ್ಟೇ ಅರ್ಥ, ಅಮಲ ಅಂದ್ರೂ ಅಷ್ಟೇ ಅರ್ಥ. ಹಾಗಾದರೆ ಸದಮಲ ಅಂದರೆ ವಾದಿರಾಜರ ಹೃದಯ ಎಷ್ಟು ನಿರ್ಮಲವಾಗಿದೆ, ಆ ಆದರವನ್ನು ತೋರಿಸ್ತಾ ಇದ್ದಾರೆ. ಆ ದಾರ್ಢ್ಯ ಅವರ ಅಷ್ಟು ನಿರ್ಮಲವಾಗಿದೆ ಅವರ ಮನಸ್ಸು. ಸದಮಲ ಹೃದಯ. ಯಾಕೆ ಅಷ್ಟು ನಿರ್ಮಲವಾಗಿದೆ ಅವರ ಮನಸ್ಸು ಗೊತ್ತಾ? ಎಂಥ ಮನಸ್ಸಿನಿಂದ ಈ ಕಾವ್ಯಶ್ರೀ ಹೊರಗೆ ಬಂದಿದೆ ಗೊತ್ತಾ? ಶ್ರೀಪತೇರ್ಯತ್ರ ವಾಸಃ. ಮುಗಿದೋಯ್ತು. ಈ ಕಿರೀಟ ಇಟ್ಟು ಬಿಡ್ತಾರೆ ನಾರಾಯಣಾಚಾರ್ಯರು. ಆ ಕಾವ್ಯಶ್ರೀ ಏನಿದೆ ಅಲ್ಲ, ಕಾವ್ಯಶ್ರೀ, ಕಾವ್ಯ ರಾಜ, ಆ ಕಾವ್ಯ ರಾಜಕ್ಕೆ ಒಂದು ಕಿರೀಟವನ್ನು ತೊಡಗಿಸುವಂಥ ಮಾತು. ಎಂಥ ಮನಸ್ಸಿನಿಂದ ಬಂದಿದೆ? ಶ್ರೀಪತೇರ್ಯತ್ರ ವಾಸಃ. ಲಕ್ಷ್ಮೀ ಸಮೇತನಾಗಿ ಪರಮಾತ್ಮ ಯಾರ ಮನಸ್ಸಿನಲ್ಲಿ ನೆಲೆಸಿದ್ದಾನೆ ಅಂಥ ಹೃದಯದಿಂದ ಹೊರಗೆ ಬಂದ ಕಾವ್ಯವಿದು ಅಂತ ಆ ಮಹಾನುಭಾವರು ಅವರ ಶಿಷ್ಯರು ಹೇಳ್ತಾರೆ. ಶ್ರೀಪತೇರ್ಯತ್ರ ವಾಸಃ ಸೇವ್ಯ ಅನ್ನೋದಕ್ಕಾಗಿ ಈ ಕಾವ್ಯದ ಸೇವನೆಯನ್ನು ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಸೇವ್ಯ ಶ್ರೀವಾದಿರಾಜಾಮೃತಮಯ ಜಲಧಿ. ಅಮೃತಮಯವಾದ ಜಲಧಿ ಅಂದರೆ ಅದು ಯುಕ್ತಿ ರತ್ನಾಕರ, ಯುಕ್ತಿ ಸಾಗರ. ಅಂಥ ಯುಕ್ತಿ ಸಾಗರವಾದ ವಾದಿರಾಜರ ಮಾತನ್ನು ನಾವೆಲ್ಲರೂ ಸೇವೆ ಮಾಡಲೇಬೇಕು. ಆಯಿತು, ಈ ಕಾವ್ಯವನ್ನು ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಿದ್ದೇನೆ, ಆದರೆ ವ್ಯಾಖ್ಯಾನ ಮಾಡಲಿಕ್ಕೆ ನನಗಾಗ್ತದೋ? ಆದರೆ ಕಾವ್ಯದ ಬಗ್ಗೆ ಹೇಳ್ತಾರೆ. ಶ್ರೀವಾದಿರಾಜ ಯೋಗೀಂದ್ರ ರಚಿತಂ. ಅವರು ರಚನೆ ಮಾಡಿದ್ದಿದು ರಸವತ್ತರಂ, ಭಾರೀ ರಸ ತುಂಬಿದ ಕಾವ್ಯ ಇದು. ಗಂಭೀರಂ ಅರ್ಥತಃ. ಅರ್ಥ ತಿಳಿಯೋದು ಅಷ್ಟು ಸುಲಭ ಅಲ್ಲ, ಕಷ್ಟ. ಗಂಭೀರವಾದ ಅರ್ಥಗಳಿವೆ. ಆದರೂ ಕೂಡ ಇಂಥ ಕಾವ್ಯವನ್ನು ವ್ಯಾಕುರುವೇಹಂ ಯಥಾಮತಿ. ನನ್ನ ಬುದ್ಧಿ ಎಷ್ಟಿದೆ ಆ ಬುದ್ಧಿಗೆ ಅನುಗುಣವಾಗಿ ನಾನು ವ್ಯಾಖ್ಯಾನ ಮಾಡ್ತೇನೆ ಅಂತ ನಾರಾಯಣಾಚಾರ್ಯರು ಅವರ ಸಾಕ್ಷಾತ್ ಶಿಷ್ಯರು ಹೇಳ್ತಾರೆ. ಇನ್ನು ನಾವು ಈ ಕಾವ್ಯವನ್ನು ಮುಟ್ಟೋ ಯೋಗ್ಯತೆಯೂ ನಮಗೆ ಇಲ್ಲ.
ಆದರೂ ಕೂಡ ಆ ವಾದಿರಾಜರ ಶಿಕ್ಷೆಗೆ ಅನುಗುಣವಾಗಿ ಅದಕ್ಕೆ ವ್ಯಾಖ್ಯಾನವನ್ನು ನಾರಾಯಣಾಚಾರ್ಯ ಬರೆದಿದ್ದಾರೆ. ಆ ವ್ಯಾಖ್ಯಾನ ನಮಗೆ ಸಿಕ್ಕಿದೆ ಅನ್ನೋದಕ್ಕಾಗಿ ಹೇಳಲಿಕ್ಕೆ ನಾವು ಸಿದ್ಧರಾಗಿದ್ದೇವೆಯೇ ವಿನಃ ಇಲ್ಲದೆ ಹೋದರೆ ಹೇಳೋದು ಸಾಧ್ಯವಿಲ್ಲ, ಕಷ್ಟ. ಆ ಮಾತನ್ನು ಅವರು ತಿಳಿಸ್ತಾರೆ. ವಾದಿರಾಜೋಕ್ತಿ ಚಾತುರ್ಯಂ, ವಾದಿರಾಜರ ಮಾತಿನ ಚಾತುರ್ಯ ಏನಿದೆಯಲ್ಲ ಅದನ್ನು ಅಶಕ್ಯಂ ಜ್ಞಾತಮಂಜಸ, ತಿಳಿಯೋದು ಕಷ್ಟ, ಅದು ಆಗೋದಿಲ್ಲ. ತಥಾಪಿ ವಕ್ಷೆ, ಆದರೂ ನಾನು ಹೇಳ್ತೇನೆ. ಯಾಕೆ ಅಂದರೆ ತತ್ ಶಿಕ್ಷಾ ಮನುಷ್ಯತ್ಯವ ಲೇಷತಃ, ಅವರು ನಮಗೆ ಕಲಿಸಿದ್ದಾರೆ ಯಾವ ಯಾವ ಶಬ್ದಗಳಿಗೆ ಹೇಗೆ ಹೇಗೆ ಅರ್ಥ ಮಾಡಬೇಕು, ಪ್ರಸಂಗಗಳೇನು, ಇದನ್ನೆಲ್ಲ ಶಿಕ್ಷಣೆ ಮಾಡಿದ್ದಾರೆ, ನಮಗೆ ಕಲಿಸಿದ್ದಾರೆ ನನ್ನ ಗುರುಗಳವರು ಅನ್ನೋದಕ್ಕಾಗಿ ಅವರ ಕಲಿಕೆಯನ್ನು ಅನುಸರಿಸಿ ಅವರು ಕಲಿಸಿದ ವಿಧಾನ ಏನಿದೆಯಲ್ಲ ಅವರ ಗರಡಿಯಲ್ಲಿ ನಾನು ಸಿದ್ಧನಾಗಿದ್ದೇನೆ ಅನ್ನೋದಕ್ಕಾಗಿ, ಅವರ ಗರಡಿಯಲ್ಲಿ ಸಿದ್ಧನಾಗಿದ್ದೇನೆ ಅಂತ ಅನ್ನೋದಕ್ಕಾಗಿ ಒಂದೆರಡು ಮಾತನ್ನು ಈ ಕಾವ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ನಾನು ಲೇಷತಃ ಅತ್ಯಲ್ಪವಾಗಿ ಈ ಕಾವ್ಯಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ನಾನು ಸಿದ್ಧನಾಗ್ತೇನೆ ಅಂತ ಕವಿಗಳು ಹೇಳ್ತಾರೆ. ಅಂಥ ಅದ್ಭುತವಾಗಿರತಕ್ಕಂತಹ ವಾದಿರಾಜರ ಕಾವ್ಯದ ಮಹಿಮೆಯನ್ನು, ಕವಿಗಳ ಮಹಿಮೆಯನ್ನು ಕೂಡ ಇಲ್ಲಿ ಈ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾರೆ. ಜೊತೆಗೆ ಮತ್ತಿಷ್ಟು ಅನೇಕ ಮಾತುಗಳನ್ನು ಹೇಳ್ತಾರೆ. ಒಂದು ಮಾತು ಇದೆ, ಈ ಕಾವ್ಯ ಬರೆಯೋದು ಅಂತನ್ನೋದೇ ಇದು ನಿಷಿದ್ಧ, ಕಾವ್ಯದ ರಚನೆಯೇ ನಿಷಿದ್ಧ. ಇದು ಶಾಸ್ತ್ರ ಹೇಳುವ ಮಾತು. ಅನೇಕ ಧರ್ಮಶಾಸ್ತ್ರಗಳಲ್ಲಿ ಈ ಮಾತು ಬರ್ತದೆ. ಯಾವುದೇ ಕಾವ್ಯ ತೆಗೆದುಕೊಳ್ಳ್ರಿ, ಸಂಸ್ಕೃತ ಕಾವ್ಯ, ಅದರ ವ್ಯಾಖ್ಯಾನವನ್ನು ತೆಗೆದಾಗ ಮೊದಲಿಗೆ ನಿಮಗೆ ಸಿಗೋದೊಂದು ಶ್ಲೋಕ, ಕಾವ್ಯಾಲಾಪಾಂಶ ವರ್ಜಯೇ. ನೋಡ್ರಿ ನಮ್ಮ ಪರಿಸ್ಥಿತಿ ಎಲ್ಲಿದೆ ಅಂತ ಅಂದರೆ ಅರ್ಥವೇ ಆಗೋದಿಲ್ಲ. ಕಾವ್ಯಾಲಾಪಾಂಶ ವರ್ಜಯೇ ಮಾಡ್ಕೊಳ್ತಾರೆ. ಎಲ್ಲ ಶಿಶುಪಾಲವಧ ಇರಬಹುದು, ರಘುವಂಶ ಇರಬಹುದು, ಯಾವುದೇ ಕಾವ್ಯವಿರಬಹುದು, ಕಾವ್ಯಾಲಾಪದ ವರ್ಜನೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಅದು ನಿಂದ್ಯ. ಕಾವ್ಯ ಯಾಕೆ ರಚನೆ ಮಾಡ್ತಾ ಇದ್ದೀರಿ ನೀವು ಅಂತಾದರೆ ಅದಕ್ಕೆ ವಿಭಾಗ ಮಾಡಿ ಹೇಳ್ತಾರೆ. ಸತ್ಕಾವ್ಯ ಅಸತ್ಕಾವ್ಯ ಅಂತ ಕಾವ್ಯಗಳು ಎರಡು ರೀತಿಯಾಗಿದೆ. ಯಾವ ಕಾವ್ಯದಲ್ಲಿ ದೇವರಿಲ್ಲ, ಯಾವ ಕಾವ್ಯದಲ್ಲಿ ಧರ್ಮ ಇಲ್ಲ, ಅದು ಅಸತ್ಕಾವ್ಯ. ಯಾವ ಕಾವ್ಯದಲ್ಲಿ ದೇವರಿದ್ದಾನೆ, ಯಾವ ಕಾವ್ಯದಲ್ಲಿ ಧರ್ಮ ಇದೆ, ಅದು ಸತ್ಕಾವ್ಯ. ಹೀಗೆ ಎರಡು ವಿಭಾಗ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲೇ ಹೋದರೆ ಜ್ಞಾನಿಗಳು ಬರೆದ ಕಾವ್ಯಗಳಲ್ಲಿ ವಾಲ್ಮೀಕಿಗಳೇ ಕಾವ್ಯವನ್ನು ಬರೆದಿದ್ದಾರೆ. ವೇದವ್ಯಾಸ ದೇವರು ಮಹಾಭಾರತ ಕಾವ್ಯನೇ ಅಲ್ಲ, ಕವಿಗಳು ಬರೆದದ್ದು. ನಿಜವಾಗಿ ಅದು ಕಾವ್ಯ, ಅದೆಲ್ಲ ಕಾವ್ಯ ಅಲ್ಲ. ಅಂದರೆ ಸತ್ಕಾವ್ಯ ಅಸತ್ಕಾವ್ಯ. ಕಾವ್ಯಾಲಾಪದ ವರ್ಜನೆ ಅಂತಂದರೆ ಎಲ್ಲಿ ದೇವರ ಮಹಿಮೆ ಇಲ್ಲ, ಎಲ್ಲಿ ದೇವರಿಲ್ಲ ಅವುಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿಯೇ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಭಾಗವತ ಪ್ರಥಮ ಸ್ಕಂಧ ಪಂಚಮ ಸ್ಕಂಧದಲ್ಲಿ ಒಂದು ಗ್ರಂಥದ ಬಗ್ಗೆ, ಒಂದು ಗ್ರಂಥ ಹೇಗಿರಬೇಕು ಅಂತ ತಿಳಿಸ್ತಾ ಗ್ರಂಥದ ಲಕ್ಷಣವನ್ನು ಸ್ವಯಂ ಭಾಗವತವೇ ನಮಗೆ ತಿಳಿಸ್ತದೆ. ಒಂದು ಕಾವ್ಯ ಹೇಗಿರಬೇಕು, ಯಾವುದ್ಯಾವುದೋ ಕಾವ್ಯ ಲಕ್ಷಣಗಳನ್ನು ಓದಿ ಆ ಲಕ್ಷಣ ನನ್ನ ಕಾವ್ಯದಲ್ಲಿ ಬಂತೋ ಇಲ್ಲೋ. ಎಷ್ಟೆಷ್ಟೋ ಛಂದಸ್ಸುಗಳಿವೆ, ಆ ಛಂದಸ್ಸಿನ ಲಕ್ಷಣ ನಾನು ಬರೆದ ಶ್ಲೋಕದಲ್ಲಿ ಬಂತೋ ಇಲ್ಲೋ. ಇರಬೇಕು, ನಿರ್ದುಷ್ಟವಾದ ಛಂದಸ್ಸು ಇರಬೇಕು, ಇಲ್ಲ ಅಂತ ಅಲ್ಲ. ಆದರೆ ಅದಕ್ಕಿಂತಲೂ ಮಹತ್ವದ್ದು ಯಾವುದು ಅಂತಂದರೆ ದೇವರು, ಅಲ್ಲಿ ದೇವರಿರಬೇಕು ಅನ್ನೋದಕ್ಕಾಗಿ ದೇವರೇ ಹೇಳುವ ಮಾತು, ನ ಯದ್ನ ತದ್ವಚಶ್ಚಿತ್ರಪದಂ ಹರೇರ್ವಚಃ ಜಗತ್ ಪವಿತ್ರಂ ನ ಗೃಣೀತ ಕರಹಿಚಿತ ತದ್ವಾಯಸಂ ತೀರ್ಥಮುಷಂತಿ ಮಾನಸಾಹ ನ ಯತ್ರ ಹಂಸಾನ್ಯಪತನ್ ಮೀಮಾಂಕ್ಷಯ. ಯಾವುದು ನಿಜವಾದ ಗ್ರಂಥ ಅಂದರೆ ಯಾವುದು ನಿಜವಾದ ತೀರ್ಥ? ವೇದವ್ಯಾಸ ದೇವರು ಪ್ರಶ್ನೆ ಮಾಡ್ತಾರೆ. ಯಾವುದು ನಿಜವಾದ ತೀರ್ಥ ಅಂದರೆ ಎಲ್ಲಿ ಸ್ನಾನ ಮಾಡಬೇಕೆಂಬ ಬಯಕೆಯಿಂದ ಹಂಸಗಳು ಮುಳುಗುತ್ತವಲ್ಲ, ಅದು ತೀರ್ಥ. ಅದು ತೀರ್ಥ, ಅದು ಮಾನಸ ತೀರ್ಥ. ಅದು ಎರಡು ತೀರ್ಥಗಳಿವೆ. ಯಾವುದ್ಯಾವುದು? ಒಂದು ಮಾನಸ ತೀರ್ಥ, ಮತ್ತೊಂದು ವಾಯಸ ತೀರ್ಥ. ಮಾನಸ ತೀರ್ಥ, ವಾಯಸ ತೀರ್ಥ ಅಂತ ಎರಡಿವೆ. ವಾಯಸ ತೀರ್ಥದಲ್ಲಿ ಹಂಸ ಬಂದು ಮುಳುಗೋದಿಲ್ಲ, ಯಾಕೆಂದರೆ ಕೆಸರಿದೆ ಅಲ್ಲಿ, ಅದು ಸ್ವಚ್ಛವಾಗಿಲ್ಲ. ಹಂಸ ಎಲ್ಲಿ ಮುಳುಗುತ್ತವೆ ಅಂತಂದರೆ, ಹಾಗೆ ತೀರ್ಥ ಅಂದರೆ ಶಾಸ್ತ್ರ ಅಂತ ಶ್ಲೇಷದಿಂದ ಹೇಳ್ತಾರೆ. ಹಾಗೇನೆ ಎರಡು ತೀರ್ಥಗಳಿವೆ, ಒಂದು ವಾಯಸ ತೀರ್ಥ, ಒಂದು ಮಾನಸ ತೀರ್ಥ ಅಂತ. ಅದು ಹಾಗೇನೆ ಒಂದು ಕಡೆಗೆ ಕೆಸರಿದೆ, ಒಂದು ಕಡೆಗೆ ಕೆಸರಿದೆ, ಮತ್ತೊಂದು ಕಡೆಗೆ ಶುದ್ಧವಾದ ಜಲ ಇದೆ. ಶುದ್ಧವಾದ ಜಲ ಇದೆ ಅರ್ಥಾತ್ ಶುದ್ಧ ಭಗವಂತ, ಜಲದಂತೆ ಅವನು ಪರಮಾತ್ಮ, ಪರಮ ಶುದ್ಧ ಪರಮಾತ್ಮ, ರಸರೂಪನಾಗಿ ಪರಮಾತ್ಮ ಇದ್ದಾನೆ.
ಅನ್ನೋದಕ್ಕಾಗಿ ಗೀತೆಯಲ್ಲಿ ಹೇಳ್ತಾರೆ, ರಸೋಹಮಪ್ಸು ಕೌಂತೆಯ, ರಸದಲ್ಲಿ ದೇವರ ವಾಸನೆ, ರಸದಲ್ಲಿ ದೇವರಿದ್ದಾನೆ, ರಸ ಒಂದು ಪ್ರತಿಮೆ ದೇವರಿಗೆ ಅನ್ನೋದಕ್ಕಾಗಿ ರಸೋಹಂ ಅಂತ ದೇವರು ಹೇಳ್ತಾರೆ. ಅಂಥ ಶುದ್ಧವಾದ ರಸ ಎಲ್ಲಿದೆಯಲ್ಲ, ಯಾರು ರಸ? ರಸೋ ವೈಸ ರಸಗುಹ್ಯೇವಾಯಂ ಲಬ್ಧ್ವಾನಂದಿ ಭವತಿ. ಎಲ್ಲದಕ್ಕೂ ಈ ಮಾತು ಉತ್ತರ ಕೊಟ್ಟು ಬಿಡುತ್ತದೆ. ರಸ ಯಾವುದು? ಇಲ್ಲೆಲ್ಲ ನವರಸ ಅಂತ ಹೇಳಿದರು. ನವರಸ ಶೃಂಗಾರ, ವೀರ, ಕರುಣ, ಎಲ್ಲ ರಸಗಳು, 9 ರಸಗಳು. ಆದರೆ ಉಪನಿಷತ್ತು ಹೇಳುವ ರಸ ಯಾವುದು? ಒಂದೇ ಒಂದು ರಸ. ಅದು ಯಾವುದು? ರಸೋ ವೈಸಃ ರಸಗುಹ್ಯೇವಾಯಂ ಲಬ್ಧ್ವಾನಂದಿ ಭವತಿ. ಆ ರಸದ ಪ್ರಾಪ್ತಿಯಾಯಿತು ಅಂತಂದರೆ ಇವರಿಗೆ ಆನಂದ. ಅರ್ಥಾತ್ ಭಗವಂತನೇ ರಸ, ಆ ರಸ ಅಲ್ಲಿ ತುಂಬಿರಬೇಕು ಅಂದಾಗ ಅದು ನಿಜವಾದ ಕಾವ್ಯ ಮಾಡ್ತಾರೆ. ಎಲ್ಲಿ ಆ ರಸ ಇಲ್ಲ, ಎಲ್ಲಿ ಆ ಶುದ್ಧಿ ಇಲ್ಲ, ಅಂಥ ಜಲದಲ್ಲಿ ಹಂಸಗಳು ಅವಗಾಹನ ಮಾಡೋದಿಲ್ಲ, ಅಲ್ಲಿ ಕಾವ್ಯಗಳು ಅವಗಾಹನ ಮಾಡ್ತದೆ. ಎಲ್ಲಿ ರಸ ಇಲ್ಲ, ಅರ್ಥಾತ್ ಯಾವ ಗ್ರಂಥದಲ್ಲಿ ದೇವರಿಲ್ಲ, ಅಲ್ಲಿ ಸಜ್ಜನರು ಸರ್ವಥಾ ಆ ಗ್ರಂಥಗಳನ್ನು ಅಧ್ಯಯನ ಮಾಡೋದಿಲ್ಲ ಅನ್ನೋದಕ್ಕಾಗಿ ವಾಯಸ ತೀರ್ಥ ಬೇರೆ, ಮಾನಸ ತೀರ್ಥ ಬೇರೆ, ಮಾನಸ ಶಾಸ್ತ್ರ ಬೇರೆ, ವಾಯಸ ಶಾಸ್ತ್ರ ಬೇರೆ. ದೇವರಿಲ್ಲದ ಗ್ರಂಥ, ದೇವರಿಲ್ಲದ ಕಾವ್ಯ ಅದು ವಾಯಸ ತೀರ್ಥ ಅಂತ ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದರೆ ಕಾವ್ಯದ ಅತಿ ಪ್ರಧಾನವಾದ ಲಕ್ಷಣ ಯಾವುದಾದ್ರೂ ಇದ್ದರೆ ಅದ್ಯಾವುದು? ದೇವರಿರಬೇಕು. ಆ ಗ್ರಂಥದಲ್ಲಿ ದೇವರಿದ್ದರೆ ಅದು ನಿಜವಾದ ಕಾವ್ಯ. ದೇವರಿಲ್ಲ ಅಂದರೆ ಅಲ್ಲಿ ಎಷ್ಟೇ ವಿಚಿತ್ರವಾದ ಪದಗಳಿರಲಿ, ವಿಚಿತ್ರವಾದ ಪದಗಳಿರಲಿ, ಅದು ವಾಯಸ ತೀರ್ಥವೇ ಅಂತ ಹೇಳ್ತಾರೆ. ನತದ್ವಚ ಚಿತ್ರಪದಂ, ಚಿತ್ರವಾದ ಪದಗಳಿವೆ, ಇಲ್ಲ ಅಂತಲ್ಲ. ಆದರೂ ಕೂಡ ಅಲ್ಲಿ ಮಹಾನುಭಾವರು ಅಲ್ಲಿ ಸ್ನಾನ ಮಾಡೋದಿಲ್ಲ, ಅದನ್ನು ಸ್ವೀಕಾರ ಮಾಡೋದಿಲ್ಲ ಆ ಗ್ರಂಥವನ್ನು. ಹೀಗಾಗಿ ದೇವರಲ್ಲಿರಬೇಕು ಅಂತ ಹೇಳ್ತಾರೆ. ಸ ವಾಗ್ವಿಸರ್ಗೋ ಜನತಾಘ ವಿಪ್ಲವ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಶೃಣ್ವಂತಿ ಯದ್ ಗಾಯಂತಿ ಗೃಣಂತಿ ಸಾಧವಃ. ಎಲ್ಲಿ ಸ ವಾಗ್ವಿಸರ್ಗ, ಮಾತಿನ ವಿಶಿಷ್ಟವಾದ ಸೃಷ್ಟಿ. ಅದೇನು ಮಾಡಬೇಕು ಅಂದರೆ ಜನತಾಘ ವಿಪ್ಲವ, ಜನರ ಪಾಪಗಳನ್ನು ತೊಳೆದು ಹಾಕುವಂತೆ ಆ ವಾಕ್ ಸೃಷ್ಟಿಯಾಗಬೇಕಂತೆ. ಆ ಶ್ಲೋಕವನ್ನು ನಾವು ಓದಿದ್ರೆ ನಮ್ಮ ಪಾಪ ತೊಳೆದು ಹೋಗ್ಬೇಕಂದಾಗ ಆ ಕಾವ್ಯವನ್ನು ಓದಿದ್ದು ನಮಗೆ ಸಾರ್ಥಕ, ಅದು ಶ್ರೇಷ್ಠವಾದ ಕಾವ್ಯ ಅಂತ ಆಗ್ತದೆ. ಇಲ್ಲೇ ಹೋದರೆ ಶ್ರೇಷ್ಠವಾದ ಕಾವ್ಯವಾಗೋದಿಲ್ಲ. ಹೀಗಾಗಿ ಈ ಲಕ್ಷಣಗಳನ್ನು, ಕಾವ್ಯದ ಲಕ್ಷಣಗಳನ್ನು ಭಾಗವತ ಹೇಳಿದೆ. ಭಾಗವತ ಹೇಳಿದ ಲಕ್ಷಣ ಕಾವ್ಯದಲ್ಲಿ ಬಂದಿದೆಯಾ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆಂದರೆ ಯಾರೇ ಕಾವ್ಯವನ್ನು ಬರೀಲಿ, ಬೆಳಗ್ಗೆ ನಾವು ತಿಳಿದಿದ್ದೇವೆ, ಆ ಭಾಗವತ, ಮಹಾಭಾರತ, ರಾಮಾಯಣವನ್ನೇ ಆಧರಿಸಿಕೊಂಡು ಕಾವ್ಯವನ್ನು ಬರೆದಿದ್ದಾರೆ. ಹಾಗಾದರೆ ಆ ಕಾವ್ಯದಲ್ಲಿ ಭಾಗವತ ಯಾವ ಲಕ್ಷಣಗಳನ್ನು ಹೇಳಿದೆ ಆ ಲಕ್ಷಣ ಇರಬೇಕು. ಯಾರೋ ಮಮ್ಮಟನ ಲಕ್ಷಣ ಇಲ್ಲಿ ಬಂದಿದೆಯೋ ಇಲ್ವೋ? ಕಾವ್ಯ ಪ್ರಕಾಶದಲ್ಲಿ ಹೇಳಿದ ಲಕ್ಷಣ ಇಲ್ಲಿ ಬಂದಿದೆಯೋ ಇಲ್ವೋ? ಈ ಕಾವ್ಯ ಬರೆದಿದ್ದಕ್ಕಾಗಿ ಅವರ ಹಣ ಸಿಕ್ತೋ ಇಲ್ಲೋ? ಇದೆಲ್ಲ ವಿಚಾರ ಮಾಡೋದಲ್ಲ. ಈ ಕಾವ್ಯದಿಂದ ನನ್ನ ಪಾಪ ಪರಿಹಾರವಾಯಿತಾ? ಈ ಕಾವ್ಯದಿಂದ ತಾನೇ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಆ ಪರಮಾತ್ಮನ ನಾಮಸ್ಮರಣೆ ನಮಗಾಯ್ತಾ ಈ ಕಾವ್ಯದಿಂದ? ಆಗಲಿಲ್ಲ ಅಂತಾದರೆ ಅದು ಕಾವ್ಯವಲ್ಲ ಅಂತ ಹೇಳಿ ಕಾವ್ಯದ ಲಕ್ಷಣವನ್ನು ಭಾಗವತವೇ ಹೇಳಿದೆ, ಪುರಾಣಗಳೇ ಹೇಳಿವೆ. ಹೀಗಾಗಿ ಈ ಲಕ್ಷಣಗಳು ಉಳಿದ ಕಡೆಗೆ ಅತಿ ಸ್ವಲ್ಪವಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತದೆ. ಆದರೆ ರುಕ್ಮಿಣೀಶ ವಿಜಯದಂಥ ಕಾವ್ಯಗಳಲ್ಲಿ ಮಾತ್ರ ಪ್ರತಿ ಶ್ಲೋಕದಲ್ಲಿ ಈ ಲಕ್ಷಣಗಳು ಕಾಣಿಸ್ತವೆ. ಅದಕ್ಕಾಗಿಯೇ ರುಕ್ಮಿಣೀಶ ವಿಜಯಕ್ಕೆ ಅಂಥ ಮಾನ್ಯತೆ ಸಿಕ್ತು, ಕವಿಮಾನ್ಯತೆ ಈ ರುಕ್ಮಿಣೀಶ ವಿಜಯಕ್ಕೆ ಸಿಕ್ತು ಅಂತ ನಾವು ತಿಳಿಯಬಹುದಾಗಿದೆ. ಈ ಸಂದರ್ಭದಲ್ಲಿ ಒಂದು ಸ್ಮರಣೆಯನ್ನು ಮಾಡಿಕೊಳ್ಳಬಹುದು ಅಂತ ನನಗನ್ನಿಸ್ತದೆ. ಈ ಕಾಳಿದಾಸನ ಬಗ್ಗೆ ಹೇಳಬೇಕಾದ್ರೆ ಒಂದು ಶ್ಲೋಕ ಇದೆ, ನಿಮಗೆಲ್ಲ ಆ ಶ್ಲೋಕ ಗೊತ್ತಿರಬಹುದು, ಕೆಲವರಿಗೆ ಇಲ್ಲ ಅಂತಲ್ಲ. ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕವೇರಭಾವ ಅನಾಮಿಕಾ ಸಾರ್ಥವತಿ ಬಭೂವ ಅಂತ ಒಂದು ಶ್ಲೋಕ. ಏನು ಚಮತ್ಕಾರಗಳಿವೆ ನೋಡ್ರಿ. ಅಂದರೆ ಯಾವ ರೀತಿಯಾಗಿ ಚಮತ್ಕಾರದ ಆವಿರ್ಭಾವವನ್ನು ಕವಿಗಳು ಮಾಡ್ತಾರೆ. ಹಿಂದಕ್ಕೆ ಕವಿಗಳನ್ನು ಎಣಿಸ್ಬೇಕು ಅಂತ ಒಂದು ಸಭೆ ಮಾಡಿದರಂತೆ. ಯಾರ್ಯಾರು ಕವಿಗಳಿದ್ದಾರೆ ಅಂತ ಎಣಿಸ್ಲಿಕ್ಕೆ ಒಂದು ಸಭೆ ಮಾಡಿದರು. ಎಣಿಸ್ಲಿಕ್ಕೆ ಶುರು ಮಾಡಿದ್ದು ಹೇಗೆ ಶುರು ಮಾಡಿದರು ಅಂದರೆ,
ಮೊದಲಿಗೆ ಕಾಳಿದಾಸ ವಿಚಾರವೇ ಇಲ್ಲ. ಈಗ ಕಾಳಿದಾಸನನ್ನು ಮೊದಲಿಗೆ ಎಣಿಸ್ಬೇಕು ಅಂತ ಕನಿಷ್ಠಿಕ, ಈಗ ನಾವು ಎಣಿಸ್ಬೇಕಾದ್ರೆ ಎಣಿಸ್ತೀವಲ್ಲ, 1 2 3 ಬೆರಳಿಗೆ ಎಣಿಸ್ತೀವಲ್ಲ, ಕನಿಷ್ಠಿಕ ಈ ಅಂಗುಲಿಯಿಂದ ಮೊದಲಿಗೆ ಕಾಳಿದಾಸ ಅಂತ ಎಣಿಸಿದ್ರಂತೆ. ಮುಂದಿನ ಅಂಗುಲಿ ಯಾವುದು? ಅನಾಮಿಕ. ಕಾಳಿದಾಸ ಆದ ಕೂಡಲೇ ಬಂದದ್ದು ಅನಾಮಿಕ. ಕವಿಗಳು ಹೇಳ್ತಾರೆ, ಅದ್ಯಾಪಿ ತತ್ತುಲ್ಯ ಕವೆಯರ ಭಾವ, ಕಾಳಿದಾಸನಿಗೆ ಸಮಾನರಾದ ಕವಿಗಳೇ ಸಿಗಲಿಲ್ಲ ಅನ್ನೋದಕ್ಕಾಗಿ ಅನಾಮಿಕ ಅಂಗುಲಿ ಏನಿದೆಯಲ್ಲ ಅದು ಹೆಸರು ಸಾರ್ಥಕವಾಯಿತು ಅಂತ ಆ ಕವಿ ಕಾಳಿದಾಸನ ಅಷ್ಟು ಮೇಲಕ್ಕೆ ಕೂಡಿಸ್ತಾರೆ, ಅಷ್ಟು ಮೇಲಕ್ಕೆ ಕೂಡಿಸ್ತಾರೆ. ಸರಿ, ಅದೆಲ್ಲ ಆಯಿತು. ನಾನು ವಿದ್ಯಾಪೀಠದಲ್ಲೇ ಇದ್ದಾಗ ಇದು ಏನಾದರೂ ಮಾಡಬೇಕು ಅಂತ ಹೇಳಿ ಏನೋ ಮಾಡಬಹುದು, ಏನೋ ಅಭಿಪ್ರಾಯ ಬರುವಂತೆ ಸಣ್ಣದೊಂದು ಶ್ಲೋಕವನ್ನು ರಚನೆ ಮಾಡಿದ್ದೆ, ಗುರುಗಳಿಗೆ ತೋರಿಸಿದ್ದೆ. ತುಂಬ ಸಂತೋಷಪಟ್ಟಿದ್ರು. ಸ್ವಲ್ಪ ವ್ಯತ್ಯಾಸ ಮಾಡಿದೆ, ಸ್ವಲ್ಪ ಛಂದೋಭಂಗ ಇದೆ, ಆದರೂ ಕೂಡ ವಿಷಯ ಪ್ರಧಾನ ಅಂತ ಅನ್ನೋದಕ್ಕಾಗಿ ಅದು ಸಸ್ಯ ಪುರಾ ಕವೀನಾಗಣನ ಪ್ರಸಕ್ತವು. ಬರೀ ಕವಿಗಳಲ್ಲ, ಕವಿ ಇನ ಆಗಣನ ಪ್ರಸಕ್ತವು. ಕವಿಗಳು, ಇನ ಅಂದರೆ ಶ್ರೇಷ್ಠ ಅಂತ ಅರ್ಥ. ಕವಿ ಇನ ಆಗಣನ ಚೆನ್ನಾಗಿ ವಿಮರ್ಶೆ ಮಾಡಿ ಆ ಕವಿ ಶ್ರೇಷ್ಠರನ್ನು ಗಣನೆ ಮಾಡುವ ಪ್ರಸಂಗ ಬಂತು ಪುಣ್ಯಪಟ್ಟಣದಲ್ಲಿ. ವಾದಿರಾಜರು ಹೇಳಿದರಲ್ಲ, ಪುರ ಕವಿ ಇನ ಆಗಣನ ಪ್ರಸಕ್ತವು ಅಂಗುಷ್ಠಿಕಾಧಿಷ್ಠಿತ ವಾದಿರಾಜ. ಅಂಗುಷ್ಠಾಂಗುಲಿಯಿಂದ ಹೀಗೆ ಎಣಿಸ್ಲಿಕ್ಕೆ ಶುರು ಮಾಡಿದರಂತೆ. ಅದಾದ ಮೇಲೆ ಏನು ಬರ್ತದೆ? ತರ್ಜನಿ. ತರ್ಜನಿ ಶಬ್ದದ ಅರ್ಥ ಏನೋ? ಬೈಯೋದು ಅಂತ ಅರ್ಥ. ತರ್ಜನ ಭರ್ಜನ ಅಂತ ನೀವು ಕೇಳಿರ್ಬೋದಲ್ಲ, ಪೇಪರಲ್ಲೆಲ್ಲ ಪದಗಳ ಪ್ರಯೋಗವನ್ನು ಬಹಳ ಮಾಡ್ತಾ ಇರ್ತಾರೆ, ತರ್ಜನ ಭರ್ಜನ ಅಂತ. ತರ್ಜನ, ಅಂಗುಷ್ಠಿಕ, ಇಲ್ಲಿ ವಾದಿರಾಜರನ್ನು ನೆನೆಸಿದರು. ಆಮೇಲೆ ಕೆಲವು ಕವಿಗಳು ಅವುಗಳನ್ನು ತರ್ಜನಿ, ಉಳಿದ ಕವಿಗಳನ್ನೆಲ್ಲ ದೂಷಣೆ ಮಾಡಿಬಿಟ್ರು ಆ ಸಭೆಯಲ್ಲಿ. ಈ ಅಂಗುಲಿ ಅಂಥ ಅಂಗುಲಿ ಬಂದದ್ದರಿಂದಾಗಿ, ಹೀಗಾಗಿ ಅದು ಸಾರ್ಥಕವಾಯಿತು. ಕೆಲವು ಕವಿಗಳು ತರ್ಜಿತರಾಗಿ ಬಿಟ್ಟರು, ದುಷ್ಟರಾಗಿ ಬಿಟ್ಟರು, ದೋಷಗ್ರಸ್ತರಾಗಿ ಬಿಟ್ಟರು. ಅದಾದ ಮೇಲೆ ಮಧ್ಯಮ, ಕೆಲವು ಕವಿಗಳು ಮಧ್ಯಮ ಅಂತ ತೀರ್ಮಾನ ಮಾಡಿಕೊಂಡ್ಬಿಟ್ರು. ಆಮೇಲೆ ಕೆಲವು ಕವಿಗಳು ಅನಾಮಿಕ ಅಂತ ಕೆಲವು ಕವಿಗಳಾದರು. ಆಮೇಲೆ ಕೆಲವು ಕವಿಗಳು ಕನಿಷ್ಠಿಕ, ಅತೀ ಸಣ್ಣವರು ಅಂತ ಆಗಿಬಿಟ್ರು. ಹೀಗಾಗಿ ಆ 4 ಅಂಗುಲಿಗಳು ಸಾರ್ಥಕವಾದವು. ಅಂಗುಷ್ಠದಲ್ಲಿ ಯಾವಾಗ ವಾದಿರಾಜರು ಬಂದರು ಆವಾಗ 4 ಅಂಗುಳಿಗಳು ಸಾರ್ಥಕವಾದವು. ಹಾಗೆ ಕೆಲವರು ತರ್ಜಿತರಾದ ಕವಿಗಳು, ಕೆಲವರು ಮಧ್ಯಮರಾದವರು, ಕೆಲವರು ಅನಾಮಿಕ ಹೆಸರೇ ಇಲ್ಲದೆ ಇದ್ದ ಕವಿಗಳು, ಕೆಲವರು ಕನಿಷ್ಠರಾದ ಕವಿಗಳು ಅಂತ ವಾದಿರಾಜರ ಮುಂದೆ ಆಗಿ ಹೋಗಿಬಿಟ್ರು ಅಂತ. ಹಾಗೆ ನಾವು ಅದಕ್ಕೆ ಸರಿಯಾಗಿ ಆಲೋಚನೆ ಮಾಡಬಹುದಾಗಿದೆ. ಅಂತ ಕಾವ್ಯವೇ ಹಾಗೆ ಇದೆ, ಏನು ಮಾಡಲಿಕ್ಕಾಗ್ತದೆ? ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ದೇವರು ಮನೀಷ ವಿಜಯದಲ್ಲಿ ಭಗವಂತ ತುಂಬಿ ತುಳುಕ್ತಾನೆ ಅನ್ನೋದಕ್ಕಾಗಂತಹ ಕಾವ್ಯವನ್ನು ಕವಿಗಳಾದ ವಾದಿರಾಜರು ಮಾಡಿದ್ದಾರೆ. ವಾಸ್ತವಿಕವಾಗಿ ಈ ಕಾವ್ಯ ಬೇಕಾಗಿಲ್ಲ ಅಂದರೆ ನನ್ನ ತಾತ್ಪರ್ಯ ಏನು, ಅವರ ಬರೆದ ಒಂದೊಂದು ಸಣ್ಣ ಸಣ್ಣ ಸ್ತೋತ್ರಗಳನ್ನು ನೋಡಿದರೆ ಸರ್, ಅದ್ಭುತವಾದ ಸ್ತೋತ್ರಗಳು. ಏನು ಪ್ರಾರ್ಥನಾ ದಶಕ, ಏನು ಭಾಗವತವನ್ನು ಸೆರೆ ಹಿಡಿದಿದ್ದಾರೆ ಅದರಲ್ಲಿ. ಭಾಗವತದ 2ಯ ಸ್ಕಂಧದಲ್ಲಿ ಬರುವ ಆ ಸುಂದರವಾದ ಮಾತುಗಳನ್ನು ಹೇಗೆ ಸೆರೆ ಹಿಡಿದಿದ್ದಾರೆ, ಅದು ಎಲ್ಲರೂ ಪಠನೆ ಮಾಡಬಹುದು, ಎಲ್ಲರೂ ಕಲಿಬಹುದು. ಪುರುಷರು, ಸ್ತ್ರೀಯರು, ಬಾಲಕರು, ಪ್ರತಿಯೊಬ್ಬರೂ ಕಲಿಬಹುದು. ಅಂಥ ಅದ್ಭುತವಾದ ಸ್ತೋತ್ರಗಳು, ಅವುಗಳೇ ಒಂದು ಕಾವ್ಯವಾಗಿ ಬಿಡ್ತವೆ, ಒಂದೊಂದು ಸ್ತೋತ್ರಗಳೇ. ಈ ಮನೀಷ ವಿಜಯ ಅಂತೂ ಇನ್ನು ಉನ್ನತವಾದ ಗ್ರಂಥವಾಗಿ ಬಿಡುತ್ತದೆ. ಪ್ರಸ್ತುತ ನಾವೇನು ತಿಳಿತಾ ಇದ್ದೇವೆ? ಕಾವ್ಯಾಲಾಪಾಂಶ ವರ್ಜನೆ. ಕಾವ್ಯಾಲಾಪಗಳನ್ನು ಬಿಡಬೇಕು ಅಂದರೆ ಎಂಥ ಕಾವ್ಯಾಲಾಪ? ಅಸತ್ ಕಾವ್ಯಾಲಾಪ. ಎಲ್ಲಿ ದೇವರಿಲ್ಲ ಅಂಥ ಕಾವ್ಯಗಳನ್ನು ಬರೀಬಾರದು, ಅಂಥ ಕಾವ್ಯಗಳನ್ನು ಓದಬಾರದು ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದರಿಂದ ಪ್ರಯೋಜನವೂ ಇಲ್ಲ. ಆ ಕಾವ್ಯಾಲಾಪ, ಅಸತ್ ಕಾವ್ಯಾಲಾಪ ಏನಿದೆಯಲ್ಲ ಅದು ನಿಷಿದ್ಧ, ಅದನ್ನು ಮಾಡಬಾರದು. ಜೊತೆಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗೆ ಈ ಕಾವ್ಯಕ್ಕೂ ಪ್ರಯೋಜನ ಇಲ್ವಾ? ಈ ಕಾವ್ಯವೂ ನಿಷಿದ್ಧವಾ? ಈ ಕಾವ್ಯ ಸರ್ವಥಾ ನಿಷಿದ್ಧ ಅಲ್ಲ. ಯಾಕೆಂದರೆ ಗೀತೆಯ ಉದಾಹರಣವನ್ನು ಕೊಟ್ಟು ಹೇಳ್ತಾರೆ. ತಸ್ಮಾತ್ ಭಾರತ ಸರ್ವಾತ್ಮ, ಭಾಗವತದ್ದೇ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಮಂತವ್ಯಶ್ಚ ಇಚ್ಛತಾ ಅಭಯಂ. ನಿನಗೆ ಅಭಯ ಬೇಕಾ? ಅಭಯ ಅಂದರೆ ಮೋಕ್ಷ ಅಂತ ಅರ್ಥ. ಮೋಕ್ಷ ಬಿಟ್ಟರೆ ಬೇರೆ ಏನಿದೆ? ಎಲ್ಲವೂ ಭಯನೇ, ಎಲ್ಲವೂ ಭಯವೇ. ಭರ್ತೃಹರಿ ಹೇಳ್ತಾನೆ, ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ, ಮಾನೇ ದೈನ್ಯ ಭಯಂ, ಗುಣೇ ರಿಪು ಭಯಂ,
ರೂಪೇ ಜರಾಯಾ ಭಯಂ, ಎಲ್ಲೆಲ್ಲಿ ಏನೇನು ಭಯ ಎಷ್ಟು ಸುಂದರವಾಗಿ ತಿಳಿಸ್ಕೊಡ್ತಾನೆ. ಒಳ್ಳೆ ಭೋಗ ಮಾಡ್ತೇನೆ ಅಂತಂದರೆ ರೋಗ ಏನು ಬರ್ತದೋ ಏನೋ, ಉಪ್ಪು ಸ್ವಲ್ಪ ಹಾಕಪ್ಪ, ಹಾಕಬೇಕಾದ್ರೆ ಹೇಳ್ಬಿಡ್ತೇವೆ. ಸಕ್ಕರೆ ಸ್ವಲ್ಪ ಹಾಕಪ್ಪ, ಅನ್ನ ಅದು ಸ್ವಲ್ಪ ಹಾಕು, ಬಳಿ ಬಳಸ್ತಾ ಇರ್ತಾರೆ. ಗೋಳು ಜಾಸ್ತಿ ಹಾಕು ಅಂತ ಕೇಳ್ತೇವೆ ನಾವು. ಭೋಗೆ ರೋಗ ಭಯಂ, ಚೆನ್ನಾಗಿ ಭೋಗ ಮಾಡ್ತೇವೆ ಅಂತಂದರೆ ತಾಕತ್ತಿಲ್ಲ, ಶಕ್ತಿ ಇಲ್ಲ, ನಮಗೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಭೋಗ ಮಾಡ್ತೇವೆ ಅಂದರೆ ರೋಗ ಭಯಂ. ಒಳ್ಳೆ ಕುಲ, ಚ್ಯುತಿ ಭಯಂ, ಯಾವಾಗ ನಮಗೆ ಚ್ಯುತಿ ಆಗ್ತದೆ ಗೊತ್ತಿಲ್ಲ, ಚ್ಯುತಿ ಭಯಂ. ಹಣ ಇದೆ, ನೃಪಾಲಾದ್ ಭಯಂ, ಹೆಚ್ಚು ಹಣ ಗಳಿಸಿದ್ರೆ ಕಟ್ಟು ಟ್ಯಾಕ್ಸ್ ಅಂತ ಅಂತಾರೆ. ನೃಪಾಲಾದ್ ಭಯಂ. ಗುಣ ಇದೆ, ಖಲ ಭಯಂ, ದುಷ್ಟರ ಭಯ. ಗುಣ ಸಂಪಾದನೆ ಮಾಡಲಿಕ್ಕೂ ಭಯ. ಏನಿದೆ ನೋಡಿ ಪ್ರಪಂಚ ಏನಿದೆ. ಗುಣೇ ಖಲ ಭಯಂ. ನಾವು ಎಷ್ಟು ಗುಣವನ್ನು ಸಂಪಾದನೆ ಮಾಡ್ತೀವಿ ಅಷ್ಟು ನಮ್ಮ ಶತ್ರುಗಳು ಹೆಚ್ಚಾಗ್ತಾರೆ. ಅಂತಹ ಜನರು ಇದ್ದೇ ಇದ್ದಾರೆ. ಗುಣೇ ಖಲ ಭಯಂ. ಒಳ್ಳೆ ರೂಪ ಇದೆ, ಯಾವಾಗ ಮುಪ್ಪು ಬರ್ತದೋ ಏನೋ. ನಿತ್ಯ ಕನ್ನಡಿಯ ಮುಂದೆ ನಿಂತು ಬಿಳಿ ಕೂದಲ ಬಂತೋ ಇಲ್ವೋ, ಅದು ಹೇಗೆ ಹೋಗಿಸ್ಕೊಳ್ಬೇಕು. ರೂಪೇ ಜರಾಯಾ ಭಯಂ. ಭರ್ತೃಹರಿ ಹೇಳ್ತಾನೆ, ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣ. ಒಂದು ವಸ್ತು ತೆಗೆದುಕೊಂಡು ಬನ್ನಿ, ಇದರಿಂದ ಭಯ ಇಲ್ಲ. ಇದೆಯಾ? ಆ ಬುದ್ಧ ಹೇಳ್ತಾನೆ ಅಂತ ಕಥೆ ಕೇಳಿದ್ದೀರಲ್ಲ. ಬುದ್ಧರ ಹತ್ರ ಒಬ್ಬ ಶಿಷ್ಯ ಹೋಗ್ತಾನಂತೆ. ಶಿಷ್ಯ ಹೋಗಿ, ನನಗೆ ಮರಣದ ಭಯ ಇದೆ, ಏನಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡಿ ಅಂತ ಅಂದಾಗ, ನೋಡಪ್ಪ ಯಾರ ಮನೆಯಲ್ಲಿ ಸಾವಾಗಿಲ್ಲ ಅಂಥವ್ರ ಮನೆಯಿಂದ ಸಾಸಿವೆ ತೊಗೊಂಬ ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ಸಿಗಬೇಕು? ಸಾವಿಲ್ಲದ ಮನೆ ಎಲ್ಲಿದೆ? ಯಾವ್ದು ಸಿಗಬೇಕು? ಎಲ್ಲಿ ಸಾಸಿವೆ ಸಿಗಬೇಕು? ಸಿಗೋದೇ ಇಲ್ಲ. ಹಾಗೆ ಯಾವುದೇ ವಸ್ತು ಇಂಥದ್ದು ಭಯ ಇಲ್ಲ ಅಂತ ತೆಗೆದುಕೊಂಡು ಬನ್ನಿ. ಚಾಲೆಂಜ್ ಮಾಡ್ತಾನೆ ಭರ್ತೃಹರಿ. ಹಾಗಾದರೆ ಯಾವುದು ನಿರ್ಭಯ? ವೈರಾಗ್ಯಮೇವಾಭಯ. ವಿಷ್ಣೋ ಪದಂ ನಿರ್ಭಯಂ. ಶಾಸ್ತ್ರ ಹೇಳೋದು ಅಭಯಮಿಚ್ಛತ. ಇಲ್ಲೇ ನಾವು ತಿಳಿದಿವಿ, ಮಂತವ್ಯಶ್ಚ ಇಚ್ಛತ ಅಭಯಂ. ನಿನಗೆ ಅಭಯ ಬೇಕಾ? ದೇವರ ಸ್ಮರಣೆಯನ್ನು ಭಾಗವತ ಹೇಳ್ತದೆ. ದೇವರು ಅಭಯ. ಎಲ್ಲೂ ಭಯಗಳು ಹರಿಯ ಭಕ್ತ. ಏನು ದಾಸರದನ್ನು ಅನುವಾದ ಮಾಡಿದ್ದಾರೆ, ಅದನ್ನು ಕೇಳ್ತಾ ಇದ್ದರೆ ಎಷ್ಟು ಆನಂದವಾಗ್ತದೆ. ಎಲ್ಲೂ ಭಯಗಳು ಹರಿಯ ಭಕ್ತರಿಗೆ ಇಲ್ಲ. ಕಲಿ ಬಂದು ಹಿತ್ತಲನ್ನೀಗ ಬಳಿವ. ಯಾರು ಮಹಾನುಭಾವರು ಇರ್ತಾರೆ, ಆ ಮಹಾನುಭಾವರ ಮನೆಗೆ ಹಿಂದಿನಿಂದ ಬಂದು ಕಸ ಬೆಳೆದು ಹೋಗ್ಬಿಡ್ತಾನಂತೆ. ಅವರಂದರೆ ಭಯ ಅವನಿಗೆ, ಕಲಿಗೂ ಭಯ. ಅವ್ರ ಹತ್ರ ಹೋಗಬೇಕು ಅಂದರೆ ಭಯ. ಶ್ರೀನಿವಾಸ ತೀರ್ಥರ ಕಥೆಯನ್ನು ಕೇಳ್ತೇವೆ. ಎಷ್ಟೆಷ್ಟು ಮಹಾನುಭಾವರ ಸ್ಮರಣೆಯಾದರೂ ಏನು ಚಿಂತೆ ಇಲ್ಲ. ಶ್ರೀನಿವಾಸ ತೀರ್ಥರ ಕಥೆಯನ್ನು ಕೇಳ್ತೇವೆ. ಅವರ ಮಕ್ಕಳು ಮರಣಾಸನ್ನರಾಗಿದ್ದಾರೆ. ಎಂಥ ಯೋಗ ನೋಡಿ, ಎಂಥ ಮಹಾನುಭಾವರು ಶ್ರೀನಿವಾಸ ತೀರ್ಥರು. ಆದರೆ ಮಕ್ಕಳ ಮರಣವನ್ನು ಕಣ್ಣೆದುರಿಗೆ ನೋಡುವ ಪ್ರಸಂಗ. ದೇವರು ಯಾರನ್ನೂ ಬಿಡೋದಿಲ್ಲ. ದೇವರ ಮೂಲಕ ಅವನು ಸರ್ವೋತ್ತಮ ಅವರದು. ಶ್ರೀನಿವಾಸ ತೀರ್ಥರು ಮಕ್ಕಳನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಕೂತಿದ್ದಾರೆ. ಯಾದವಾರಿಯರು ಬರಬೇಕು. ಯಾದವಾರಿಯರು ಈ ಕಡೆಯಿಂದ ಬರ್ತಾ ಇದ್ದಾರೆ, ಆಚೆಯಿಂದ ಯಮದೂತರು ಬರ್ತಾ ಇದ್ದಾರೆ. ಮಗುವನ್ನು ಎತ್ಕೊಂಡು ಹೋಗಬೇಕು, ಪ್ರಾಣವನ್ನು ಹರಣೆ ಮಾಡಬೇಕು ಅಂತ ಆಚೆಯಿಂದ ಯಾದವಾರರು ಬರ್ತಾರೆ. ಯಾದವಾರರಿಗೆ ಕಾಣಿಸ್ತಾರೆ ಯಮದೂತರು, ಮಹಾನುಭಾವರು. ಏನೋ ಇಲ್ಲಿ ತನಕ ಬಂದಿದ್ದೀರಿ, ಗೊತ್ತಾಗ್ಬಿಡ್ತದೆ ಅವರಿಗೆ. ಆದರೂ ಯಾಕೆ ಇಲ್ಲೇ ಯಾಕೆ ನಿಂತಿದ್ದೀರಿ? ಮನೆ ಹೊರಗೆ ನಿಂತಿದ್ದೀರಲ್ಲ, ಯಾಕೆ? ಏನಿಲ್ಲ ಸ್ವಾಮಿ, ಶ್ರೀನಿವಾಸ ತೀರ್ಥರು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ ಮಗುವನ್ನು. ಹೀಗಾಗಿ ಪ್ರಾಣಹರಣೆ ಮಾಡಲಿಕ್ಕೆ ನಮಗೆ ಎಲ್ಲಿ ಶಕ್ತಿ? ಯಮಶಾಸನೆ ಮಾಡಿದ್ದಾನೆ, ಇಂಥವರ ಹತ್ರ ಹೋಗಬೇಡಿ ಅಂತ. ಯಮಶಾಸನೆ ಮಾಡಿದ್ದಾನೆ, ಇಂಥವರ ಹತ್ರ ಹೋಗಬೇಡಿ ಅಂತ ಸಾರಿದ ಡಂಬುರ ಯಮನು ಹೇಳ್ತಾರಲ್ಲ, ಹತ್ರ ಹೋಗಬೇಡಿ ಅಂತ ಯಮ ಹೇಳಿದ್ದಾನೆ. ಶ್ರೀನಿವಾಸ ತೀರ್ಥರು ತಲೆ ಮೇಲೆ ಕೂಡಿಸ್ಕೊಂಡಿದ್ದಾರೆ, ಹೇಗೆ ಹೋಗೋದು? ಆಗೋದಿಲ್ಲ ಅಂದರೆ ಇಲ್ಲಾಕೆ ನಿಂತಿದ್ದೀರಿ? ತಿರುಗಿ ಹೋಗ್ಬೋದಲ್ಲ. ಇಲ್ಲ, ಯಮ ಹೇಳಿದ್ದಾನೆ ಕರ್ಕೊಂಬ ಅಂತ. ನಾವು ನಿಂತಿದ್ದೇವೆ ಯಾಕೆ ಅಂದರೆ ನೀವು ಬರ್ತೀವಿ ಅಂತ ನಮಗೆ ಖಾತ್ರಿ ಇದೆ. ನೀವು ಬಂದಾಗ ಆ ಮಗುವನ್ನು ನೆಲದ ಮೇಲೆ ಮಲಗಿಸಿ ಅವರು ಎದ್ದು ಬಿಡ್ತಾರೆ. ಅದು ನಮಗೆ ಅವಕಾಶ, ಪ್ರಾಣಹರಣ ಮಾಡಿಬಿಡ್ತಾ ಇದೆ. ಹಾಗೇ ಆಗಿಬಿಡ್ತದಂತೆ. ನೋಡ್ರಿ, ಯಮದೂತರು ಸಹ ಭಗವದ್ಭಕ್ತರನ್ನು ಎಷ್ಟು ಭೀತರಾಗ್ತಾರೆ, ಭಯಪಡ್ತಾರೆ ಅಂದರೆ ಎಲ್ಲೂ ಭಯಗಳು ಹರಿಯ ಭಕ್ತರಿಗೆ ಇಲ್ಲ. ಎಷ್ಟು ಸಾರ್ಥಕ ಮಾತು. ದೇವರೇ ಹೇಳ್ತಾನೆ, ನಿಮಗೆ ಅಭಯ ಬೇಕಾ? ದೇವರಿಗೆ ಶರಣಾಗಿ ದೇವರ ಧ್ಯಾನ ಮಾಡಿ, ಭಗವದ್ಭಕ್ತರ ಸಹವಾಸದಲ್ಲಿ ಇರಿ.
ಅಂತ ಹೇಳ್ತಾರೆ. ತಸ್ಮಾತ್ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ. ಆ ಭಗವಂತನ ಕೀರ್ತನೆಯನ್ನು ಮಾಡಬೇಕು. ಹಾಗಾದರೆ ಕಾವ್ಯವನ್ನು ರಚನೆ ಮಾಡುವಂತ ದೇವರೇ ಆಜ್ಞೆ ಮಾಡಿದ್ದಾನೆ. ಈಗ ಕಾವ್ಯಾಲಾಪಾಂಶ ವರ್ಜಯೇ, ಅದು ಹೇಗೆ ನಿಷಿದ್ಧವಾಗ್ತದೆ? ದೇವರಿರುವ ಕಾವ್ಯ, ದೇವರನ್ನು ತುಂಬಿಸಿ ಕಾವ್ಯವನ್ನು ರಚನೆ ಮಾಡೋದಾದರೆ ಅದು ನಿಷಿದ್ಧ ಅಲ್ಲ, ಅದು ವಿಹಿತ. ಆದ್ದರಿಂದಾಗಿ ವಾದಿರಾಜರು ಇಂತಹ ಕಾವ್ಯದ ರಚನೆಯನ್ನು ಮಾಡಿದ್ದಾರೆ. ಇತಿ ಸ್ಮೃತಿಯ ವಿಹಿತತ್ವ, ಈ ಸ್ಮೃತಿಯಿಂದ ವಿಹಿತವಾಗಿದೆ ಅನ್ನೋದಕ್ಕಾಗಿ ವಾದಿರಾಜರು ಮಾಡಿದ್ದು ನಿಷಿದ್ಧ. ಗೀತೆಯಲ್ಲಿ, ಮಹಾಭಾರತದಲ್ಲಿ ವಿಹಿತವಾದ ಕರ್ಮವನ್ನು ವಾದಿರಾಜ ತೀರ್ಥರು ಮಾಡಿದ್ದಾರೆ, ಅದು ನಿಷಿದ್ಧ ಅಲ್ಲ. ತದಕರ್ತು, ಅದನ್ನು ಮಾಡಲಿಲ್ಲ ಅಂತಂದರೆ ವಿಪರೀತವಾಗಿ ಕವುತ್ತಮ ಶ್ಲೋಕ ಗುಣಾನುವಾದ ಪುಮಾನ್ ವಿರಜ್ಯೇತ ವಿನಾ ಪಶುಘನಾತ್ ಇತಿ ಭಾಗವತೆ ಮಿಥ್ಯಾಜ್ಞಾನಿತ್ವ ಕಥನೇನ ವಿರಕ್ತಿಯ ಶೋಭನತ್ವ ಕಥನೇನ ನಿಂದಿತತ್ವ. ಅದನ್ನು ಮಾಡಲಿಲ್ಲ ಅಂತಾದರೆ ಅವನು ಪಶುಘನ ಅಂತ ಹೇಳಿದ್ದಾರೆ, ಅವನು ಜೀವಹತ್ಯೆ ಮಾಡಿದವನು ಅಂತ ಹೇಳಿದ್ದಾರೆ. ಸ್ಮರಣೆಯನ್ನು ಮಾಡದೇ ಇದ್ದವನಿಗೆ ಆ ಪಾಪ ಬರ್ತದೆ ಅಂತ ಹೇಳಿದ್ದಾರೆ. ನೋಡಿ ನಮಗೆ ಎಷ್ಟು ಪಾಪ ಬರ್ತದೆ ನೋಡಿ, ದೇವರ ಸ್ಮರಣೆಯನ್ನು ಮಾಡಲಿಲ್ಲ ಅಂದರೆ ಇಷ್ಟೆಲ್ಲ ಪಾಪ ಬರ್ತದೆ ಅಂತ ಅಂತಾರೆ. ಆದ್ದರಿಂದ ಈ ಕಾವ್ಯವನ್ನು ಮಾಡಿದ್ದಾರೆ. ಕವಯರಲ್ಪಾಪಿ ವಾಗ್ಗುರುತ್ತಿ ವಿದ್ವತ್ ಕರಣಾವತಂಸಿನಿ ನಾಯಕೋ ಯದಿ ವರಣ್ಯೇತ ಲೋಕೋತ್ತರ ಗುಣೋತ್ತರ. ಅಲಂಕಾರಿಕರು ಈ ಮಾತನ್ನು ಹೇಳ್ತಾರೆ. ಬರೀ ಭಾಗವತ ಇಷ್ಟೇ ಅಲ್ಲ, ಅಲಂಕಾರಿಕರು ಅರ್ಥಾತ್ ಅಲಂಕಾರದ ಲಕ್ಷಣಗಳನ್ನು ತಿಳಿದವರು ಅವರು ಕೂಡ ಒಂದು ಮಾತು ಹೇಳ್ತಾರೆ. ಏನು? ಕವೇಹೇ ಅಲ್ಪಾಪಿ ವಾಗ್ವೃತ್ತಿ. ಕವಿಗಳ ಅತಿ ಅಲ್ಪವಾದ ವಾಗ್ವ್ಯವಹಾರ, ವಾಗ್ವ್ಯಾಪಾರ, ಮಾತಿನ ವ್ಯವಹಾರ ಅದು ಹೇಗಿರಬೇಕು ಅಂತಂದರೆ ಅರ್ಥಾತ್ ಆ ಅಲಂಕಾರವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ ಅವರು ಅನ್ಬೇಕಂತ ವಿದ್ವಾಂಸರು. ಅದವರಿಗೆ ಕೇಳಿಸಿದಾಗ ಓದನಲ್ಲಿ ಹೋಗಿ ಕೂತು ಕೇಳಬೇಕು ಅಂತ ಅವರಿಗೆ ಅನಿಸ್ಬೇಕಂತೆ ವಿದ್ವಾಂಸರಿಗೆ. ಹಾಗೆ ಅನಿಸಿಬಿಟ್ಟು ಅಂತಾದರೆ ಆವಾಗ ನಾಯಕೋ ಯದಿ ವರ್ಣ್ಯೇತ, ಆಗ ಅವಾಗ ಯಾರಿಗೆ ಅನಿಸ್ತದೆ, ಯಾವಾಗ ಅನಿಸ್ತದೆ? ಲೋಕೋತ್ತರ ಗುಣೋತ್ತರ, ಲೋಕಶ್ರೇಷ್ಠ ಗುಣಗಳಿಂದ ಸಂಪನ್ನನಾದ ನಾಯಕ ಯಾವ ಕಾವ್ಯದಲ್ಲಿದ್ದಾನೆ, ಯಾವ ಕಾವ್ಯದಲ್ಲಿ ವರ್ಣಿತನಾಗಿದ್ದಾನೆ, ಅಂತಹ ಕಾವ್ಯವನ್ನು ಅಲ್ಪವಾದರೂ ಕೇಳಬೇಕು ಅಂತ ಅನಿಸ್ತದೆ. ಅಂತಹ ಕಾವ್ಯದ ರಚನೆ ಅವಶ್ಯವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ವಿಹಿತವಾಗಿದೆ, ಆದ್ದರಿಂದ ಈ ಕಾವ್ಯವನ್ನು ಹೇಳಿದ್ದಾರೆ. ಈ ಕಾವ್ಯವನ್ನು ವಾದಿರಾಜ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ್ದಾರೆ. ಜೊತೆಗೆ ಇಷ್ಟೇ ಅಲ್ಲದೇನೆ ಪ್ರಯೋಜನ ಈ ಕಾವ್ಯದಿಂದ ಅಂದರೆ ಅದಕ್ಕೂ ಹೇಳ್ತಾರೆ, ಏತತ್ ಕಾವ್ಯ ಪ್ರವೃತ್ತಸ್ಯ ಭಗವನ್ ಮಹಿಮ್ನಃ ಅನುಸಂಧಾನೇನ, ದೇವರ ಮಹಿಮೆಯ ಅನುಸಂಧಾನವಾಗ್ತದೆ. ರುಕ್ಮಿಣೀಶ ವಿಜಯವನ್ನು ಶ್ರವಣ ಮಾಡುವಾಗ, ಭಾಗವತವನ್ನು ಶ್ರವಣ ಮಾಡುವಾಗಂತೂ ಅದ್ಭುತವಾಗಿ ಆ ಅನುಸಂಧಾನ ಬರುತ್ತದೆ. ರುಕ್ಮಿಣೀಶ ವಿಜಯವನ್ನು ಶ್ರವಣ ಮಾಡುವಾಗಲೂ ಕೂಡ ಭಗವಂತನ ಮಹಿಮೆಯ ಅನುಸಂಧಾನ ನಮಗೆ ಬರ್ತದೆ. ಹಾಗೆ ಅನುಸಂಧಾನ ಬರೋದರಿಂದ ಏನಾಗ್ತದೆ? ಭಗವತಿ ಭಕ್ತ್ಯುದಯ, ಭಗವಂತನಲ್ಲಿ ಭಕ್ತಿಯ ಉದಯ, ಸೂರ್ಯೋದಯವಾಗುವಂತೆ ಭಕ್ತಿಯ ಉದಯ, ಆ ಭಕ್ತಿಯ ಉದಯವಾಗ್ತದೆ. ತಥಾ ಕೈವಲ್ಯ ಲಕ್ಷಣ ಫಲಸ್ಯ ಭಗವದ್ ಶ್ರವಣೇನ, ಕೈವಲ್ಯ ಮೋಕ್ಷ, ಭಗವಂತನ ಗುಣಗಳನ್ನು ಶ್ರವಣ ಮಾಡೋದರಿಂದ ಏನು ಮಾಡ್ತಾನೆ? ಮೋಕ್ಷವನ್ನು ಕೊಡ್ತಾನೆ. ಆ ರೀತಿಯಾದ ಮೋಕ್ಷ ಎಂಬ ಫಲ ಇದಕ್ಕೆ ಇದೆ. ಪಾಪ ಪರಿಹಾರವೂ ಪ್ರಯೋಜನವಾಗಿದೆ ಈ ಗ್ರಂಥವನ್ನು, ಕಾವ್ಯವನ್ನು ಕೇಳೋದರಿಂದ. ಇಷ್ಟೇ ಅಲ್ಲದೇನೆ ಶಬ್ದಾರ್ಥ ಚಮತ್ಕಾರ ದರ್ಶನೇನ, ಇನ್ನು ನಾವು ಅಷ್ಟು ಒಳಗೆ ಹೋಗಿಲ್ಲ. ವಾದಿರಾಜರು ಮಾಡಿದ ಆ ಶ್ಲೋಕಗಳಲ್ಲಿಯೇ ಶಬ್ದಾರ್ಥ ಚಮತ್ಕಾರ, ಆ ಶಬ್ದಾರ್ಥ ಚಮತ್ಕಾರವನ್ನು ಕೇಳಿದಾಗಲಂತೂ ಮನಸ್ಸಿಗೆ ಆನಂದವಾಗಿಬಿಡುತ್ತದೆ. ದಶಾವತಾರ ಸ್ತುತಿ ಹೇಳಿಬಿಡಿ, ಹೊರಗಿನ ಜನರಿಗೆ ಎಷ್ಟು ಆನಂದವಾಗಿ ಬಿಡ್ತದೆ. ಎಂಥ ಅದ್ಭುತವಾದ ಅಲ್ಲಿಯ ಪದಗಳು, ಅಲ್ಲಿಯ ಲಾಲಿತ್ಯ, ಪದಬಂಧ ಎಲ್ಲರನ್ನೂ ಬಂಧನ ಮಾಡಿಬಿಡ್ತದೆ. ಪದಬಂಧ ಹೇಗಿರಬೇಕು ಅಂತಂದರೆ ಬರೀ ಅದು ಪದಗಳ ಬಂಧನ ಇಷ್ಟೇ ಆಗಬಾರ್ದು, ಎಲ್ಲರ ಪದ ಅಂದರೆ ಕಾಲುಗಳು ಅವುಗಳನ್ನು ಬಂಧನ ಮಾಡಿಟ್ಟು ಬಿಡಬೇಕು, ಇಲ್ಲೇ ನಿಲ್ಲಬೇಕು ಅನ್ನಿಸೋ ಹಾಗೆ ಆ ಪದಬಂಧ ಇರಬೇಕು. ಪದಬಂಧಕ್ಕೆ ಕಾರಣ ಆಗಬೇಕು. ಅಂದಾಗ ಅಂಥ ಪದಬಂಧದಿಂದ ಆನಂದ ತಂದು ಕೊಡಬೇಕು. ಅದನ್ನು ಈ ಕವಿಗಳು ಹೇಳ್ತಾರೆ, ನಾರಾಯಣಾಚಾರ್ಯರು, ಶಬ್ದಾರ್ಥ ಚಮತ್ಕಾರ ದರ್ಶನೇನ ಸಂತೋಷ ಅತಿಶಯವಾಗ್ತದೆ. ಅದನ್ನು ಬೆಳಿಗ್ಗೆ ನೀವು ಕೇಳಿದ್ದೀರಿ. ಕಾವ್ಯಂ ಯಶಸ್ಸೆ ಅರ್ಥಕರ್ತೆ ವ್ಯವಹಾರವಿದೆ, ಶಿವೇತರಕ್ಷಿತರೆ ಸದ್ಯ ಪರನಿರ್ವೃತರೆ ಕಾಂತಾ ಸಂಹಿತತರ ಉಪದೇಶ ಯುಜೇ ಇತಿ ಆಲಂಕಾರಿಕ ಶಾಸ್ತ್ರೋಕ್ತ ಅವಾಂತರ ಪ್ರಯೋಜನಸ್ಯ. ನೋಡ್ರಿ, ಇದೇನು ನಾವು ಬೆಳಿಗ್ಗೆ ಪ್ರಯೋಜನ ಅಂತ ಕೇಳಿದ್ದೀವಲ್ಲ, ಕಾವ್ಯದ ಪ್ರಯೋಜನ, ಇದು ಅವಾಂತರ ಪ್ರಯೋಜನ. ಇದು ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ಯಾರಿಗೆ ಬೇಕಾಗಿದೆ? ಅದು ಬೇಕಾಗಿಲ್ಲ. ಅದು
ಆದರೂ ಆ ಅವಾಂತರ ಪ್ರಯೋಜನವೂ ಈ ಕಾವ್ಯದಲ್ಲಿ ಇದೆ. ಮಹಾಪ್ರಯೋಜನ ಏನು? ಮೋಕ್ಷವಾಗಬೇಕು, ಪಾಪ ಪರಿಹಾರವಾಗಬೇಕು, ಭಗವಂತನಲ್ಲಿ ಭಕ್ತಿ ಬೆಳೆಯಬೇಕು ಕಾವ್ಯದಿಂದ. ಅದೂ ನಿಜವಾದ ಕಾವ್ಯ. ಶಿಷ್ಪಾಲ ವಧ ಓದಿ ಪರೀಕ್ಷೆ ಮಾಡಿರಿ ನೀವು. ನಾರಾಯಣ ಪಂಡಿತಾಚಾರ್ಯ ನಮಗೆ ಒಂದು ಪರೀಕ್ಷೆ, ಭಾಷ್ಯಾಭಿಸಂಧೌಚ ವಿಶುದ್ಧ ಬುದ್ಧಿಭಿ ಅಂತ ಹೇಳ್ತಾರೆ. ಮೊದಲಿಗೆ ಬರೀ ಸೂತ್ರವನ್ನು ಓದಿಬಿಡಿ ನೀವು. ಏನು ಅರ್ಥ ಆಗ್ತದೆ ನಿಮಗೂ ಅರ್ಥ ಆಗ್ತದಲ್ಲ, ತಲೆ ಇದೆಯಲ್ಲ ನಮಗೂ, ದೇವರು ಕೊಟ್ಟಿದ್ದಾನಲ್ಲ, ನಮ್ಮ ಯೋಗ್ಯತೆಗೆ ಒಂದು ಅರ್ಥ ಆಗ್ತದಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಅಂತಾರೆ ನಾರಾಯಣ ಪಂಡಿತಾಚಾರ್ಯ. ನಿಮಗೇನು ಅರ್ಥ ಆಗ್ತದೆ ಒಂದು ಕಡೆ ಬರೆದಿಟ್ಕೊಳ್ಳಿ. ಸೂತ್ರಾರ್ಥ ಭಾವೆ ಪ್ರವಿಚಾರಿಕೆ ಪೃಥಕ್, ಯಾವ ಭಾಷ್ಯವನ್ನು ನೋಡಬೇಡಿ ಅಂತ ಹೇಳ್ತಾರೆ. ಆಮೇಲೆ ಭಾಷ್ಯಗಳನ್ನು ನೋಡ್ತಾ ಹೋಗಿ. ನೀವು ಅಂದುಕೊಂಡ ಅರ್ಥ ಏನಿದೆಯಲ್ಲ ಆ ಅರ್ಥಕ್ಕೆ ಯಾವ ಭಾಷ್ಯ ಹೊಂದಿಕೆ ಆಗ್ತದೆ ಆಲೋಚನೆ ಮಾಡಿರಿ ಅಂತ ಹೇಳ್ತಾರೆ. ಚಾಲೆಂಜ್ ಕೊಡ್ತಾರೆ ನಮಗೆ ನಾರಾಯಣ ಪಂಡಿತಾಚಾರ್ಯರು. ಭಾಷ್ಯಾಭಿಸಂಧೌಚ ವಿಶುದ್ಧ ಬುದ್ಧಿವಿ ನಿಗೃಹ್ಯ ಗೂಢಾಗ್ರಹಂ. ಆದರೆ ಒಂದು ಆಗ್ರಹ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಉಗ್ರಮೇತಯೋ ಮಾನ್ಯೋನ್ವಯೋನ್ಯೋನ್ಯ ಮಹೋನ ದೃಶ್ಯತೆ. ಈ ಥರ ಭಾಷ್ಯಗಳಿಗೆ ಸೂತ್ರಕ್ಕೆ ಸಮನ್ವಯವೇ ಗೊತ್ತಾಗೋದಿಲ್ಲ. ಆದರೆ ಶ್ರೀಮದಾಚಾರ್ಯರ ಭಾಷೆ ಅತೀ ಹತ್ತಿರವಾಗಿ ಬಿಡುತ್ತದೆ ನಾವು ಹೇಳಿದ ಅರ್ಥಕ್ಕೆ, ನಾವು ಹೇಳಿಕೊಂಡ ಅರ್ಥಕ್ಕೆ ಅಂತ ಅಂತಾರೆ. ಹಾಗೆ ಇವುಗಳನ್ನು ನಾವು ಪ್ರತ್ಯೇಕವಾಗಿ ನೋಡಬೇಕು. ಇವುಗಳನ್ನು ಕಾವ್ಯದ ಲಕ್ಷಣಗಳನ್ನು ಭಾಗವತ ಇತ್ಯಾದಿಗಳಲ್ಲಿ ಇವುಗಳನ್ನು ನೋಡು. ಬೇರೆ ಕಾವ್ಯದ ಲಕ್ಷಣಗಳಲ್ಲಿ ಏನು ಹೇಳಿದ್ದಾರೆ? ಯಾವ ಕಾವ್ಯ? ಶಿಶುಪಾಲ ವಧ ಓದೋಣ. ದೇವರಲ್ಲಿ ನನಗೆ ಭಕ್ತಿ ಬಂತಾ? ಬರಲಿಲ್ಲ, ಹಾಗಾದರೆ ಅದು ಸರಿಯಲ್ಲ. ಸ್ವಲ್ಪ ಸ್ವಲ್ಪ ಬಂತು, ಹಾಗಾದರೆ ಅಷ್ಟಕ್ಕೆ ಅದು. ಯಾವ ಕಾವ್ಯದಿಂದ ದೇವರಲ್ಲಿ ಭಕ್ತಿ ಹೆಚ್ಚಾಗ್ತದೆ, ಯಾವ ಕಾವ್ಯದ ಅಧ್ಯಯನದಿಂದ ಪಾಪ ಪರಿಹಾರವಾಗ್ತದೆ, ಯಾವಾಗ ಕಾವ್ಯದ ಅಧ್ಯಯನದಿಂದ ನಮ್ಮ ಜೀವನ ಬದಲಾಗ್ತದೆ, ನಮ್ಮಲ್ಲಿ ವ್ಯವಹಾರ ಸಿದ್ಧಿಸ್ತದೆ. ಮೊನ್ನೆ ಸತ್ಯನಾಥರ ಮಹಾತ್ಮ ರತ್ನಾಕರ ಹೇಳಬೇಕಾದ್ರೆ ಒಂದು ಅಪರೂಪವಾದ ವಿಷಯ ಬಂತು, ಅಲ್ಲಿ ಹೇಳಿದೆ ನಾನು. ವ್ಯವಹಾರ ಅಂದರೆ ಬರೀ ಲೌಕಿಕ ವ್ಯವಹಾರ ಅಲ್ಲ, ಧಾರ್ಮಿಕವಾದ ವ್ಯವಹಾರ. ಆ ಧಾರ್ಮಿಕ ವ್ಯವಹಾರವನ್ನು ನಮಗೆ ಕಾವ್ಯ ಕಲಿಸ್ಬೇಕು. ಲೌಕಿಕ ವ್ಯವಹಾರ ಇಷ್ಟೇ ಕಲಿಸಿಬಿಟ್ರೆ ಮುಗಿತಾ? ಅಲ್ಲ. ಲೌಕಿಕ ವ್ಯವಹಾರ ಹಿರಿಯರ ಹತ್ರ ಹೋದರೆ ಕಲಿಸ್ತಾರೆ. ಕಾವ್ಯ ಯಾಕೆ ಬೇಕು ಅದಕ್ಕೆ? ನೀವ್ಯಾಕೆ ಬೇಕಾದ್ರೆ ಕಲಿಸ್ಲಿಕ್ಕೆ? ಬೇಕಾಗಿಲ್ಲ. ಇಲ್ಲ, ಹಳೆಯವರ ವ್ಯವಹಾರಗಳಲ್ಲಿ ಬರೆದಿಟ್ಟಿದ್ದೇವೆ ಸರಿ, ಅಷ್ಟಕ್ಕೆ ಮಾತ್ರ ಅಲ್ಲ, ಧಾರ್ಮಿಕ ವ್ಯವಹಾರವನ್ನು ಆ ಕಾವ್ಯ ಕಲಿಸ್ಬೇಕು. ನಿಮಗೆ ಭಾಗವತ ಆದರ್ಶ ಎಲ್ಲರಿಗೂ, ಕಾಳಿದಾಸ ಇರಲಿ, ಭಾರವಿ ಇರಲಿ, ಮಾಘ ಇರಲಿ, ವರರುಚಿ ಇರಲಿ, ದಂಡಿ ಇರಲಿ, ಅವರು ಯಾರೇ ಇರಲಿ, ಕುಮಾರರು, ಮಾಧ್ವರು, ನೀವು ಹಳೇ ಮೈಸೂರು ಯೂನಿವರ್ಸಿಟಿಯಿಂದ ಒಂದು ಮುದ್ರಿತವಾಗಿದೆ ಆ ಪುಸ್ತಕ, ಈಗ ಮುದ್ರಣ ಇಲ್ಲ, ಅದು ನಿಮಗೆ PDF ರೂಪದಲ್ಲಿ ಸಿಗ್ತದೆ. ಆ ಕುಮಾರವ್ಯಾಸನ ಭಾರತವನ್ನು ಓದಿ, ಶ್ರೀಮದಾಚಾರ್ಯ ಮಧ್ವಾಚಾರ್ಯರ ಶ್ಲೋಕಗಳಿವೆ ಅದರಲ್ಲಿ. ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾದ ನಿರ್ಣಯಗಳಿವೆ ಕುಮಾರವ್ಯಾಸ ಭಾರತದಲ್ಲಿ. ಆದರೆ ಇವತ್ತು ಮುದ್ರಿತವಾಗಿದೆ. ಅದನ್ನು ರಾಷ್ಟ್ರಕವಿ ಮರುಮುದ್ರಣ ಮಾಡಿದ್ದಾರೆ. ಮಧ್ವಾಚಾರ್ಯರ ಹೆಸರನ್ನೇ ತೆಗೆದುಹಾಕಿಬಿಟ್ಟಿದ್ದಾರೆ. ಏನು ದ್ವೇಷ? ಯಾಕೆ ದ್ವೇಷ ಅದು? ಇದು ಬರೀ ಮಾಧ್ವರ ದ್ವೇಷ ಅಲ್ಲ, ಕುಮಾರವ್ಯಾಸನ ದ್ವೇಷ ಅದು, ಆ ಕಾವ್ಯದ ದ್ವೇಷ ಅದು. ಪರಮಸುಂದರಗೆ ಪರಮರಮಣೀಯವಾಗಿದೆ. ಅದರಲ್ಲಿ ಭೀಮ ದುರ್ಯೋಧನ ಯುದ್ಧ ಬಂದಾಗಂತೂ ವರ್ಣನೆ ಇದೆ. ಅಲ್ಲ, ಎಲ್ಲದಕ್ಕಿಂತಲೂ ಅತ್ಯತಿಷ್ಠ ದಶಾಂಗುಲ ಮಹಾಭಾರತ, ವಿಚಾರವೇ ಇಲ್ಲ. ಅದು ನಮಗೆ ತಿಳಿದ ಕನ್ನಡದ ಭಾಷೆಯಲ್ಲಿ ಅಂತ ನೋಡೋದಾದರೆ ಕುಮಾರವ್ಯಾಸ ಭಾರತ ಹಾಗೇನಿದೆ. ಭಗವಂತನಲ್ಲಿ ಭಕ್ತಿ ಬೆಳೆಸ್ತದೆ. ಇಲ್ಲಿ ಇವೆಲ್ಲ ಏನಿದೆ ಅಲ್ಲ, ಕಾವ್ಯಂ ಯಶಸ್ಸೆ ಅರ್ಥಕೃತೆ ವ್ಯವಹಾರವಿದೆ, ಧಾರ್ಮಿಕ ವ್ಯವಹಾರ, ಅದನ್ನು ನಮಗೆ ಕಲಿಸ್ಬೇಕು. ಬರೀ ಲೌಕಿಕ ವ್ಯವಹಾರ ಇಷ್ಟೇ ಅಲ್ಲ, ಇವೆಲ್ಲ ಅವಾಂತರ ಪ್ರಯೋಜನ ಅಂತ ಇಲ್ಲಿ ನಮಗೆ ನಾರಾಯಣಾಚಾರ್ಯರು ತಿಳಿಸ್ತಾರೆ. ಅದರಿಂದ ಕಾವ್ಯವನ್ನು ಅಳಿಲಿಕ್ಕೆ ಹೋಗಬೇಡಿ. ನನಗೆ ಫಲ ಸಿಗಲಿಲ್ಲ, ಇದರಿಂದ ಹಣ ಸಿಗಲಿಲ್ಲ, ಕಾವ್ಯ ಅಲ್ಲ ಅಂತ ಹಾಗೆ ತಿಳಿದುಕೊಳ್ಬೇಡಿ. ಭಗವಂತನಲ್ಲಿ ಭಕ್ತಿ ಬಂತ, ಹಾಗಾದರೆ ಅದು ನಿಜವಾದ ಕಾವ್ಯ, ಅದು ಪ್ರಧಾನವಾದ ಪ್ರಯೋಜನ ಏನಿದೆ ಅದನ್ನು ನೀವು ನೋಡಿ. ಅದು ಬಂತ, ಅದಾಯ್ತಾ, ಆಯಿತು ಅಂತ ನೀವು ಸಂತೋಷ ಪಡಿ ಅಂತ ಹೇಳ್ತಾರೆ. ಇದೆಲ್ಲ ಅವಾಂತರವಾದ ಪ್ರಯೋಜನಗಳು. ಸತ್ವ ಇದೇ ಅಭಿಪ್ರಾಯವನ್ನಿಟ್ಟುಕೊಂಡು ಪ್ರತೀ ಸರ್ಗದ ಕೊನೆಯಲ್ಲಿ ವಾದಿರಾಜರು ಏನು ಬರೀತಾರೆ? ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೌಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀ ಜರೆ ಸದ್ವಾದಿರಾಜೋದಿತೆ
ಸಂಜಾತ ಸ್ವರಮಂಡಲೀಶು ಮಹಿತಃ ಸರ್ಗೋಯಮಾದ್ಯೋ ಮುದಾಂ. ಪ್ರತೀ ಸರ್ಗದಲ್ಲಿ ಈ ಶ್ಲೋಕ ಅನುವೃತ್ತವಾಗಿ ಬರ್ತದೆ. ಹೇಗಿದೆ ಈ ಕಾವ್ಯ? ವಾದಿರಾಜರೇ ಹೇಳ್ತಾರೆ, ನಾರಾಯಣಾಚಾರ್ಯ ಹೇಳೋದಲ್ಲ. ವಾದಿರಾಜರ ದೃಷ್ಟಿಯಲ್ಲಿ ರುಕ್ಮಿಣೀಶ ವಿಷಯ. ಈ ಒಂದು ಪದ್ಯವನ್ನು ನಾವು ತಿಳಿದು ರೋಮ್ನಾಂ ಹರ್ಷಣಕಾರಿಣಿ, ರೋಮಾಂಚನವಾಗ್ತದಂತೆ, ಮನಸ್ಸಿಗೆ ಸಂತೋಷ ಅಲ್ಲ, ಕೂದಲಿಗಳಿಗೆ ಆನಂದವಾಗುವ ಹಾಗೆ ಈ ಕಾವ್ಯ ಇದೆ ಅಂತ ಹೇಳ್ತಾರೆ. ರೋಮ್ನಾಂ ಹರ್ಷಣಕಾರಿಣಿ, ಕೇಳೋದ್ರಿಂದ ಶ್ರವಣತಃ ಪಾಪೌಘ ವಿಧ್ವಂಸಿನಿ, ಕೃಷ್ಣ ಇದ್ದಾನೆ ಅಲ್ಲಿ, ಹೀಗಾಗಿ ಪಾಪದ ಸಮೂಹದ ನಾಶ ಆಗಿ ಹೋಗಿಬಿಡುತ್ತದಂತೆ. ಶ್ರವಣತಃ ಪಾಪೌಘ ವಿಧ್ವಂಸಿನಿ ಪ್ರೇಮ್ನ ಚಿಂತಯತಾಂ. ಪ್ರೀತಿಯಿಂದ ಈ ಕಾವ್ಯವನ್ನು ಓದಿದರೆ ವಿಚಿತ್ರವಾದ, ವಿಮಲವಾದ, ಶ್ಲಾಘ್ಯವಾದ ಅರ್ಥಗಳನ್ನು ಈ ಕಾವ್ಯ ನಮಗೆ ಕೊಡ್ತದಂತೆ. ಪ್ರೀತಿಯಿಂದ ಓದಿ ಅಂತ ಹೇಳ್ತಾರೆ. ಪ್ರೇಮ್ನ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಇದನ್ನು ಇವತ್ತಿನ ರಾಷ್ಟ್ರಕವಿಯು ಒಂದು ಪುಸ್ತಕದಲ್ಲಿ ಹಿಂದೆ ಬರೆದಿದ್ದಾನೆ, ಹಿಂದಿನ ಪುಟದಲ್ಲಿ ಬರೆದಿದ್ದಾನೆ. ಅದು ಯಾವ ಗ್ರಂಥ? ಶಂಭೂಕವಧೆ. ಅದರಲ್ಲಿ ಆ ಮುನ್ನುಡಿಯಲ್ಲಿ ಕವಿ ಅಂತ ಹೇಳಲಿಕ್ಕೆ ನಾನು ಧೈರ್ಯ ಮಾಡೋದಿಲ್ಲ, ಯಾಕೆಂದರೆ ದೇವರಿಗೆ ಕವಿ ಶಬ್ದ ಬಳಸಿದ್ದಾರೆ. ರಾಷ್ಟ್ರಕವಿ ಇವತ್ತಿನ ಜನರು ಕೊಟ್ಟಿದ್ದಾರೆ ಬಿರುದು, ಇರಲಿ. ಅವರು ಬರೀತಾರೆ, ಈ ನಾನು ಬರೆದ ಈ ಶೂದ್ರ ತಪಸ್ವಿಯನ್ನು ನೀವು ಹೇಗೆ ಓದಬೇಕು ಅಂತ. ಅದನ್ನು ಬರಲಿಕ್ಕೆ ಒಂದು ಅಧಿಕಾರ ಬೇಕಂತೆ, ಅವನು ನಿರ್ಮತ್ಸರರಾಗಿ ಅದನ್ನು ಓದಬೇಕಂತೆ. ಅಲ್ಲ, ಮಾತ್ಸರಿ ಇಲ್ಲದೆ ರಾಮಾಯಣ ಓದಿಬಿಟ್ಟಿದ್ರೆ ಆ ಶೂದ್ರ ಶಂಭೂಕನನ್ನು ರಾಮ ಯಾಕೆ ಸಂಹಾರ ಮಾಡಿದ ಅಂತ ಸುಲಭವಾಗಿ ಅರ್ಥವಾಗ್ತಾ ಇತ್ತು. ಅದಕ್ಕಾಗಿ ಕಥೆಯನ್ನು ವ್ಯತ್ಯಾಸ ಮಾಡುವ ಅವಶ್ಯಕತೆ ಇದ್ದಿದ್ದಿಲ್ಲ, ಇತಿಹಾಸವನ್ನು ತಿರುಚುವ ಅವಶ್ಯಕತೆ ಇದ್ದಿದ್ದಿಲ್ಲ. ನಿರ್ಮತ್ಸರರಾಗಿ ಈ ಬರೆದ ಬರಹದ ಮೇಲೆ ಪ್ರೀತಿಯಿಂದ ಅದನ್ನು ಓದಬೇಕಂತೆ. ಓದಿದರೆ ಇದರಲ್ಲಿ ಯಾವುದು ನಿಮಗೆ ಅವಾಂತರ ಅರ್ಥವಾಗೋದಿಲ್ಲ ಅಂತ. ಆ ಭಾವನೆಯಿಂದ ರಾಮಾಯಣವನ್ನೇ ಓದಿದರೆ ಆಯ್ತಲ್ಲ. ಆ ಭಾವನೆಯಿಂದ ನಿಮ್ಮ ಪುಸ್ತಕ ಮಾತ್ರ ನಿರ್ಮತ್ಸರರಾಗಿ ಓದಬೇಕು, ಆದರೆ ನೀವು ಮಾತ್ರ ರಾಮಾಯಣವನ್ನು ಭಾರೀ ಮಾತ್ಸರ್ಯ ತುಂಬಿ ಓದಬೇಕು. ಎಂಥ ಯಾರಿಗೆ ಅದು ಹಿಡಿಸ್ತದೆ, ಯಾರಿಗೆ ಆ ಮಾತು ಸಂತೋಷವಾಗ್ತದೆ, ಯಾರಿಗೂ ಸಂತೋಷವಾಗೋದಿಲ್ಲ. ನಾನು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದರೆ ಪುಸ್ತಕ ಕೊಂಡುಕೊಂಡು ನೀವು ಓದಿ ಅದನ್ನು. ಶೂದ್ರ ತಪಸ್ವಿ ಸಿಗ್ಬೋದಲ್ಲ, ಎಲ್ಲ ಕಡೆಗೆ ಸಿಗ್ತದೆ, ಎಲ್ಲ ಕಡೆಗೆ ಸಿಗ್ತದೆ. ಓದಿ. ಎಷ್ಟು ನೋವಾಗ್ತದೆ ಮನಸ್ಸಿಗೆ ಅಂತ ಅಂದರೆ, ನಿನ್ನ ಪುಸ್ತಕ ಓದಲಿಕ್ಕೆ ಈ ನ್ಯಾಯ ಬೇಕು. ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ ಗೀತೆಯಲ್ಲಿ. ಯಾರಿಗೆ ಇದನ್ನು ಹೇಳಬೇಕು? ಯಾರಿಗೆ ಹೇಳಬೇಕು? ಇದಂತೆ ನಾತಪಸ್ಕಾರ ನಾಭಕ್ತಾಯ ಕದಾಚನ ನ ಚಾ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಯಾರು ಅಸೂಯೆ ಮಾಡ್ತಾರೆ ಓದಬೇಡಿ, ಕಾವ್ಯ ಈ ಶಾಸ್ತ್ರ ಮಹಾಭಾರತ ಓದ್ಲಿಕ್ಕೆ ಹೋಗಬೇಡಿ. ಯಾರು ಅಸೂಯೆ ಮಾಡ್ತೀರಿ ಅವರು? ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹಾಗಾದರೆ ಆ ರೀತಿಯ ಓದ್ಬಿಟ್ರೆ ಮಹಾಭಾರತ ಎಷ್ಟು ಪರಿಶುದ್ಧವಾಗಿ ನಮಗೆ ಅರ್ಥವಾಗ್ತದೆ. ವಾದಿರಾಜರದನ್ನು ಹೇಳ್ತಾರೆ, ಪ್ರೇಮ್ನ ಚಿಂತಯತ, ಪ್ರೀತಿಯಿಂದ ನೀವು ಆಲೋಚನೆ ಮಾಡಿ. ಎಲ್ಲ ಕಾವ್ಯಗಳನ್ನು, ನಮ್ಮದು ಅಂತ ಅಲ್ಲ, ಎಲ್ಲ ಕಾವ್ಯಗಳನ್ನು ಪ್ರೇಮ್ನ ಚಿಂತಯತ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿ. ದೇವರ ಮೇಲಿನ ಪ್ರೀತಿ, ನನ್ನ ಕಾವ್ಯ ಅಂತ ಪ್ರೀತಿ ಅಲ್ಲ, ಅಥವಾ ನನ್ನ ಮೇಲೆ ಪ್ರೀತಿ ಬೇಡ, ದೇವರ ಮೇಲಿನ ಪ್ರೀತಿಯಿಂದ ಓದಲಿಕ್ಕೆ ಶುರು ಮಾಡಿ. ಆ ದೇವರ ಮೇಲೆ ಪ್ರೀತಿಯಿಂದ ಓದಲಿಕ್ಕೆ ಶುರು ಮಾಡಿದಾಗ ಯಾವ ಕಾವ್ಯ ನಿಮಗೆ ಹೆಚ್ಚು ಹಿಡಿಸ್ತದೆ ಅದನ್ನು ನೋಡಿ. ಅದೇ ತಾರತಮ್ಯ ತಿಳಿಸೋದಕ್ಕಾಗಿ, ಗ್ರೇಡ್ ತಿಳಿಸೋದಕ್ಕಾಗಿ, ಯಾವ ಕಾವ್ಯ ಉತ್ತಮ, ಯಾವ ಕಾವ್ಯ ಕಡಿಮೆ ಅದನ್ನು ತಿಳಿಸೋದಕ್ಕಾಗಿ ವಾದಿರಾಜರೇ ಒಂದು ಮಾಪನವನ್ನು ಕೊಟ್ಟಿದ್ದಾರೆ. ಎಲ್ಲ ಕಾವ್ಯವನ್ನು ಪ್ರೀತಿಯಿಂದ ಓದಿದಾಗ ಎಷ್ಟು ಬೆಳೀತು, ಕಿರಾತಾರ್ಜುನಿಯ ಓದಿದಾಗ, ದಂಡಿಯ ಕಾವ್ಯಗಳನ್ನು ಓದಿದಾಗ ಎಷ್ಟು ಭಗವಂತನಲ್ಲಿ ಭಕ್ತಿ ಬೆಳೀತು, ವ್ಯವಹಾರ ಜ್ಞಾನ ಎಷ್ಟಾಯಿತು, ಧಾರ್ಮಿಕ ವ್ಯವಹಾರ ಜ್ಞಾನಗಳೆಷ್ಟಾದವು. ರುಕ್ಮಿಣೀಶ ವಿಜಯ ಓದಿದಾಗ, ಇಂಥ ಗ್ರಂಥಗಳನ್ನು, ಕಾವ್ಯಗಳನ್ನು ಓದಿದಾಗ ನಿಮಗೆ ಎಷ್ಟು ಲಾಭವಾಯಿತು. ಆ ಲಾಭವನ್ನು ಬರೆದಿಟ್ಕೊಳ್ಬೇಕು, ನಾವು ಬರೆದಿಟ್ಕೊಳ್ಳಿ. ಆದರೆ ಪ್ರೀತಿಯಿಂದ ಓದಿದಾಗ ಅದರಲ್ಲೂ ಈ ಗ್ರಂಥವನ್ನು ದೇವರಿದ್ದಾನೆ ಎನ್ನುವುದಕ್ಕಾಗಿ ವಿಚಿತ್ರವಾದ, ವಿಮಲವಾದ, ಶ್ಲಾಘ್ಯವಾದ ಅರ್ಥಗಳನ್ನು ಇದು ಕೊಡ್ತದೆ. ಸಂಜಾತೆಯ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶು ಮಹಿತ. ದೇವತೆಗಳು ಸಹ ನನ್ನ ಕಾವ್ಯವನ್ನು ಸಂತೋಷದಿಂದ ಅಂಗೀಕಾರ ಮಾಡಿಕೊಂಡ್ರು. ಅಂಥ ಕಾವ್ಯ ಇದು. ದೇವತೆಗಳೇ ಒಪ್ಪಿದ ಮೇಲೆ ಈ ಮನುಷ್ಯರು ಒಪ್ಪೋದೇನು ದೊಡ್ಡದು ಅನ್ನೋದಕ್ಕಾಗಿ ಎಲ್ಲ ಕಾವ್ಯಗಳಲ್ಲಿ ಈ ರುಕ್ಮಿಣೀಶ ವಿಜಯ ಕಾವ್ಯ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಆಗಿನ ರಾಜರು, ಬ್ರಾಹ್ಮಣರು ಎಲ್ಲರೂ ನಿರ್ಧಾರ ಮಾಡಿ ಅದಕ್ಕೆ ಈ ರೀತಿಯಾದ ಮನ್ನಣೆಯನ್ನು, ಸನ್ಮಾನವನ್ನು ಮಾಡಿದರು ಅಂತ ಅನ್ನೋದೇನಿದೆಯಲ್ಲ, ಅದು ಅತ್ಯಂತ ವಾಸ್ತವ.
ಎಳ್ಳಷ್ಟು ಅದು ತಪ್ಪಲ್ಲ ಅಂತ ಅನ್ನೋದು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅತಯೇವ ಚ ಆದೌ. ಇನ್ನೊಂದು ವಿಶೇಷ ಇದೆ, ಅದರ ಹೆಚ್ಚಿನ ವಿಚಾರವನ್ನು ಬೇಕಾದರೆ ನಾನು ನಾಳೆಗೆ ತಿಳಿಸ್ತೇನೆ. ಆದರೆ ಇಲ್ಲಿಯದ್ದೇ ನಾವು ತಿಳಿಯೋದಾದರೆ, ಬೇರೆ ಕಡೆಗೆ ನಾನು ನಾಳೆ ತಿಳಿಸ್ತೇನೆ. ಇಲ್ಲಿಯದ್ದೇ ಶ್ರೀ ವೇದ 3 ಗುರು ಅಕ್ಷರ. ಗುರು ಲಘು ಅಂತ ನಿಮಗೆಲ್ಲ ಗೊತ್ತಿರಬೇಕು. ಸಣ್ಣ ಸಣ್ಣ ಮಕ್ಕಳಿಗೂ ಅದು ಪಾಠದಲ್ಲಿ ಇರ್ತದೆ. ಕನ್ನಡ ಸಬ್ಜೆಕ್ಟ್ ಇದ್ದರೆ ಬಹುಶಃ ಎಲ್ಲರಿಗೂ ಗುರು ಲಘುಗಳ ಪರಿಚಯ ಇದ್ದೇ ಇರ್ತದೆ. ಆ ಗುರು ಲಘು ಕಾವ್ಯ ಪ್ರಾರಂಭದಲ್ಲಿ 3 ಗುರುಗಳಿದ್ದರೆ ಅದಕ್ಕೆ ವಿಶಿಷ್ಟವಾದ ಒಂದು ಫಲವನ್ನು ಹೇಳಿದ್ದಾರೆ. ಇದು ಸಹ ವೃತ್ತರತ್ನಾಕರದಲ್ಲಿದೆ. ಇದು ಎಲ್ಲೂ ಮುಚ್ಚುಮರೆ ಇವರಿಷ್ಟೇ ಹೇಳಿದ್ದಾರೆ ಅಂತ ಅಲ್ಲ. ವೃತ್ತರತ್ನಾಕರದಲ್ಲಿಯೂ ಸಹ ಆದಿಯಲ್ಲಿ ಪ್ರಯೋಗಿಸಿದ ಗಣ, ಸಲಗಂ, ಸಲಗಾಹ ಏನಿದೆಯಲ್ಲ, ಯಗಣ, ಜಗಣ, ರಗಣ, ತಗಣ, ಭಗಣ, ಮಗಣ ಏನಿದೆಯಲ್ಲ, ಆ ಯಾವ ಗಣದ ಪ್ರಯೋಗದಿಂದ ಕಾವ್ಯದ ಲಾಭ ಏನು, ಕಾವ್ಯದ ಪ್ರಯೋಜನ ಏನು, ಕಾವ್ಯ ಉತ್ತಮ ಹೇಗಾಗ್ತದೆ, ಉತ್ಕೃಷ್ಟ ಹೇಗಾಗ್ತದೆ ಅಂತ ಅನ್ನೋ ಚರ್ಚೆಯನ್ನು ಆ ಸಣ್ಣ ಪುಟ್ಟ ಕೃತಿಯಲ್ಲಿ ಲಕ್ಷಣ ಗ್ರಂಥ ಅದರಲ್ಲಿ ಆ ಕವಿ ಮಾಡ್ತಾನೆ. ಹಾಗೆ ಅದರ ವಿಚಾರವನ್ನು ಇಲ್ಲಿ ನಾರಾಯಣಾಚಾರ್ಯ ತಿಳಿಸ್ತಾರೆ. ಆದವು ಶುಭ ಫಲಪ್ರದ ಭೂದೇವತಾಕ ಗುರುವರ್ಣತ್ರಯಾತ್ಮಕ ಮಗಣ ಪ್ರಯೋಗ. ಇಲ್ಲಿ ಆದಿಯಲ್ಲಿ ಮಗಣ ಪ್ರಯೋಗವನ್ನು ಮಾಡಿದ್ದಾರೆ. ಮೂರು ಗುರು. ಹೀಗಾಗಿ ಆದಿಯಲ್ಲಿ ಮಗಣ ಇದೆ ಅಂದರೆ 3 ಗುರುಗಳು ಇರ್ತದೆ. ಶ್ರೀ ಗುರು, ವೇ ಗುರು, ಶ್ರೀವೇದ 3 ಗುರು ಅಂಥ ಮಗಣದ ಪ್ರಯೋಗ ಕಾವ್ಯದ ಆದಿಯಲ್ಲಿ. ಇದಕ್ಕೆ ಅಭಿಮಾನಿ, ಒಂದೊಂದು ಗಣಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿದ್ದಾರಂತೆ. ಅದನ್ನು ಆ ಕವಿ ತಿಳಿಸ್ತಾನೆ. ಈ ಮಗಣಕ್ಕೆ ದೇವತೆ ಯಾರು ಅಂತಂದರೆ ಶುಭ ಫಲಪ್ರದ ಭೂದೇವತಾಕ. ಭೂಮಿ ಇದಕ್ಕೆ ದೇವತೆ. ಭಗವಂತ ಕೃಷ್ಣನಾಗಿ ಅವತಾರ ತಾಳಿದ್ದು ಯಾಕೆ? ಹೌದು ತಾನೆ? ಹಾಗಾದರೆ ಆ ಭೂಮಿಯೇ ಇದಕ್ಕೆ ಅಭಿಮಾನಿಯಾದ ದೇವತೆ. ಈ ಗಣಕ್ಕೆ ಮಗಣಕ್ಕೆ ಅಭಿಮಾನಿಯಾದ ದೇವತೆ. ಯಾವ ಭೂಮಿಯನ್ನು ಉದ್ಧಾರ ಮಾಡೋದಕ್ಕಾಗಿ ಭಗವಂತ ಕೃಷ್ಣ ಅವತಾರ ತಾಳಿದ್ದಾನೆ, ಅಂಥ ಭೂಮಿ ಯಾವ ಗಣಕ್ಕೆ ಅಭಿಮಾನಿಯಾಗಿದ್ದಾಳೆ, ಅಂಥ ಮಗಣದ ಪ್ರಯೋಗವನ್ನು ವಾದಿರಾಜರು ಪ್ರಯೋಗ ಮಾಡ್ತಾರೆ. ಅವರ ಕಾವ್ಯದಲ್ಲಿ ಏನು ವಿಚಿತ್ರವಾದ ಆ ಶೈಲಿ ಇದೆ ನೋಡಿ. ಅಕ್ಷರ ಅಲ್ಲ, ಆ ಗಣದ ಪ್ರಯೋಗದಲ್ಲಿಯೂ ಕೂಡ ಆ ಸ್ವಾರಸ್ಯವನ್ನು ತೋರಿಸ್ತಾರೆ. ಇದು ಯಾವ ಔಚಿತ್ಯ ವಿಚಾರ ಚರ್ಚೆಯಲ್ಲಿಯೂ ಬರೋದಿಲ್ಲ. ಒಟ್ಟಾರೆ ಈ ಗಣಕ್ಕೂ ಅಭಿಮಾನಿ ಅಷ್ಟೇ ಬರ್ತದೆ. ಆದರೆ ಭೂದೇವಿಯ ಉದ್ಧಾರವನ್ನು ಮಾಡೋದಕ್ಕಾಗಿ ಕೃಷ್ಣ ಪರಮಾತ್ಮನ ಅವತಾರವಾಗಿದೆ. ಅಂಥ ಕೃಷ್ಣನ ಚರಿತ್ರೆಯನ್ನು ನಾನು ವರ್ಣನೆ ಮಾಡಬೇಕಾಗಿದೆ. ಅದಕ್ಕಾಗಿ ಆ ಭೂಮಿಯೇ ಯಾವ ಗಣಕ್ಕೆ ಅಭಿಮಾನಿ, ಅಂಥ ಗಣದಕ್ಕಾಗಿದೆ. ಅದಕ್ಕಾಗಿ ಆ ಭೂಮಿಯೇ ಯಾವ ಗಣಕ್ಕೆ ಅಭಿಮಾನಿ, ಅಂಥ ಗಣದ ಪ್ರಯೋಗವನ್ನು ಮಾಡಿಬಿಟ್ರೆ ಸುಸೂತ್ರವಾಗಿ ಬಿಡ್ತದೆ. ಅದೊಂದು ಸ್ವಾರಸ್ಯ ಬರ್ತದೆ, ಅದೊಂದು ಔಚಿತ್ಯ ಬರ್ತದೆ ಅಂತ ತಿಳಿಸೋದಕ್ಕಾಗಿ ವಾದಿರಾಜರು ಆ ಗ್ರಂಥದ ಆದಿಯಲ್ಲಿ ಮಗಣದ ಪ್ರಯೋಗವನ್ನು ಮಾಡ್ತಾರೆ. ಭೂದೇವತಾಕ ಗುರುವರ್ಣತ್ರಯಾತ್ಮಕ, 3 ಗುರುವರ್ಣ ಅಂಥ ಮಗಣದ ಪ್ರಯೋಗವನ್ನು ಮಾಡಿದ್ದಾರೆ. ಇದರಿಂದ ಏನು ಪ್ರಯೋಜನ? ಆ ಮಗಣದ ಪ್ರಯೋಜನವನ್ನು ಹೇಳ್ತಾರೆ. ಶುಭದೋ ಮೋ ಭೂಮಿ ಸರ್ವಗುರು. ಆ 3 ಹೇಳ್ತಾರೆ. ಮಹಾ ಅಂದರೆ ಮಗಣ ಅಂತ ಅರ್ಥ. ಅದಕ್ಕೆ ದೇವತೆ ಯಾರು? ಭೂಮಿ. ಮಗಣ ಹೇಗಿರಬೇಕು? ಸರ್ವಗುರು, ಎಲ್ಲವೂ ಗುರುವಾದ ಅಕ್ಷರಗಳು. 3 ಇರೋದೇ 3 ಗಣದಲ್ಲಿ ಇರುವ ಅಕ್ಷರವೇ 3 ಅಕ್ಷರಗಳದ್ದು ಒಂದೊಂದು ಗಣ ಅನ್ನೋದಕ್ಕಾಗಿ ಸರ್ವಗುರು. ಆ 3 ಅಕ್ಷರ ಗುರುವಾಗಿ ಇದ್ದ ಆ ಮಗಣ ಏನಿದೆ ಅಲ್ಲ, ಆ ಮಗಣಕ್ಕೆ ಅಭಿಮಾನಿ ಭೂಮಿ. ಪ್ರಯೋಗವನ್ನು ಗಮನಿಸಬೇಕು. ಶುಭದೋ ಮೋ ಭೂಮಿ ಸರ್ವಗುರು. ಮಹಾ ಅಂದ್ರೇನು? ಮಗಣ ಅಂತ ಅರ್ಥ. ಹೊರತು ಮ ಅನ್ನೋ ಅಕ್ಷರ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಅಂದರೆ, ದೇವರು ಅನೇಕ ಕಡೆಗೆ ಅಭೇದ ವ್ಯವಹಾರವನ್ನು ಮಾಡ್ತಾನೆ. ರಸೋಹಮಪ್ಸು ಕೌಂತೆಯ, ನಾನು ರಸ ಅಂತ ದೇವರು ಹೇಳ್ತಾನೆ. ಉಪನಿಷತ್ತುಗಳಲ್ಲಿ ಕೇಳ್ತೇವೆ ಅಹಂ ಬ್ರಹ್ಮಾಸ್ಮಿ ಅಂತ ಕೇಳ್ತೇವೆ. ನಾನೇ ಆತ್ಮ ಅಂತ ದೇವರು ಹೇಳ್ತಾನೆ. ಅಭೇದ ವ್ಯವಹಾರವನ್ನು ದೇವರು ಮಾಡ್ತಾರೆ. ಅನೇಕ ಕಡೆಗೆ ಮಾಡಿದ್ದಾನೆ ಭಗವಂತ ಅಭೇದ ವ್ಯವಹಾರವನ್ನು. ಹಾಗಾದರೆ ಪ್ರಪಂಚ ಎಲ್ಲ ದೇವರಿಂದ ಅಭಿನ್ನ ಅಂತ ಅರ್ಥ ತಿಳಿಬೇಕಾ ಅಲ್ಲಿ? ಹೌದು, ತಿಳಿತೇನೆ ಅಂತಾದರೆ ನೀವು ಮಗಣ ಅಂತ ಹೇಳಬೇಡ್ರೆ ಒಂದು. ಮುಂದೆ ಭೂಮಿ, ಮಹಾಭೂಮಿ ಅಭೇದ ವ್ಯವಹಾರ. ಗಣವೇ ಭೂಮಿ ಅಂತ ಹೇಳಿಬಿಡ್ತಾರೆ. ಮಗಣನೇ ಭೂಮಿನ,
ಮಗಣನೇ ಭೂಮಿ ಅಲ್ಲ. ಹಾಗಾದ್ರೆ ಏನರ್ಥ? ಮಗಣಕ್ಕೆ ಭೂಮಿ ಅಭಿಮಾನಿ. ಕೇವಲ ಅಭಿಮಾನಿಯಾದದ್ದರಿಂದಾಗಿ ಆ ಮಗಣಕ್ಕೆ ಭೂಮಿ ಅಂತ ಅಭೇದ ವ್ಯವಹಾರವನ್ನು ಮಾಡ್ತಾರೆ. ದೇವರ ನಿಯಾಮಕ ಬರೀ ಅಭಿಮಾನಿ ಅಲ್ಲ, ಅಭಿಮಾನಿಯಾದದ್ದರಲ್ಲೇನೇ ಅಭೇದ ವ್ಯವಹಾರ ಇದೇನು ಶ್ರೀಮದಾಚಾರ್ಯ ಬರೆದ ಶ್ಲೋಕ ಅಲ್ಲ, ವೇದವ್ಯಾಸ ದೇವರು ಬರೆದದ್ದಲ್ಲ. ನೀವೇ ಕವಿಗಳು ಬರೆದದ್ದು, ಏನರ್ಥ ಹೇಳಲ್ಲ. ವೇದವ್ಯಾಸ ದೇವರು ಬರೆದದ್ದಲ್ಲ, ನೀವೇ ಕವಿಗಳು ಬರೆದದ್ದು. ಏನರ್ಥ ಹೇಳ್ತೀರಪ್ಪ ಇದಕ್ಕೆ? ಭೂಮಿ ಅಭಿಮಾನಿ ಅಂತ ಅರ್ಥ ಹೇಳಲೇಬೇಕಿಲ್ಲ, ಅಭೇದ ಅರ್ಥ ಅಲ್ಲ. ಇಲ್ಲಿ ಮೇಲ್ ನೋಡ್ಲಿಕ್ಕೆ ಆಗನಿಸ್ತದೆ ಮಹಾಭೂಮಿ ಅಂದರೆ ಮಗಣ, ಇದು ಭೂಮಿ ಅಲ್ಲ. ಭೂಮಿ ಅಭಿಮಾನಿಯಾಗಿದ್ದಾರೆ, ಭೂದೇವತಾ ಅಭಿಮಾನಿಯಾಗಿದ್ದಾರೆ ಅಂತ ಅನ್ನೋ ಅರ್ಥವನ್ನು ಹೇಳಬೇಕು. ಅದೆಂಥದ್ದು, ಎಂಥ ಗಣ ಅದು ಅಂದರೆ ಶುಭದ. ಆ ಮಗಣದ ಪ್ರಯೋಗ ಕಾವ್ಯದ ಆದಿಯಲ್ಲಿ ಆದರೆ ಅದು ಶುಭದವಾಗ್ತದೆ ಆ ಕಾವ್ಯ ಅಂತ ಹೇಳಿ ಆ ಲಕ್ಷಣಶಾಸ್ತ್ರವೂ ನಮಗೆ ಹೇಳ್ತಾ ಇದೆ. ಆದ್ದರಿಂದಾಗಿ ಒಂದು ಪ್ರಯೋಜನ. ಇನ್ನೊಂದು ಶಾಸ್ತ್ರ, ಇನ್ನೊಂದು ನಿಷೇಧ ಏನಿದೆ ಅಂತಂದರೆ, ವ್ಯಂಜನವನ್ನು ಆದಿಯಲ್ಲಿ ಪ್ರಯೋಗ ಮಾಡಬಾರದು ಅಂತ ಮತ್ತೊಂದು ನಿಷೇಧ. ವ್ಯಂಜನದ ಪ್ರಯೋಗ ಆಗಬಾರ್ದು. ಇಲ್ಲಿ ನೋಡಿ, ವ್ಯಂಜನ ಅಲ್ಲ, ವ್ಯಂಜನದ ಪ್ರಯೋಗವಾಯಿತು. ಅದರಲ್ಲಿ ಸಂಯುಕ್ತಾಕ್ಷರದ ಪ್ರಯೋಗ ಆಗಲೇಬಾರದು, ಅದು ನಿಷಿದ್ಧ. ಶ್ರೀ ಶಕಾರ ವ್ಯಂಜನ, ಶ್ರೀ ಸಂಯುಕ್ತಾಕ್ಷರ, ಎರಡೆರಡು ನಿಷೇಧ. ಇಂಥ ನಿಷಿದ್ಧವಾದ ಪದವನ್ನು ಯಾಕೆ ಪ್ರಯೋಗ ಮಾಡಿದರು ವಾದಿರಾಜರು ಅಂತ ಚರ್ಚೆ ಮಾಡ್ತಾರೆ. ಇದು ಎಲ್ಲ ಕಡೆಗೂ ಈ ತರಹದ ಚರ್ಚೆ ಇದೆ, ಇಲ್ಲೊಂದು ಕಡೆಗೆ ಅಲ್ಲ. ಶಿಶುಪಾಲ ವಧ ಶುರುವಾಗುವುದು ಶ್ರೀ ಅನ್ನೋ ಸಂಯುಕ್ತಾಕ್ಷರದಿಂದಲೇ ಪ್ರಾರಂಭವಾಗ್ತದೆ. ಆಮೇಲೆ ಕಿರಾತಾರ್ಜುನಿಯ ಪ್ರಾರಂಭವಾಗುವುದು ಹಾಗೆ ಪ್ರಾರಂಭವಾಗ್ತದೆ. ಶ್ರಿಯ ಕುರುಣಾಂ ಅಧಿಪಸ್ಯ ಪಾಲಿನಿ, ಶ್ರೀ ಸಂಯುಕ್ತಾಕ್ಷರದಿಂದಲೇ ಪ್ರಾರಂಭವಾಗ್ತದೆ. ವಾಗರ್ಥವು ಅಲ್ಲಿ ವ್ಯಂಜನ ಇದೆ, ಅಲ್ಲಿ ವ್ಯಂಜನದಿಂದ ಪ್ರಾರಂಭವಾಗ್ತದೆ. ಹಾಗಾದರೆ ಅಲ್ಲಿ ಒಂದು ನಿಯಮವನ್ನು ಮಾಡ್ತಾರೆ, ತುಂಬ ಸುಂದರವಾದ ಒಂದು ನಿಯಮ ಇದೆ. ಅಲ್ಲಿ ಹೇಳ್ತಾರೆ, ಶ್ರೀ ಶಬ್ದ ಅಂತ ಅನ್ನೋದೇ ಇದು ಮಾಂಗಲಿಕ. ಅಲ್ಲಿ ವ್ಯಂಜನ ಇದೆ, ಸಂಯುಕ್ತಾಕ್ಷರ ಇದೆ ಅನ್ನೋದಕ್ಕಾಗಿ ನಾನು ಬಿಡಬೇಕಾಗಿತ್ತು. ಸ್ವರವ ಅಂದರೆ ಅದಕ್ಕೆ ಒಂದು ಮಾತನ್ನು ಉದಾಹರಣೆ ಮಾಡ್ತಾರೆ. ದೇವತಾವಾಚಕಾ ಶಬ್ದಾ ಯೇ ಚ ಭದ್ರಾದಿವಾಚಕಾ ತೇ ಸರ್ವೇ ನೈವ ನಿಂದ್ಯಾ ಸ್ಯುಃ ಲಿಪಿತಃ ಗಣತೋಪಿ ವಾ. ಯದ್ಯಪಿ ಸಂಯುಕ್ತಾಕ್ಷರ ಪ್ರಯೋಗ ಮಾಡಬಾರದು, ಆದರೆ ದೇವತಾವಾಚಕವಾದ ಪದ ಶ್ರೀ ಅಂತನೋದು. ಆದ್ದರಿಂದ ಅದಕ್ಕೆ ಯಾವುದೇ ನಿಷೇಧ ಇಲ್ಲ. ಯದ್ಯಪಿ ಸಂಯುಕ್ತಾಕ್ಷರ ಪ್ರಯೋಗ ಮಾಡಬಾರದು, ಆದರೆ ದೇವತಾವಾಚಕವಾದ ಪದ ಅಂತ ಅನ್ನೋದಕ್ಕಾಗಿ ಅದಕ್ಕೆ ಯಾವ ನಿಷೇಧವೂ ಇಲ್ಲ. ಬಾರಖೋನಿ ಮಾಫ್ ಅಂತಾರಲ್ಲ, ಹಾಗೆ ದೇವತಾ ವಾಚಕ ಅಂತಂದ ಮೇಲೆ ಆ ಪದಕ್ಕೆ ನಿಷೇಧವೇ ಇಲ್ಲ ಅನ್ನೋದಕ್ಕಾಗಿ ಆ ಪದದ ಪ್ರಯೋಗವನ್ನು ಮಾಡಿದ್ದಾರೆ. ಏಚ ಭದ್ರಾದಿ ವಾಚಕ, ಅದನ್ನು ನೀವು ಬರೆಯಲೂಬಹುದು. ಅಕ್ಷರಾಭ್ಯಾಸ ಮಾಡುವಾಗ ಶ್ರೀಕಾರದಿಂದಲೇ ಪ್ರಾರಂಭ, ಅಮಂಗಲ ಪದ ಅದು. ಯಾಕೆ? ಸಂಯುಕ್ತಾಕ್ಷರವಾದದ್ದರಿಂದಾಗಿ. ಸಂಯುಕ್ತಾಕ್ಷರ ಆದದ್ದರಿಂದಾಗಿ ಅದು ಅಮಂಗಲ, ಆದರೆ ದೇವತಾವಾಚಕವಾದದ್ದರಿಂದಾಗಿ ಪರಮಮಂಗಲವಾದ ಪದ ಅನ್ನೋದಕ್ಕಾಗಿ ಆ ಪದದಲ್ಲಿಯೂ ಯಾವುದೇ ದೋಷ ಇಲ್ಲ. ಸಂಯುಕ್ತಾಕ್ಷರ ಅದನ್ನು ಬಿಡಬೇಕಾಗಿತ್ತು, ಸಂಯುಕ್ತಾಕ್ಷರವನ್ನು ಬಿಟ್ಟು ಬೇರೆ ಅಕ್ಷರವನ್ನು ಪ್ರಯೋಗ ಮಾಡಬೇಕಾಗಿತ್ತು ಅನ್ನೋ ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಕವಿಗಳು ಹೇಳ್ತಾರೆ. ಇಲ್ಲಿ ಉಪಮೇಯ ಯಾರು? ಕೃಷ್ಣ. ಉಪಮಾನ ಯಾವುದು? ಕ್ಷೀರಸಾಗರ ಉಪಮಾನ. ಕ್ಷೀರಸಾಗರ ಹೇಗಿದೆ? ಗಂಭೀರವಾಗಿದೆ. ಅದರ ಆಳವೇ ಗೊತ್ತಾಗೋದಿಲ್ಲ. ಗಂಭೀರವಾಗಿರೋದು ಅಂದರೆ ಆಳ ಗೊತ್ತಾಗೋದಿಲ್ಲ, ಅದು ಗಾಂಭೀರ್ಯ. ಅದು ದೇವರ ಗಾಂಭೀರ್ಯ ಯಾರಿಗೆ ಗೊತ್ತಾಗ್ತದೆ? ದೇವರ ಆಳ, ದೇವರ ಅಂತ ಯಾರಿಗೆ ಹತ್ತದ? ನ ರಮಾಪಿ ಪದಾಂಗುಲೀಲ ಸನ್ನಖ ಭೂರಾಜದನಂತ ಸದ್ಗುಣಾನ್ ಗಣರೇದ್ಗಣಯಂತ್ಯನಾರತಂ ಪರಮಾನ್ ಪೋಸ್ಯ ಪರೋ ಗುಣಾನ್ಬಧೆ. ಅಂಥ ಗುಣ ಭಗವಂತನಿಗೆ, ಅಷ್ಟು ಗಾಂಭೀರ್ಯ ಭಗವಂತನಿಗೆ ಇದೆ. ಆದ್ದರಿಂದಾಗಿ ಆ ಕ್ಷೀರಸಾಗರದ ಉಪಮಾನವನ್ನು ಕೊಡೋದರಿಂದ ಬೆಳಗ್ಗೆ ನಾವು ತಿಳಿದಂತೆ ಬರೀ ಆ ಕ್ಷೀರಸಾಗರ ಸರ್ವಾಶ್ರಯ, ಹಾಗೆ ಭಗವಂತ ಸರ್ವಾಶ್ರಯ ಅನ್ನೋದಕ್ಕಾಗಿ ಮಾತ್ರ ಅಲ್ಲ, ಕ್ಷೀರಸಾಗರ ಹೇಗೆ ಗಂಭೀರ ಹಾಗೇನೆ ಭಗವಂತನೂ ಗಂಭೀರ. ಗಾಂಭೀರ್ಯಾದಿ ಸಾಧರ್ಮ್ಯ ಕ್ಷೀರಸಮುದ್ರತಾ ಆರೋಪೇಣ. ಆ ಕ್ಷೀರಸಮುದ್ರ ಭಗವಂತ ಅಂತ ಹೇಳಿ ಉಪಮಾನವನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಮಗೆ ತಿಳಿಸ್ತಾರೆ. ಇಲ್ಲಿ ಉಪಮಾ ಅಲಂಕಾರ, ಅದರ ಜೊತೆಗೆ ರೂಪಕ ಅಲಂಕಾರವೂ ಕೂಡ ಇಲ್ಲಿ ಇದೆ ಅಂತ ಅನ್ನೋದನ್ನು ಹೇಳ್ತಾರೆ. ಶಾರ್ದೂಲ ವಿಕ್ರೀಡಿತ ವೃತ್ತ,
ಶಾರ್ದೂಲ ಅಂದರೆ ನಿಮಗೆ ಗೊತ್ತು, ಹುಲಿ. ಈ ಕಾವ್ಯದ ಹೆಜ್ಜೆ ಇಡೋದೇ ಹೇಗೆ ಹುಲಿಯ ಹೆಜ್ಜೆ ಇದೆ. ಪರಾಕ್ರಮದ ವರ್ಣನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ನಮ್ಮ ದೇವರ ಆ ವ್ಯಾಪಾರ, ದೇವರ ಆ ನಡಿಗೆ, ಶತ್ರುಗಳ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ದೇವರ ನಡಿಗೆ ಹೇಗಿರ್ತದೆ, ಶಾರ್ದೂಲ ವಿಕ್ರೀಡಿತ ಭಗವಂತನದ್ದು ಅನ್ನೋದಕ್ಕಾಗಿ ರುಕ್ಮಿಣಿಯನ್ನ ಭಗವಂತ ತರಲಿಕ್ಕೆ ಹೋದ. ರುಕ್ಮಿಣಿಯ ಅಪಹರಣವನ್ನು ಮಾಡಲಿಕ್ಕೆ ಹೋದ. ಆ ಪದವನ್ನು ನಾವು ಪ್ರಯೋಗ ಮಾಡ್ತೇವೆ, ರುಕ್ಮಿಣಿ ಹರಣ ಅಂತ. ಕದ್ಕೊಂಡ್ ಬಂದ ರುಕ್ಮಿಣಿಯನ್ನ ಅಂತ. ಕದಿಯೋದೇ ಕೃಷ್ಣನಿಗೆ ಚಟವಾಗಿತ್ತು ಅಂತ ಕೆಲವರು ಹೇಳ್ತಾರೆ. ಹುಟ್ಟಿದಾಗಿನಿಂದ ಅವಾಗ ಬೆಣ್ಣೆ ಕದ್ದ, ಈಗ ರುಕ್ಮಿಣಿಯನ್ನ ಕದ್ದ. ಆದರೆ ರುಕ್ಮಿಣಿಯನ್ನ ಕದ್ಕೊಂಡ್ಬಂದ ಏನೋ ನಾವು ವ್ಯವಹಾರಿಕವಾಗಿ ಹೇಳ್ತೇವೆ. ಆದರೆ ಭಗವಂತ ಎಷ್ಟು ಸಮರ್ಥವಾಗಿ ರುಕ್ಮಿಣಿಯನ್ನು ತೆಗೆದುಕೊಂಡು ಬಂದ. ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಪಶ್ಯತಾಂ ಸರ್ವಭೂಭೃತಾಂ, ರಾಜಾಧಿರಾಜರೆಲ್ಲರೂ ನೋಡ್ತಾ ಇರಬೇಕಾದ್ರೇನೆ ಸಿಂಹ ಹೇಗೆ ತನ್ನ ಆಹಾರವನ್ನು ತರಬೇಕಲ್ಲ, ಹಾಗೆ ಕೃಷ್ಣ ರುಕ್ಮಿಣಿಯನ್ನು ತೆಗೆದುಕೊಂಡು ಬಂದ ಅಂತ ಹೇಳ್ತಾರೆ. ಅಂಥ ಕೃಷ್ಣನ ಆ ವಿಕ್ರೀಡಿತ ವಿಶೇಷವಾದ ಕ್ರೀಡಾ, ವಿಶೇಷವಾದ ವ್ಯಾಪಾರ, ಆ ಕೃಷ್ಣನ ವಿಶೇಷವಾದ ವಿಶೇಷವಾದ ಕ್ರೀಡಾವನ್ನು ಹೇಳಬೇಕಾಗಿದೆ ಅನ್ನೋದಕ್ಕಾಗಿ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಅದನ್ನು ಪ್ರಾರಂಭ ಮಾಡಿ ರುಕ್ಮಿಣಿಯನ್ನು ಭಗವಂತ ಹೇಗೆ ತಂದ ಅಂತ ಅನ್ನೋದನ್ನು ತುಂಬ ಸುಂದರವಾಗಿ, ಇದು ಬಹುಶಃ ಆ ವೃತ್ತ ಔಚಿತ್ಯ ಅಂತಲೂ ನಾವು ಹೇಳಬಹುದು. ಅದು ಅಲ್ಲೇನಿಲ್ಲ, ಆದರೆ ವೃತ್ತದ ಔಚಿತ್ಯ. ಈ ವೃತ್ತವನ್ನು ಸ್ವೀಕಾರ ಮಾಡಿದ್ದು ಯಾಕೆ, ಕೃಷ್ಣ ರುಕ್ಮಿಣಿಯನ್ನ ತರುವಾಗ ಶಾರ್ದೂಲ ವಿಕ್ರೀಡಿತವನ್ನು ಅನುಸರಿಸಿದ ಅನ್ನೋದಕ್ಕಾಗಿ ಆ ಶಾರ್ದೂಲ ವಿಕ್ರೀಡಿತ ಎಂಬ ವೃತ್ತವನ್ನು ಕವಿಗಳು ವಾದಿರಾಜರಲ್ಲಿ ಆಯ್ದುಕೊಂಡು ಪರಮಸುಂದರವಾದ ಔಚಿತ್ಯವನ್ನು ಮೆರೆದಿದ್ದಾರೆ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬಹುದಾಗಿದೆ. ಅದಾದ ಮೇಲೆ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡಿಕೊಳ್ತಾರೆ. ತುಂಬ ಸುಂದರವಾದ ಶ್ಲೋಕ ಇದೆ. ಇಲ್ಲಿ ಕೇವಲ ದೇವರು ಬಿಟ್ಟರೆ ಬೇರೆ ಏನೇನೇನೇನೂ ಇಲ್ಲ. ಇಲ್ಲಿ ದೇವರು ಬಿಟ್ಟರೆ ಏನೇನೂ ಇಲ್ಲ. ಸಚ್ಛಾಸ್ತ್ರೋದಿತ ಪದ್ಮನಾಪದಮಿದಂ ಧ್ಯಾಯನ್ಮದಂಕಾಂಕಿತಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈಸ್ತಃ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ ಇತ್ಯಾಘೋಷರತಿ ವಯಃ ಕರಚರೈಃ ತಂ ವಾಜಿವಕ್ತ್ರಂ ಭಜೆ. ಇಲ್ಲಿ ಉತ್ಪ್ರೇಕ್ಷಾಲಂಕಾರ ಇಲ್ಲಿಂದ ಪ್ರಾರಂಭವಾಗ್ತದೆ. ವಾದಿರಾಜರ ಉತ್ಪ್ರೇಕ್ಷೆಗಳು ಹೇಗಿರ್ತದೆ ಅಂತಂದರೆ ಪರಮ ರಮಣೀಯವಾಗಿ ಇರ್ತದೆ. ಮಹಾಭಾರತದಲ್ಲಿದ್ದ ಕಥೆಯನ್ನು ಅನುವಾದ ಮಾಡ್ತಾರೆ, ಅದಕ್ಕೆ ಒಂದು ಉತ್ಪ್ರೇಕ್ಷೆಯನ್ನು ನಮಗೆ ಹೇಗೆ ಇದ್ದಾರೆ ಅಂತ ತಿಳಿಸಿದರೆ ವಸ್ತುವಿನ ವರ್ಣನೆ, ವಸ್ತು ಹೇಗೆ ಇದೆ ಹಾಗೆ ತಿಳಿಸ್ತಾರೆ. ಮೊದಲಿಗಂತಾರೆ ಸಚ್ಛಾಸ್ತ್ರೋದಿತ ವರ್ಪನಾಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮಥೋ ಧಾಸ್ಯಾಮಿ ಭಾಗ್ಯೈಸ್ಸಹ ಯಃ ಕರಚೈಹಿ. ದೇವರ 4 ಕೈಗಳಿಂದ, 4 ಕೈಗಳು ಹೇಗೆ ಇವೆ, ಆ 4 ಕೈಗಳ ವರ್ಣನೆ ಮಾಡಿ ಯಾಕೆ ದೇವರು ಹಾಗೆ ಕೈಗಳನ್ನು ಇಟ್ಟಿದ್ದಾನೆ. ಆದರೆ ಅದಕ್ಕೊಂದು ಫಲಗಳನ್ನು ಹೇಳ್ತಾ ಫಲವನ್ನು ಉತ್ಪ್ರೇಕ್ಷೆ ಮಾಡ್ತಾರೆ ಅನ್ನೋದಕ್ಕಾಗಿ ಈ ಶ್ಲೋಕದಲ್ಲಿ ಫಲೋತ್ಪ್ರೇಕ್ಷ ಅನ್ನೋ ಅಲಂಕಾರ ಇದೆ ಅಂತ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸ್ತಾರೆ. ಜೊತೆಗೆ ಕವಿಗಳು ಹೇಳ್ತಾರೆ, ವ್ಯಾಖ್ಯಾನಕಾರರು ಹೇಳ್ತಾರೆ, ವಿಘ್ನ ಬಾಹುಲ್ಯ ಶಂಕಯ ಸೋಪಾಸ್ಯ ದೇವತಾ ಕಾವ್ಯ ನಾಯಕಿ ಸ್ವಾಚಾರ್ಯ ವಾಗ್ದೇವತಾ ಭಜನಾದಿ ರೂಪ ಮಂಗಲಾನಿ ಕರೋತಿ. ವಿಘ್ನಗಳು ಬಹಳ ಶ್ರೇಯಾಂಸಿ ಬಹುವಿಘ್ನಾನಿ ಅನ್ನೋದಕ್ಕಾಗಿ ಎಲ್ಲ ವಿಘ್ನಗಳು ಕಳಿಬೇಕು ಅಂತ ಅನ್ನೋದಕ್ಕಾಗಿ ಉಪಾಸ್ಯ ದೇವತಾ ಹಯಗ್ರೀವ ದೇವರು ಅವರ ಭಜನ ರೂಪವಾದ ಮಂಗಲವನ್ನು ಮಾಡ್ತಾ ಇದ್ದಾರೆ. ಸೋಪಾಸ್ಯ ದೇವತಾ ಭಜ ಸೇವಾಯ ಸ್ತುತಿ ಮಾಡ್ತಾ ಅವರ ಸೇವೆಯನ್ನು ಮಾಡೋದು. ಸೋಪಾಸ್ಯ ದೇವತಾ ಕಾವ್ಯ ನಾಯಕಿ ಯಾರು, ಲಕ್ಷ್ಮೀದೇವಿ ಕಾವ್ಯ ನಾಯಕಿಯವಳು. ಹೀಗಾಗಿ ಲಕ್ಷ್ಮೀದೇವಿಯ ವರ್ಣನೆಯನ್ನು ಮುಂದೆ ಮಾಡ್ತಾರೆ. ಆಮೇಲೆ ಸ್ವಾಚಾರ್ಯ ಮಧ್ವಾಚಾರ್ಯರು, ಆಮೇಲೆ ವಾಗ್ದೇವತಾ ಸರಸ್ವತೀ ದೇವಿ, ಇವರ ಭಜನಾದಿ ರೂಪ ಮಂಗಲಂ ಮೊದಲಿಗೆ ವಾದಿರಾಜರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಇಲ್ಲಿ ಸೋಪಾಸ್ಯರಾದ ಹಯಗ್ರೀವ ದೇವರ ಮಂಗಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಚ್ಛಾಸ್ತ್ರ ಯಾವ ಮಾರ್ಗ ಹೇಳಿದೆಯಲ್ಲ, ಸಚ್ಛಾಸ್ತ್ರ ಹೇಳಿದ ಮಾರ್ಗಕ್ಕೆ ಅನುಗುಣವಾಗಿ ಪದಮಿದಂ ಧ್ಯಾಯನ್, ನನ್ನ ಪಾದವನ್ನು ಸೇವೆ ಮಾಡು. ತನ್ನ ಕೈಗಳನ್ನು ಭಗವಂತ ಒಂದು ಕೈಯನ್ನು ಕೆಳಗೆ ಇಟ್ಟಿದ್ದಾನೆ. ಯಾಕೆ, ನನ್ನ ಪಾದವನ್ನು ಸೇವೆ ಮಾಡು ಅಂತ ತಿಳಿಸ್ತಾನೆ ಪರಮಾತ್ಮ. ಸಚ್ಛಾಸ್ತ್ರ ಹೇಳಿದಂತೆ ನನ್ನ ಪಾದದ ಸೇವೆಯನ್ನು ಮಾಡು ಅಂತ ತಿಳಿಸೋದಕ್ಕಾಗಿ ಪಾದದ ಕಡೆಗೆ ತೋರಿಸುವಂತೆ ಆ ಕೈ ಇದೆ. ಯಾಕೆ, ಸೇವೆ ಮಾಡು ಅನ್ನೋದನ್ನು ತಿಳಿಸೋದಕ್ಕಾಗಿ. ನಾವು ಒಂದೊಂದಕ್ಕೆ ಒಂದೊಂದು ಚಿಹ್ನೆಯನ್ನು ಇಟ್ಟಿರ್ತೀವಲ್ಲ, ಸುಮ್ಮನೆ ಕೂಡು ಅನ್ನೋದಕ್ಕಾಗಿ ಹೀಗೆ
ಓದು ಅಂತನ್ನೋದಕ್ಕಾಗಿ ಮತ್ತೊಂದು ಬಾಯಿಂದ ಹೇಳದೇ ಇರೋ ಪ್ರಸಂಗದಲ್ಲಿ ಒಂದೊಂದಕ್ಕೆ ಒಂದೊಂದು ಚಿಹ್ನೆಯನ್ನು ನಾವು ಇಟ್ಟಿರ್ತೇವೆ. ಹಾಗೆ ಭಗವಂತ ಆ ಕೈಗಳಿಂದ ಇದನ್ನು ಸೂಚನೆ ಮಾಡ್ತಾ ಇದ್ದಾನೆ. ತನ್ನ ಪಾದಗಳನ್ನು ತೋರಿಸ್ತಾ ನನ್ನ ಪಾದದ ಭಜನೆಯನ್ನು ಮಾಡು, ಸಚ್ಛಾಸ್ತ್ರ ಹೇಳಿದಂತೆ ನನ್ನ ಪಾದದ ಭಜನೆಯನ್ನು ಮಾಡು. ಅವುಗಳ ಮೂಲಕ ಏನು ತಿಳಿಸ್ತಾನೆ? ನೀನೂ ಶಂಖಚಕ್ರಾದಿಗಳನ್ನು ಭುಜದಲ್ಲಿ ಧಾರಣೆ ಮಾಡಿಕೋ ಗೋಪಿ ಚಂದನದಿಂದ. ಗುರುಗಳು ಬಂದಾಗ ಸಪ್ತಮುದ್ರಾ ಧಾರಣೆಯನ್ನು ಇವುಗಳನ್ನು ನೀನೂ ಕೂಡ ಧಾರಣೆ ಮಾಡಿಕೋ. ಮದಂಕಾಂಕಿತ, ನನ್ನ ಅಂಕಗಳು ಶಂಖಚಕ್ರಾದಿಗಳು. ನಾನಿಷ್ಟೇ ಅಲ್ಲ, ದೇವರು ತಾನು ಧಾರಣೆ ಮಾಡಿದ್ಯಾಕೆ ನಮಗೆ ತಿಳಿಸೋದಕ್ಕಾಗಿ, ನೀವು ಧಾರಣೆ ಮಾಡಿರಿ ಅಂತ ತಿಳಿಸೋದಕ್ಕಾಗಿ. ದೇವರಿಗೆ ಯಾಕೆ ಧಾರಣೆ ಮಾಡೋ ಪ್ರಸಂಗ? ದೇವರಿಗೆ ಯಾಕೆ ಶಂಖ ಬೇಕು, ಚಕ್ರ ಬೇಕು? ಯಾವುದಕ್ಕೂ ಬೇಕಾಗಿಲ್ಲ ದೇವರಿಗೆ, ಅದು ನಮಗೆ ತಿಳಿಸೋದಕ್ಕಾಗಷ್ಟೇ ಅದು. ಹೀಗಾಗಿ ಮದಂಕಾಂಕಿತ. ಇನ್ನೊಂದು ಕಡೆಗೆ ಅಕ್ಷಮಾಲಾವನ್ನು ಭಗವಂತ ಹಯಗ್ರೀವ ರೂಪಿಯಾದ ಪರಮಾತ್ಮ ಧಾರಣೆ ಮಾಡಿರ್ತಾನೆ. ಅಕ್ಷಮಾಲ, ಆ ಹಯಗ್ರೀವ ರೂಪಿಯಾದ ಪರಮಾತ್ಮನ ಧ್ಯಾನ ಮಾಡಬೇಕಾದ್ರೆ ಹೇಗೆ ಧ್ಯಾನ ಮಾಡಬೇಕು? ಒಂದು ಕಡೆಗೆ ಅಕ್ಷಮಾಲ. ಯಾಕೆ ಅಕ್ಷಮಾಲ ಧಾರಣೆ ಮಾಡಿದ್ದಾನೆ? ಮನ್ಮಂತ್ರಂ ಜಪ, ನನ್ನ ಮಂತ್ರ ಜಪ ಮಾಡು. ಅದು ತಿಳಿಸೋದಕ್ಕಾಗಿ ದೇವರು ಮಾಲೆಯನ್ನು ಧಾರಣೆ ಮಾಡಿದ್ದು, ತಾನು ಜಪ ಮಾಡಲಿಕ್ಕಲ್ಲ, ಅವ್ರಿಗೇನು ಜಪ ಮಾಡೋದಿದೆ, ನಮಗೆ ತಿಳಿಸೋದಕ್ಕಾಗಿ ಮನ್ಮಂತ್ರಂ ಜಪ. ಇನ್ನೊಂದು ಕೈಯಲ್ಲಿ ಶಂಖವನ್ನು ಧಾರಣೆ ಮಾಡಿದ್ದಾನೆ. ಶಂಖ ಇದು ಸಂಪತ್ತಿಗೆ ಚಿಹ್ನೆ. ನೀನು ಜಪ ಮಾಡಿದರೆ, ನೀನು ನನ್ನ ಪಾದಭಜನೆಯನ್ನು ಮಾಡಿದರೆ ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ, ಶಾಸ್ತ್ರ ಎಂಬ ಸಂಪತ್ತನ್ನು ನಾನು ನಿನಗೆ ಕೊಡ್ತೇನೆ. ಹೇಗೆ? ಬರೀ ಶಾಸ್ತ್ರ ಸಂಪತ್ತಲ್ಲ, ಭಾಗ್ಯೈ ಸಹ, ಎಲ್ಲ ಭಾಗ್ಯಗಳ ಜೊತೆಗೆ ಶಾಸ್ತ್ರ ಎಂಬ ಸಂಪತ್ತನ್ನು ಕೂಡ ನಾನು ನಿನಗೆ ಕೊಡ್ತೇನೆ. ತತ್ವಾನ್ಯಪಿ ಬೋಧಯಾಮಿ, ಆ ಶಾಸ್ತ್ರದಲ್ಲಿರುವ ತತ್ವಗಳನ್ನು ನಾನು ಬೋಧನೆ ಮಾಡ್ತೇನೆ ಅಂತ ಹೇಳಿ ಜ್ಞಾನ ಮುದ್ರೆಯನ್ನು ಧಾರಣೆ ಮಾಡುವ ಮೂಲಕ ಭಗವಂತ ನಮಗೆ ತಿಳಿಸ್ತಾನೆ. ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೆ. ಮತ್ತೇನಾಗ್ತದೆ ಹೀಗೆ ಮಾಡೋದ್ರಿಂದ? ಮತ್ತೆ ಕಾಲು ತೋರಿಸ್ತಾನೆ. ನೀನು ಸೇವೆ ಮಾಡಿದೆಯಲ್ಲ, ಅದೇ ಪಾದ ನಿನಗೆ ಸಿಗ್ತದೆ. ಪ್ರಾಪ್ಯೋ ಮದಂಗ್ರಿರ್ಭವೆ ಇತ್ಯಾಘೋಷಯತೀವ. ಈ ವಿಷಯಗಳನ್ನು ದೇವರಿಗೆ ನಮಗೆ ತಿಳಿಸ್ಬೇಕಾಗಿದೆ. ಹೇಗೆ? ಕರಚಯೈಹಿ, ತನ್ನ 4 ಕೈಗಳಿಂದ ದೇವರು ನಮಗೆ ಇದನ್ನು ಬೋಧನೆ ಮಾಡುವಂತೆ ಇದೆ. ತಮ್ ವಾಜಿವಕ್ತ್ರಂ ಭಜೆ. ಅಂತಹ ವಾಜಿ ಅಂದರೆ ಕುದುರೆ ಅಂತ ಅರ್ಥ. ವಾಜಿವಕ್ತ್ರ, ಅಶ್ವಗ್ರೀವ, ಹಯಗ್ರೀವ, ಹಯವದನ ರೂಪಿಯಾದ ಪರಮಾತ್ಮ ಇದನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಅಂತಹ ಪರಮಾತ್ಮನನ್ನು ಭಜೆ, ನಾನು ಸೇವೆ ಮಾಡ್ತೇನೆ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಅನೇಕ ಶಬ್ದಾಲಂಕಾರ ಇವೆ ಮತ್ತು ವರ್ತಯೇ ಸರಾಗ ಯೋಗಿ ಪೂಗೋಕ್ತ ಸ್ತೋತ್ರ ತೋತ್ರ ವಶಂ ಮಹಃ. ಹಿಂದಿನ ಶ್ಲೋಕದಲ್ಲಿ ಉತ್ಪ್ರೇಕ್ಷ. ಏನು ಉತ್ಪ್ರೇಕ್ಷ? ಫಲೋತ್ಪ್ರೇಕ್ಷ. ದೇವರ ರೂಪ ಹಾಗೆ ಇದೆ. ಶಂಖ, ಚಕ್ರ, ಗದ ಧಾರಣೆ ಮಾಡಿದ ಮತ್ತು ಅಭಯ ಮುದ್ರ ಮತ್ತು ಜ್ಞಾನ ಮುದ್ರ ಇವುಗಳನ್ನು ಧಾರಣೆ ಮಾಡಿದ ಚಿಹ್ನೆಗಳು ದೇವರಿವೆ. ಯಾಕೆ ಹಾಗೆ ಕೈಗಳನ್ನು ಭಗವಂತ ಆ ಕೈಗಳಲ್ಲಿ ಚಿಹ್ನೆಗಳನ್ನು ಇಟ್ಕೊಂಡಿದ್ದಾನೆ? ಸೂಚನೆ ಮಾಡೋದಕ್ಕಾಗಿ, ನಮಗೆ ಹೇಳೋದಕ್ಕಾಗಿ ಅಂತ ಉತ್ಪ್ರೇಕ್ಷೆ ಮಾಡಿದರು. ಹೀಗಾಗಿ ಫಲೋತ್ಪ್ರೇಕ್ಷ ಅಲಂಕಾರ ಆ ಹಿಂದಿನ ಶ್ಲೋಕದಲ್ಲಿದೆ ಅಂತ ತಿಳಿಸಿದ ಮೇಲೆ ಹಯಗ್ರೀವ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನು ಮತ್ತೆ ಮಾಡ್ತಾರೆ. ಶ್ರಯೇ ಹಯಮುಖಂ, ಆ ಪರಮಾತ್ಮನನ್ನು ನಾನು ಆಶ್ರಯಿಸ್ತೇನೆ. ಯಾಕೆ? ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತ ಇದೆ. ಈ ಕಾವ್ಯ ಮಾರ್ಗ ಏನಿದೆಯಲ್ಲ, ಇದು ಶ್ರಾವ್ಯ, ಇದು ಶ್ರಾವ್ಯವಾಗಬೇಕು. ಶ್ರಾವ್ಯವಾದ ಕಾವ್ಯ ಮಾರ್ಗ ಏನಿದೆಯಲ್ಲ, ಈ ಕಾವ್ಯ ಮಾರ್ಗ ನಿಲ್ಲಬೇಕು, ಒಂದು ಕಡೆಗೆ ಸಮಾಪ್ತಿಯಾಗಬೇಕು, ನಿರ್ವಿಘ್ನವಾಗಿ ಪರಿಪೂರ್ಣವಾಗಬೇಕು. ಈ ಕಾವ್ಯ ಅಂತ ನಾವು ಕಾವ್ಯದ ಮಾರ್ಗವನ್ನು ನಿರ್ಮಾಣ ಮಾಡೋದು, ರೋಡ್ ಹಾಕೋ ಕೆಲಸ ಇದೆ. ಎಂಥ ರೋಡ್ ಇದು? ಎಂಥ ಮಾರ್ಗ ಇದು? ಕಾವ್ಯವೆಂಬ ಮಾರ್ಗ ಇದು. ಇದನ್ನು ಎಲ್ರಿಗೂ ಹಾಕ್ಲಿಕ್ಕೆ ಬರೋದಿಲ್ಲ. ಇದು ಕವಿಗಳಾದವರೇ ಹಾಕಬೇಕು ಈ ಮಾರ್ಗವನ್ನು. ಹಾಕಿದ ಮೇಲೆ ಆ ಮಾರ್ಗ ಹಾಗೇನೇ ಇರಬೇಕು. ನಿಮ್ಮ ಮಾರ್ಗ ಮತ್ತೆ ಹಾಳಾಗಿದೆ, ನೀವು ಮತ್ತೆ ರೋಡ್ ಹಾಕಸ್ರೇ ಪ್ರಸಂಗ ಬರಬಾರ್ದು. ಅಂಥ ಮಾರ್ಗ ಇದು ಈ ಕಾವ್ಯ ಎಂಬ ಮಾರ್ಗ, ರುಕ್ಮಿಣೀಶ ವಿಜಯವೆಂಬ ಮಾರ್ಗ. ಆ ಮಾರ್ಗದಲ್ಲಿ ನಾವೀಗ ಪ್ರಯಾಣ ಮಾಡ್ತಾ ಇದ್ದೇವೆ. ಈಗ 1 ಶ್ಲೋಕ ಆಯಿತು, 2 ಶ್ಲೋಕ ಆಯಿತು, 3ನೇ ಶ್ಲೋಕ, 1 ಕಿಲೋಮೀಟರ್ ದಾಟಿದ ಹಾಗೆ 3ನೇ ಶ್ಲೋಕಕ್ಕೆ ಬಂದಿದ್ದೇವೆ. ಹೀಗೆ ಕೊನೆ ತನಕ ಪೂರ್ಣವಾಗಬೇಕಿದೆ, ಕೊನೆ ತನಕ ಪೂರ್ಣವಾಗಬೇಕು. ಹಾಗಾದರೆ ಈ ಮಾರ್ಗ ಕಾವ್ಯ ಮಾರ್ಗದ ಪರಿಸಮಾಪ್ತಿ ಆಗಬೇಕು. ಅದಕ್ಕಾಗಿ ನಾನು ಹಯಮುಖನನ್ನು ಆಶ್ರಯಿಸ್ತೇನೆ ಅಂತ ಹೇಳ್ತಾರೆ. ಸರಾಗ ಯೋಗಿ ಪೂಗೋಕ್ತ ಸ್ತೋತ್ರ ತೋತ್ರ ವಶಂ ಮಹಃ. ಆ ಹಯಗ್ರೀವ ಇಂಥವನು ಅಂದರೆ ಅವನೇ ಒಂದು ತೇಜಸ್ಸು, ಮಹಃ ಅವನೇ ಒಂದು ತೇಜಸ್ಸು. ಆ ತೇಜಸ್ಸು ಕಂಡವರಿಗೆಲ್ಲ ವಶವಾಗೋದಿಲ್ಲ. ಅದು ಕುದುರೆ ಎಲ್ಲರಿಗೆ ವಶವಾಗೋದಿಲ್ಲ. ಅದು ಯಾರ ಹತ್ರ ಸ್ತೋತ್ರ ಇರ್ತದೆ,
ಅಂದರೆ ಅದೊಂದು ಬಾರ್ಕೋಲು ಅಂತ ನೀವು ಅಂತೀವರಲ್ಲ, ಆ ಬಾರ್ಕೋಲ್ ಯಾರ ಕೈಯಲ್ಲಿ ಇರ್ತದಲ್ಲ ಅವರಿಗೆ ವಶವಾಗ್ತದಂತೆ. ಹಾಗೆ ಇದೇನು ಹಯಗ್ರೀವನಿಗೆ ಬಾರ್ಕೋಲ? ಯಾವುದೋ ಅಶ್ವಕ್ಕೆ ಇರಬಹುದು, ಹಯಗ್ರೀವನಿಗೆ ಯಾವುದು ಬಾರ್ಕೋಲು? ಸ್ತೋತ್ರ ಅಂತ ಹೇಳ್ತಾರೆ. ದೇವರು ಏನು ಮಾಡಿದರೂ ವಶವಾಗೋದಿಲ್ಲ. ಸ್ತೋತ್ರ ಅದೇ ದೇವರಿಗೆ ಬಾರ್ಕೋಲು. ಆ ಸ್ತೋತ್ರ ಇಟ್ಕೊಂಡ್ಬಿಟ್ರೆ ದೇವರು ವಶವಾಗಿಬಿಡ್ತಾರೆ. ಸ್ತೋತ್ರ ಅಂದರೆ ಬಾರ್ಕೋಲು. ಎಂಥ ಸ್ತೋತ್ರ ಅದು? ಸರಾಗ ಯೋಗಿ ಪೂಗೋಕ್ತ ಸ್ತೋತ್ರ. ಭಕ್ತಿ ಸಂಪನ್ನರಾದ ಮಹಾನುಭಾವರು ಮಾಡಿದ ಸ್ತೋತ್ರ ಏನಿದೆಯಲ್ಲ, ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕ. ಶ್ರೀಮದಾಚಾರ್ಯ ಹೇಳಿದ್ದಾರೆ, ಅಂಥ ಸ್ತೋತ್ರ ನಮ್ಮ ಬಾಯಿಯಲ್ಲಿದ್ದರೆ ಅದು ಕೈಯಲ್ಲಿರ್ಲಿಕ್ಕೆ ಸಾಧ್ಯವಿಲ್ಲ. ಪುಸ್ತಕ ಕೈಯಲ್ಲಿದ್ದರೆ ದೇವರು ವಶವಾಗೋದಿಲ್ಲ. ಪುಸ್ತಕ ಕೈಯಲ್ಲಿದ್ದರೆ ಸ್ತೋತ್ರ ಅಂದ ಹಾಗಲ್ಲ, ಸ್ತೋತ್ರ ಬಾಯಲ್ಲಿರಬೇಕು. ಯಾರ ಬಾಯಲ್ಲಿ ಸ್ತೋತ್ರ ಎಂಬ ಸ್ತೋತ್ರ ಇರ್ತದೆ ಅವರಿಗೆ ಹಯಗ್ರೀವ ವಶನಾಗ್ತಾನಂತೆ. ಹೀಗಾಗಿ ನನಗೆ ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತೇನೆ ಅಂತ ಅನ್ನೋದಕ್ಕಾಗಿ ಆ ಪರಮಾತ್ಮ ನನ್ನ ವಶ, ನಾನು ಹೇಳಿದ ಹಾಗೆ ಕೇಳ್ತಾನೆ. ಪರಮಾತ್ಮ ಭಕ್ತರ ಮಾತನ್ನು ಕೇಳ್ತಾನಲ್ಲ ಅನ್ನೋದಕ್ಕಾಗಿ ಅಂಥ ಪರಮಾತ್ಮ ನನಗೆ ವಶನಾಗಿದ್ದಾನೆ ಅನ್ನೋದಕ್ಕಾಗಿ ಆ ದೇವರಿಗೆ ನಾನು ಶರಣ ಹೋಗ್ತೇನೆ, ದೇವರನ್ನು ಆಶ್ರಯಿಸಿ ಬಿಡ್ತೇನೆ. ಆ ದೇವರೇ ಇದನ್ನು ನನ್ನ ಕಡೆಯಿಂದ ಮಾಡಿಸಿಬಿಡ್ತಾನೆ. ಈ ಕಾವ್ಯ ಮಾರ್ಗ ಪರಿಸಮಾಪ್ತ ಮಾಡಿಸ್ತಾನೆ ನನ್ನ ಕಡೆಯಿಂದ ಅಂತ ಪರಮಾತ್ಮನ ಸುಂದರವಾದ ಸ್ತೋತ್ರವನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ಶಬ್ದಾಲಂಕಾರ, ತುಂಬ ಸುಂದರವಾದ ಶಬ್ದಾಲಂಕಾರ. ಬೆಳಿಗ್ಗೆ ನೀವು ಶಿಶುಪಾಲವಧದಲ್ಲಿಯ ಆ ಶಬ್ದಾಲಂಕಾರವನ್ನು ನೀವು ಕೇಳಿದ್ದೀರಿ. ಇಲ್ಲಿಯೂ ಕೂಡ ಆ ಶಬ್ದಾಲಂಕಾರವನ್ನು ನಮಗೆ ತಿಳಿಸ್ತಾರೆ. ಅಯಂಚ ಇಲ್ಲಿಯೂ ಕೂಡ ಆ ಶಬ್ದಾಲಂಕಾರವನ್ನು ನಮಗೆ ತಿಳಿಸ್ತಾರೆ. ಅಯಂಚ ಅನೇಕ ವಿಧಾನಗಳಿವೆ. ಅಲ್ಲಿ ಅನುಪ್ರಾಸ ಅಂತನೋ ಅಲಂಕಾರ, ಅನುಪ್ರಾಸ ಅಂತ ಅಲಂಕಾರ ಇಲ್ಲಿ ಅವು ಹೇಗಿವೆ ಅಂತಂದರೆ, ಶ್ರಾವ್ಯ ಕಾವ್ಯ, ಶ್ರಾವ್ಯ ಕಾವ್ಯ, ವಯ ವಯ ಎರಡೆರಡು ಸಲ ಬರ್ತದೆ. ಶ್ರಾವ್ಯ ಕಾವ್ಯ ಇದು ಒಂದು. ಆಮೇಲೆ ರಾಗ ಪೂಗ, ಅಲ್ಲಿ ಗ ಬರ್ತದೆ. ರಾಗ ಪೂಗ, ಸ್ತೋತ್ರ ತೋತ್ರ, ಹೀಗೆ ಆ ಶಬ್ದಗಳೇನಿದೆ ಇದು ಶಬ್ದಾಲಂಕಾರ ಇದೆ. ಈ ತರಹದ ಶಬ್ದಾಲಂಕಾರಗಳಿಂದ ವರ್ಣಗಳ ಆವೃತ್ತಿ, ವರ್ಣಗಳ ಆವೃತ್ತಿಯಲ್ಲಿ ಆಗ್ತದೆ. ವರ್ಣಗಳ ಆವೃತ್ತಿಯಿಂದ ವೃತ್ಯನುಪ್ರಾಸ ಅಂತ ಇದೊಂದು ಶಬ್ದಾಲಂಕಾರ. ಇದು ವೃತ್ಯನುಪ್ರಾಸ ಅಲಂಕಾರ ಅಂತ ಅಲಂಕಾರ. ಈ ಶಬ್ದಾಲಂಕಾರದಿಂದ ಭೂಷಿತವಾಗಿದೆ ಈ ಶ್ಲೋಕ ಅಂತ ಹೇಳ್ತಾರೆ. ಅದರಲ್ಲಿಯೂ ಅನೇಕ ವಿಭಾಗಗಳನ್ನು ಇಲ್ಲಿ ಮಾಡಿ ತಿಳಿಸ್ತಾರೆ. ಅಂತಹ ಪರಮಾತ್ಮ ನನಗೆ ಆಶ್ರಯವನ್ನು ಕೊಡಲಿ, ಅವನ ಆಶ್ರಯದಲ್ಲಿ ನಾನು ಈ ಕಾವ್ಯದ ಮಾರ್ಗವನ್ನು ನಿರ್ಮಾಣ ಮಾಡುವುದನ್ನು ಪೂರ್ಣ ಮಾಡ್ತೇನೆ ಅಂತ ಹೇಳಿ ಲಕ್ಷ್ಮೀದೇವಿಯನ್ನು ಸ್ಮರಣೆ ಮಾಡಿಕೊಳ್ತಾರೆ. ಸಿಂಜನ್ನೂ ಪುರಶೋಭಿಪಾದ ಕಮಲ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕ್ವಣತ್ಕಂಕಣಾಂ ಶಂಭ್ವಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಮಂಬಾಂ ತಾಂ ಪ್ರಣತೋಸ್ಮಿ. ಕೃಷ್ಣರ ಇದೆ ನೋಡ್ರಿ. ಆ ರುಕ್ಮಿಣಿಯ ವರ್ಣನೆಯನ್ನು ಮಾಡಬೇಕಾದ್ರೆ ಇಲ್ಲಿ ಯಾವ ಅಲಂಕಾರ ಇದೆ? ಯಾವ ಪ್ರತ್ಯೇಕ ಅಲಂಕಾರ ಇಲ್ಲ. ಸ್ವಭಾವೋಕ್ತಿರಲಂಕಾರ. ನಮ್ಮ ಲಕ್ಷ್ಮೀದೇವಿಯ ಸೌಂದರ್ಯ ಅದು ಆಭರಣಗಳಿಂದ ಬರೋ ಸೌಂದರ್ಯ ಅಲ್ಲ, ಅದು ಸ್ವರೂಪತಃ ಇರೋ ಸೌಂದರ್ಯ, ಸ್ವಾಭಾವಿಕವಾದ ಸೌಂದರ್ಯ. ಆ ಸ್ವಾಭಾವಿಕವಾದ ಸೌಂದರ್ಯವನ್ನು ವರ್ಣನೆ ಮಾಡುವುದಕ್ಕಾಗಿ ಸ್ವಭಾವೋಕ್ತಿ ಎಂಬ ಅಲಂಕಾರವನ್ನು ಇಲ್ಲಿ ಬಳಸಿಕೊಂಡು ಲಕ್ಷ್ಮೀದೇವಿಯ ವರ್ಣನೆಯನ್ನು ಮಾಡ್ತಾರೆ. ಹೇಗಿದ್ದಾಳೆ ಲಕ್ಷ್ಮೀದೇವಿ? ಸಿಂಜನ್ ನೂಪುರ ಶೋಭಿ ಪಾದ ಕಮಲಾಂಬ, ಪಾದಗಳು ಕಮಲದಂತೆ ಇವೆ. ಉಪಮಾನವನ್ನು ಕೊಟ್ಟಿದ್ದಾರೆ. ಇವೆ ಇಲ್ಲ ಅಂತಲ್ಲ, ಆದರೆ ಆ ಕಾಲುಗಳಲ್ಲಿ ಗೆಜ್ಜೆಯನ್ನು ಹಾಕಿಕೊಂಡಿದ್ದಾಳೆ ಲಕ್ಷ್ಮೀದೇವಿ. ಆ ಗೆಜ್ಜೆಗಳು ಧ್ವನಿಯನ್ನು ಮಾಡ್ತಾ ಇವೆ. ಸಿಂಜತ್ ಧ್ವನಿ ಮಾಡುವ, ನೂಪುರ ಶೋಭಿ ಗೆಜ್ಜೆಗಳಿಂದ ಶೋಭಿಯಾದ ಪರಿಶೋಭಾಯಮಾನವಾದ ಪಾದ ಕಮಲಗಳುಳ್ಳವಳು ಲಕ್ಷ್ಮೀದೇವಿ. ಗೆಜ್ಜೆಯ ಧ್ವನಿ ಮನೆಯಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಆ ಗೆಜ್ಜೆಯ ಧ್ವನಿಗಳಿಂದಲೂ ಕೂಡ ಭಗವಂತನ ಸ್ಮರಣೆ ನಮಗಾಗಬೇಕು. ಪಾದಭೂಷಾಚ ಧಿಕ್ಕಾರಂ, ಆ ಪಾದಭೂಷ ಗೆಜ್ಜೆಯಿಂದ ಏನು ಧ್ವನಿ ಬರ್ತದಲ್ಲ, ಆ ಧ್ವನಿ ಏನು ಮಾಡ್ತದೆ ಅಂದರೆ ದೇವರ ಹೊರತು ಉಳಿದವರೆಲ್ಲರಿಗೂ ಕೂಡ ಧಿಕ್ಕಾರವನ್ನು ಹಾಕ್ತದಂತೆ. ದೇವರೇ ಸರ್ವೋತ್ತಮ, ಉಳಿದವರೆಲ್ಲರೂ ದೇವರ ದಾಸಾನುದಾಸರು. ಆ ಪಾದಭೂಷೆ ಆ ಅರ್ಥವನ್ನು ತಿಳಿಸಿಕೊಡ್ತದಂತೆ. ಪಾದಭೂಷೆ, ಆ ಗೆಜ್ಜೆಯ ಧ್ವನಿ ಇರಬೇಕು. ಲಕ್ಷ್ಮೀದೇವಿ ಆ ಗೆಜ್ಜೆಯ ಧ್ವನಿಯನ್ನು ಮಾಡ್ತಾ ದೇವರಿಗೆ ಜಯಕಾರ, ಉಳಿದವರಿಗೆ ಧಿಕ್ಕಾರ. ಧಿಕ್ಕಾರ ಅಂದರೆ ಪೂರ್ಣ ನಿಂದೆ ಮಾಡೋದು ಅಂತ ಅರ್ಥ ಅಲ್ಲ, ಉಳಿದವರೆಲ್ಲ ನೀಚರು, ದೇವರಿಗಿಂತಲೂ ನೀಚರು ಅಂತ ಹೇಳೋದು. ಅಂಥ ಪಾದಭೂಷೆಗಳಿಂದ ಲಕ್ಷ್ಮೀದೇವಿಯ ಕಾಲು ಅಲಂಕೃತವಾಗಿದೆ. ಕಂಜಾಕ್ಷಿ, ಕಮಲದಂತೆ ವಿಶಾಲವಾದ ಕಣ್ಣುಗಳು, ಕುಚಭಾರ ಭೀರು ವಿಲಸನ್ ಮಧ್ಯಾಂ, ಸ್ತ್ರೀಯರ ಲಕ್ಷಣ. ಕೊಣ ಕಂಕಣ, ಕಂಕಣಗಳು ಕೂಡ ಧ್ವನಿ ಮಾಡ್ತಾ ಇವೆ. ಬಳೆಗಳು
ಶಂಭಾದ್ಯೈ ಪರಿಸೇವಿತ ರುದ್ರಾದಿ ದೇವತೆಗಳು ಸಾಲು ಹಚ್ಚಿ ನಿಂತು ಲಕ್ಷ್ಮೀದೇವಿಯ ಸೇವೆಯನ್ನು ಮಾಡಿ ಹೋಗ್ತಾರಂತೆ. ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣಿ ಲಕ್ಷ್ಮೀದೇವಿಯ ರಮಣಿ ಲಂಬಾಲಕ ಉದ್ದನೆಯ ಜಡೆ ಲಕ್ಷ್ಮೀದೇವಿಯದ್ದು, ಅದು ಲಕ್ಷಣ, ಅದು ಉದ್ದನೆಯ ಜಡೆ. ಅಂಥ ಲಕ್ಷಣ ಸಂಪನ್ನಳಾದ ರುಕ್ಮಿಣೀ ದೇವಿಯನ್ನು ನಾನು ನಮಸ್ಕಾರ ಮಾಡ್ತೇನೆ. ಪ್ರಣತೋಸ್ಮಿ, ಭಕ್ತಿಯಿಂದ ಆ ಲಕ್ಷ್ಮೀದೇವಿಯನ್ನು ನಮಸ್ಕಾರ ಮಾಡ್ತೇನೆ ಅಂತ ತುಂಬ ಸುಂದರವಾಗಿ ಇಲ್ಲಿ ನಮಗೆ ತಿಳಿಸ್ತಾರೆ. ಹೀಗೆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿ ಮುಂದೆ ಮಧ್ವಾಚಾರ್ಯರ ಮತ್ತು ಸರಸ್ವತೀ ದೇವಿಯ ಸ್ತೋತ್ರವನ್ನು ಮಾಡಿ ಕಾವ್ಯದ ಪ್ರಾರಂಭವನ್ನು ಮಾಡ್ತಾರೆ. ಅದನ್ನು ಮತ್ತೆ ಮುಂದೆ ನಾವು ನಾಳೆಗೆ ತಿಳಿಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ.
Yeah.